ಓಕೆ. ಎಲ್ಲರಿಗೂ ನಮಸ್ತೆ. ಆತ್ಮೀಯ ರೈತ ಬಾಂಧವರೇ, ನನ್ನ ಹೆಸರು ರಜನಿಕಾಂತ ಆರ್ ಅಂತ. ನಾನು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಸಹಾಯಕ ಕೃಷಿ ನಿರ್ದೇಶಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಮ್ಮ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಬೊಬ್ಬೂರ್ ಫಾರಂ, ಇದು ಹಿರಿಯೂರು ತಾಲೂಕಲ್ಲಿದೆ. ಇಲ್ಲಿ ನಾವು ಸಾಂಸ್ಥಿಕ ತರಬೇತಿ ಹಾಗೂ ಗೂಗಲ್ ಮೀಟ್ ಮೂಲಕ, ಆನ್ಲೈನ್ ಮೂಲಕ ತರಬೇತಿಯನ್ನ ರೈತ ಬಾಂಧವರಿಗೆ ನೀಡುತ್ತಾ ಬಂದಿದ್ದೀವಿ. ಇಲ್ಲಿ ನಾವು ಕೃಷಿ ಮತ್ತೆ ಕೃಷಿ ಸಂಬಂಧಿತ ವಿವಿಧ ವಿಷಯಗಳ ಕುರಿತು ತರಬೇತಿಯನ್ನ ನೀಡ್ತಾ ಇದ್ದೀವಿ. ಈ ದಿನ ನಾವು ಗೂಗಲ್ ಮೀಟ್ ಮೂಲಕ ತೋಟಗಾರಿಕಾ ಬೆಳೆಗಳಲ್ಲಿ ಸಹಜ ಕೃಷಿ ಅಳವಡಿಕೆ ಹೇಗೆ, ಅದ್ರ ಬಗ್ಗೆ ಆ ವಿಷಯದ ಕುರಿತು ಒಂದು ಗೂಗಲ್ ಮೀಟ್ ಅನ್ನ ಆಯೋಜನೆ ಮಾಡಿದ್ದೀವಿ. ಇಂದಿನ ಈ ಗೂಗಲ್ ಮೀಟ್ ಅನ್ನ ವಿಷಯ ಮಂಡನೆ ಮಾಡಲಿರೋರು ವೀರೇಶ್ HM ಅಂತ. ಇವರು ಮೂಲತಃ ಇಂಜಿನಿಯರ್ ಪದವೀಧರರು, ಬೆಂಗಳೂರಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ರು. ಮತ್ತೆ 2019ರಲ್ಲಿ ಲಾಕ್ಡೌನ್ ಆದಾಗ ಅಲ್ಲಿ ಬಿಟ್ಬಿಟ್ಟು ಮನೆಯಲ್ಲೇ ಅವರು ವರ್ಕ್ ಫ್ರಮ್ ಹೋಮ್ ಆ ಥರ ಸ್ಟಾರ್ಟ್ ಮಾಡಿಕೊಂಡು, ಮತ್ತೆ ಅವರು ತಂದೆ ಬಳಿಯಾಗಿ ಬಂದಿದ್ದ ಒಂದು 14 ಎಕರೆ ಜಮೀನಿತ್ತು. ಇದರಲ್ಲೇನಾದರೂ ನಾನು ಮಾಡಬೇಕು ಅನ್ನೋ ಒಂದು ಛಲ ತೊಟ್ಟು ಅವರು ಸಹಜ ಕೃಷಿಯಲ್ಲಿ ತೊಡಗಿ ಅದರಲ್ಲಿ ಒಂದು ಸಾಧನೆ ಮಾಡಬೇಕು ಅಂತ ಅವರು ಪ್ರಾಯೋಗಿಕವಾಗಿ ಸ್ಟಾರ್ಟ್ ಮಾಡಿದ್ರು. ಇದಕ್ಕೆ ಅವರು ಹಲವು ತೋಟ ಮತ್ತೆ ಬೇರೆ ಬೇರೆ ಸಹಜ ಕೃಷಿ ಅಳವಡಿಸ್ಕೊಂಡಿರೋರು ತೊಡಗಿರೋರ ಪ್ಲಾಟ್ಗಳನ್ನೆಲ್ಲ ಭೇಟಿ ನೀಡಿಬಿಟ್ಟು ಅವರಲ್ಲಿ ಕಲಿತು ತಮ್ಮ ಒಂದು ತಾಕಿನಲ್ಲಿ ಆ ಸಹಜ ಕೃಷಿಯಲ್ಲಿ ತೊಡಗೋಕೆ ಸ್ಟಾರ್ಟ್ ಮಾಡಿದ್ರು. 2019ರಲ್ಲಿ ಅವರು ತಮ್ಮ ಪ್ರಯತ್ನವನ್ನ 2020ರಲ್ಲಿ ಸ್ಟಾರ್ಟ್ ಮಾಡಿದ್ರು. ಅದಾದ ನಂತರ ಈ ಕಳೆದ ಒಂದು 4 ವರ್ಷದಲ್ಲಿ ತುಂಬಾ ಅದರಲ್ಲಿ ಒಂದು ಉತ್ತಮ ಸಾಧನೆಯನ್ನೇ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಇವರು ಮೂಲತಃ ನಮ್ಮ ಹೊಳಲ್ಕೆರೆ ತಾಲೂಕಿನ ಚಿಕ್ಕಜಾಜೂರು ಗ್ರಾಮದವರು. ಇವರು ತಮ್ಮ ತಾಕಿನಲ್ಲಿ ಏನು ಅಡಿಕೆ, ತೆಂಗು ಅದರಲ್ಲಿ ಸಹಜ ಕೃಷಿ ಅಳವಡಿಸಿಕೊಂಡು ವಿವಿಧ ಮಿಶ್ರ ಬೆಳೆಗಳು ಮತ್ತೆ ಮಲ್ಟಿ ಸ್ಟೋರ್ ಕ್ರಾಪಿಂಗು, ಅದಾದ ನಂತರ ವಿವಿಧ ಹಣ್ಣಿನ ಬೆಳೆಗಳು, ಹಲವು 100ಕ್ಕೂ ಹೆಚ್ಚಿನ ಬೆಳೆಗಳನ್ನ ಹಾಕ್ಬಿಟ್ಟು ಒಂದು ರೈತರಿಗೆ ಒಂದು ಸ್ಫೂರ್ತಿಯಾಗಿ ಇಂದಿನ ಹೊರಹೊಮ್ಮಿದ್ದಾರೆ. ಅವರು ಈ ದಿನ ನಮ್ಮ ಎಲ್ಲಾ ರೈತ ಬಾಂಧವರಿಗೆ ಸಹಜ ಕೃಷಿಯಲ್ಲಿ ಅವರು ನಡೆದು ಬಂದ ಹಾದಿ ಹೆಂಗಿತ್ತು, ಯಾವ ರೀತಿ ಅವರು ತಮ್ಮ ತೋಟವನ್ನ ಪರಿವರ್ತನೆ ಮಾಡಿದ್ರು, ಅದ್ರ ಬಗ್ಗೆ ತಮ್ಮೆಲ್ಲರಿಗೂ ಸಹಿತ ಒಂದು ವಿಷಯ ಮಂಡನೆ ಮಾಡಲಿದ್ದಾರೆ. ಆದ ಪ್ರಯುಕ್ತ ನಮ್ಮ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಹಾಗೂ ತಮ್ಮೆಲ್ಲರ ವತಿಯಿಂದ ಶ್ರೀಯುತ ವೀರೇಶ್ HS ಅವರಿಗೆ ಹೃತ್ಪೂರ್ವಕ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸಕ್ಕೆ ಇಷ್ಟಪಡ್ತೀನಿ. ನಮಸ್ತೆ ಸರ್. ನಮಸ್ತೆ ರಜನಿಕಾಂತ್ ಅವರೇ, ಧನ್ಯವಾದಗಳು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ. ಓಕೆ. ಹಾಗೆ ನಮ್ಮ ಆತ್ಮೀಯ ರೈತ ಬಾಂಧವರು, ಯಾಕೆಂದ್ರೆ ಈ ನಮ್ಮ ಏನೇ ಒಂದು ಕಾರ್ಯಕ್ರಮಗಳು ಯಶಸ್ವಿ ಆಗ್ಬೇಕಂದ್ರೆ ಆಸಕ್ತ ರೈತ ಬಾಂಧವರು ನಮ್ಮ ಸಮಯಕ್ಕೆ ಸರಿಯಾಗಿ ಬಂದು ಹಾಜರಾಗಿ ಈ ಕಾರ್ಯಕ್ರಮವನ್ನು ಸದುಪಯೋಗ ಪಡಿಸ್ಕೊಳ್ಳಕ್ಕೆ ತಾವೆಲ್ಲ ಆಸಕ್ತಿಯಿಂದ ಈ ದಿನ ಹಾಜರಾಗಿದ್ದೀರಾ. ತಮಗೂ ಸಹಿತ ನಮ್ಮ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಿಂದ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಾ ಶ್ರೀಯುತ ವೀರೇಶ್ ಅವರಿಗೆ ಇಂದಿನ ಈ ಗೂಗಲ್ ಮೀಟ್ ವಿಷಯದ ಕುರಿತು ಮಂಡನೆ ಮಾಡಬೇಕು ಅಂತ ವಿನಂತಿ ಮಾಡ್ಕೊಳ್ತೀನಿ. ಸರ್ ಪ್ಲೀಸ್ ಸರ್. ಧನ್ಯವಾದ ರಜನಿಕಾಂತ್ ಅವ್ರೆ. ಏನೋ ಸ್ವಲ್ಪ ಡಿಸ್ಟರ್ಬೆನ್ಸ್ ಬರ್ತಾ ಇದೆ ನೋಡಿ, ನೋಡ್ರಿ ಯಾರ್ದು ಗೊತ್ತಿಲ್ಲ. ಓಕೆ, ಪರಿಚಯ ಮಾಡ್ಕೊಟ್ಟಂಗೆ ನನ್ನ ಹೆಸರು ವೀರೇಶ್ ಅಂದ್ಬಿಟ್ಟು, ನಮ್ಮೂರು ಚಿಕ್ಕಜಾಜೂರು, ಹೊಳಲ್ಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ನಾವು ಚಿಕ್ಕವರಿದ್ದಾಗಿಂದನೂ ತೋಟಕ್ಕೆ ಹೋಗೋದು ಬರೋದು ಇದೆಲ್ಲ ಇತ್ತು ಆಕ್ಟಿವಿಟೀಸು. ಅಷ್ಟು ಸೀರಿಯಸ್ ಆಗಿರಲಿಲ್ಲ. 2018-19ರಲ್ಲಿ ಸ್ವಲ್ಪ ಬರ ಶುರು ಆಯ್ತು ನಮಗೆ. ಅದು ಬರ ಬಂದಿತ್ತು ಮುಂಚೆ 2003, 4, 5ರಲ್ಲೂ ಬಂದಿತ್ತು. ಆಮೇಲೆ 12, 13ರಲ್ಲಿ ಒಂದು ಸ್ವಲ್ಪ ಬಂದಿತ್ತು. ಆದ್ರೆ 17, 18ರಲ್ಲಿ ನಾನು ಅದನ್ನ ಕಣ್ಣಾರೆ ಎಕ್ಸ್ಪೀರಿಯನ್ಸ್ ಮಾಡಿದೆ. ಅವಾಗ ನಂದು ಸ್ವಲ್ಪ ವರ್ಕ್ ಫ್ರಮ್ ಹೋಮ್ ಇತ್ತು ಅವಾಗಲೇ ನಮ್ಮ ಕಂಪ್ನಿಯಲ್ಲಿ. ಅವಾಗ ಬೋರ್ಗಳೆಲ್ಲ ಬತ್ತೋದು, ಎಲ್ಲ ಸರಿಯಾಗಿ ನೀರು ಬರ್ತಾ ಇರಲಿಲ್ಲ. ಬೋರಲ್ಲಿ 10 ನಿಮಿಷ ಬರೋದು, ಆಫ್ ಆಗೋದು, ಈ ತರ ಎಲ್ಲ ಸಮಸ್ಯೆಗಳು ಶುರು ಆದವು. ರಾತ್ರಿ 2 ಗಂಟೆಗೆ ಹೋಗಿ ಮೋಟ್ರ್ ಆನ್ ಮಾಡಿ ಬರಕ್ ಹೋಗ್ತಾ ಇದ್ವಿ. ಬರೀ ಒಂದು 20 ನಿಮಿಷ, ಅರ್ಧ ಗಂಟೆ ಓಡ್ಸಕ್ ಮಾತ್ರ. ಯಾಕಂದ್ರೆ ಜಾಸ್ತಿ ಓಡಿದ್ರೆ ಮೋಟ್ರ್ ಸುಟ್ಟು ಹೋಗ್ತಾ ಇತ್ತು. ಇದೆಲ್ಲ ಇಂಪ್ಯಾಕ್ಟ್ ಆಗಿತ್ತು ನನಗೆ. ಇದು ಮಾಡಕ್ ಸಾಧ್ಯನೇ ಇಲ್ಲ ಅಂತ. ಅಡಿಕೆ ಈಗ ನಮ್ ಬೆಳೆ ಅಲ್ಲ, ಈ ಬಯಲುಸೀಮೆ ಬೆಳೆ ಅಲ್ಲ. ಆಮೇಲೆ ಅದು ನೀರು ಇಲ್ದೇ ಇರೋ ಜಾಗದಲ್ಲಿ ಈ ತರ ಬೋರ್ವೆಲ್ ಕೊರೆದ್ಬಿಟ್ಟು ಮಾಡೋ ಅಂತ ಬೆಳೆ ಅಲ್ಲ ಅನ್ನೋದು ನನಗೆ ಅದು ಅಲ್ಲಿಂದ ಮನವರಿಕೆ ಆಯ್ತು. ಇದು ಮಾಡಬಾರ್ದಾಗಿತ್ತು, ಮಾಡ್ಬಿಟ್ಟಿದ್ವಿ. ಎಷ್ಟು ಕಷ್ಟ ಆಗ್ತಿದೆ ಇದನ್ನೆಲ್ಲ ಉಳಿಸ್ಕೊಳಕ್ಕೆ ಅನ್ನೋದು ಒಂದ್ ಸ್ವಲ್ಪ ಅಲ್ಲಿಂದ ಇದಾಯ್ತು. ಆಮೇಲೆ ಇದಕ್ ಪರಿಹಾರ ಏನು ಅಂದಾಗ ಅದು ಲಾಕ್ಡೌನ್ ಬಂತು. ಅಷ್ಟರೊಳಗೆ ನನಗೆ ಸ್ವಲ್ಪ ಗೊತ್ತಾಗಿತ್ತು, ಓಕೆ ಈ ತರದೊಂದು ಮೆಥಡ್ ಇದೆ, ಹಿಂಗ್ ಮಾಡ್ಬೋದು ಅಂತ. ಅದು ನಾವು ಫುಲ್ ಟೈಮ್ ಫೀಲ್ಡ್ ಅಲ್ಲಿ ಇರಕ್ ಆಗ್ತಿರ್ಲಿಲ್ಲ. ಹಂಗಾಗಿ
ಈಗ ನಮ್ಮ ತಂದೆಯವ್ರವರೊಂದು ಅವರು ಸ್ವಲ್ಪ ಮುಂಚೆ ಶುರು ಮಾಡಿದ್ರು ಈ ತರ ಝೀರೋ ಕಲ್ಟಿವೇಶನ್ ಅಂದ್ಬಿಟ್ಟು, ಯಾಕೆ ಅದು ಸಕ್ಸಸ್ ಆಗಿರಲಿಲ್ಲ. ಮತ್ತೆ ನಾರ್ಮಲ್ ರೆಗ್ಯುಲರ್ ಹೆಂಗೆ ಉಳುಮೆ ಮಾಡೋದು ಇದೆಲ್ಲ ಶುರು ಆಗಿತ್ತು. ಆಮೇಲೆ ನನಗೆ ಅದು ಸ್ವಲ್ಪ ಅದಕ್ಕೋ ಸರಿ ಕಾಣಿಸ್ತಿರ್ಲಿಲ್ಲ. ಯಾಕೋ ಮಣ್ಣೆಲ್ಲ ಬಿಗಿ ಆಗ್ತಾ ಇದೆ, ಎರೆಹುಳೆಲ್ಲ ಸಾಯ್ತಾ ಇದಾವೆ, ಆಮೇಲೆ ಯಾಕೋ ವೀಕ್ ಆಗ್ತಾ ಇದೆ ತೋಟ ಅನಿಸ್ತಾ ಇತ್ತು. ಅದಾವಾಗ ಈಗ ಸಹಜ ಕೃಷಿ, ನ್ಯಾಚುರಲ್ ಫಾರ್ಮಿಂಗ್ ಎಲ್ಲ ಪರಿಚಯ ಆಯ್ತು. ಈಗ ಸಹಜ ಕೃಷಿ ಪರಿಚಯ ಬಗ್ಗೆ ಹೇಳ್ತೀನಿ ಫಸ್ಟು. ಈಗ ಸಹಜ ಕೃಷಿ ಅಂದ್ರೆ ಇದ್ರಲ್ಲಿ ಬಹಳಷ್ಟು ಇದಾವೆ. ಕೃಷಿಯಲ್ಲಿ ಬಹಳಷ್ಟು ಪದ್ಧತಿಗಳಿದಾವೆ. ಸಹಜ ಕೃಷಿ ಅಥವಾ ಈ ತರ ನಾವೇನ್ ಫಾಲೋ ಮಾಡ್ತಾ ಇದೀವಿ, ಈ ಮೆಥಡ್ ಅಲ್ಲಿ ನಾವು ಹೊರಗಡೆಯಿಂದ ಏನು ತರಲ್ಲ. ಅಂದ್ರೆ ಯಾವುದೇ ರೀತಿಯ ಕೆಮಿಕಲ್ ಆಗಿರ್ಬೋದು, ಆರ್ಗ್ಯಾನಿಕ್ ಇನ್ಪುಟ್ಸ್ ಆಗಿರ್ಬೋದು, ಯಾವ್ದು ತರಬಾರ್ದು. ಓಕೆ, ಇದು ನ್ಯಾಚುರಲ್ ಫಾರ್ಮಿಂಗ್. ಆಮೇಲೆ ಉಳುಮೆ ಮಾಡಂಗಿಲ್ಲ, ಆಮೇಲೆ ಕಳೆ ನಿರ್ಮೂಲನೆ ಮಾಡಂಗಿಲ್ಲ, ಆಮೇಲೆ ಯಾವುದೇ ರೀತಿ ಕೀಟನಾಶಕ ಆಗಿರ್ಬೋದು, ಆರ್ಗ್ಯಾನಿಕ್ ಆಗಿರ್ಬೋದು, ಕೆಮಿಕಲ್ ಆಗಿರ್ಬೋದು, ಯಾವುದೇ ರೀತಿ ಸ್ಪ್ರೇ ಆಗಿರ್ಬೋದು, ಯಾವುದನ್ನು ಬಳಕೆ ಮಾಡಲ್ಲ. ಆಮೇಲೆ ಕೊಯ್ಲ್ ಮಾತ್ರ ಇಲ್ಲಿ ಬಹಳ ಮುಖ್ಯವಾದ ಕೆಲಸ. ಅದಷ್ಟೇ ನಮ್ದು ಮುಖ್ಯವಾದ ಕೆಲಸ ಆಗ್ಬೇಕು. ಅದು ಇಮಿಡಿಯೇಟ್ ಆಗಲ್ಲ. ಅದಕ್ಕೆ ಎಲ್ಲ ಎಫರ್ಟ್ ಆಗ್ತಾ ಹೋದ್ರೆ ಕೊನೆಗೆ ನಿಮಗೆ ಬರೀ ಕೊಯ್ಲು ಅಷ್ಟೇ ಕೆಲಸ ಉಳಿದಿರುತ್ತೆ. ಇದನ್ನೆಲ್ಲ ಚೆನ್ನಾಗಿ ಸಹಜ ಕೃಷಿ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅದನ್ನ ನೀವು ಸರಿಯಾಗಿ ಅಳವಡಿಸ್ಕೊಂಡ್ರೆ ಕೊನೆಗೆ ನಿಮ್ದು ಕೆಲಸ, ತೋಟದಲ್ಲಿ ಏನ್ ಕೆಲಸಪ್ಪ ಅಂದ್ರೆ ಇವತ್ತು ಹೋದೆ ಏನೋ ಕಾಯಿ ಹರ್ಕೊಂಬಂದೆ, ಏನೋ ಹಣ್ಣು ತಗೊಂಬಂದೆ, ಇದಷ್ಟೇ ನಿಮ್ದು ಕೆಲಸ ಆಗಿರುತ್ತೆ ಕೊನೆಗೆ. ಇಲ್ಲ ಅಲ್ಪ ಸ್ವಲ್ಪ ಕಳೆ ಕ್ಲೀನ್ ಮಾಡ್ಕೊಳೋದು, ಓಡಾಡೋ ಜಾಗ ಕ್ಲೀನ್ ಮಾಡ್ಕೊಳೋದು, ಯಾವ್ದಾರು ನಿಮ್ದು ಮುಖ್ಯ ಬೆಳೆಗೆ ಯಾವ್ದಾರು ಕಳೆ ತೊಂದರೆ ಮಾಡ್ತಾ ಇದ್ರೆ ಅದನ್ನ ಸ್ವಲ್ಪ ಕಂಟ್ರೋಲ್ ಆಗಿ ಇಡೋದು. ಇಲ್ಲಿ ಏನಾದ್ರು ನಾವು ಕಂಟ್ರೋಲ್ ಮಾಡ್ತೀವಿ ಅಷ್ಟೇ, ಅಂದ್ರೆ ನಿಯಂತ್ರಣ ಮಾಡ್ತೀವಿ ಅಷ್ಟೇ. ಈ ನಿರ್ಮೂಲನೆ ಏನು ಮಾಡಕ್ಕಾಗಲ್ಲ ಕಳೆನೆಲ್ಲ. ಈಗ ನಮ್ಮ ಪದ್ಧತಿಯಲ್ಲಿ ಈಗ ಸಂಪೂರ್ಣ ಯಾವ್ದೋ ಒಂದು ನಿಮ್ಮಲ್ಲಿ ಕಳೆ ಇರುತ್ತೆ, ಅದನ್ನ ಸಂಪೂರ್ಣ ತೆಗೆದಾಕ್ಬೇಕು ಅನ್ನೋದು ಆತರ ಉದ್ದೇಶ ಇರೋದ್ಕಿಂತ ಅದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು, ಅಂದ್ರೆ ಅದನ್ನ ನಿಯಂತ್ರಣದಲ್ಲಿ ಇಟ್ಕೊಂಡು ಬೇರೆ ಬೇರೆ ಬೆಳೆನ ಸಂಯೋಜನೆ ಮಾಡ್ಕೊಂಡು ಎಲ್ಲದನ್ನು ಬ್ಯಾಲೆನ್ಸ್ ಆಗಿ ಅಥವಾ ಆತರ ತಗೊಂಡೋಗೋದು ಸಹಜ ಕೃಷಿ ಅಂದ್ರೆ. ಈಗ ನಾವು ಮುಂಚೆಯಿಂದನೂ ಅಡಿಕೆ ತೋಟಕ್ಕೆ ಸ್ವಲ್ಪ ಗೊಬ್ಬರ ಕೊಡ್ತಾ ಇದ್ವಿ, ಹೊರಗಡೆಯಿಂದ ಕುರಿ ಗೊಬ್ಬರ ಕೊಡ್ತಾ ಇದ್ವಿ. ಅದೊಂದು ಕಂಟಿನ್ಯೂ ಮಾಡಿದೀವಿ, ಈಗ್ಲೂ ಕಂಟಿನ್ಯೂ ಮಾಡಿದೀವಿ, ನಿಲ್ಸಿಲ್ಲ ಕುರಿ ಗೊಬ್ಬರ. ಅದ್ಬಿಟ್ರೆ ಮತ್ತೆ ಬೇರೆ ಯಾವುದೇ ರೀತಿಯ ಇನ್ಪುಟ್ಸ್ ನಮ್ ತೋಟಕ್ಕೆ ಬರ್ತಾ ಇಲ್ಲ. ಅದು ಅಡಿಕೆ ಪ್ಲಾಟಿಗೆ ಮಾತ್ರ ಕುರಿ ಗೊಬ್ಬರ. ಮುಂಚೆ ಎಷ್ಟು ಅಡಿಕೆ ಕೊಡ್ತಿದ್ವು ಅದೇ ಪ್ರಮಾಣದಲ್ಲಿ ಕೊಡ್ತಾ ಇದೀವಿ. ತೆಂಗಿಗೆ ಯಾವುದೇ ರೀತಿ ಗೊಬ್ಬರ ಕೊಡಲ್ಲ. ಬೇರೆ ಮಾವಿದೆ, ಮಾವಿಗೂ ಏನು ಕೊಡಲ್ಲ. ಆಮೇಲೆ ಎಕ್ಸ್ಟ್ರಾ ನಾವ್ ಏನಾನ ಬೇರೆ ಬೇರೆ ಬೆಳೆಗಳನ್ನ ಸಂಯೋಜನೆ ಮಾಡಿದೀವಿ, ತೋಟಗಾರಿಕೆ ಬೆಳೆಗಳನ್ನ. ಯಾವುದಕ್ಕೂ ಏನು ಎಕ್ಸ್ಟ್ರಾ ಅಂತ ಇಲ್ಲ. ಅಡಿಕೆಗೆ ಎಷ್ಟು ಮುಂಚೆ ಎಷ್ಟು ಕೊಡ್ತಿದ್ವು ಅದಷ್ಟೇ ಕಂಟಿನ್ಯೂ ಮಾಡಿದೀವಿ. ಇದು ಇನ್ನೊಂದು ಇದು ಇಂಟ್ರೊಡಕ್ಷನ್ ಆಯ್ತು. ಈಗ ನೆಕ್ಸ್ಟ್ ನೋಡಿ 2019 ನೀವೇನ್ ನೋಡ್ತಾ ಇದ್ರೆ ಸ್ಕ್ರೀನ್ ಅಲ್ಲಿ 2019 ನಾನು ತೆಗ್ದಿರೋ ಫೋಟೋಗಳಿವು. ಈ ಅಡಿಕೆಯಲ್ಲಿ ನಮ್ಮಲ್ಲಿ ಒಂದು ಹುಲ್ಲ ಆಗ್ಬಿಡ್ತಿರಲ್ಲ, ಅಷ್ಟು ನೀಟಾಗಿ ಇಟ್ಕೊಂತ ಇದ್ವಿ. ಫುಲ್ ಟ್ರಾಕ್ಟ್ ಹೊಡಿಯೋದು, ಅಲ್ಪ ಸ್ವಲ್ಪ ಉಳಿದಿದ್ದನ್ನ ಚಲ್ಕಿಯಲ್ಲಿ ಎಲ್ಲ ಕಿತ್ತಾಕೋದು. ಅಂದ್ರೆ ಎಲ್ಲೂ ಬಿಡಬಾರ್ದು ಹುಲ್ಲು ಅಂದ್ಬಿಟ್ಟು. ಒಂದ್ ಹುಲ್ ಕಡ್ಡಿ ಇಲ್ದಂಗೆ ಮೇಂಟೈನ್ ಮಾಡಿದ್ವಿ ತೋಟನ. ಈ ನೋಡ್ರಿ, ಈ ಮೊದಲನೇ ಫೋಟೋದಲ್ಲಿ ನೀವು ನೋಡ್ಬೋದು, ಇದು ಹಳ್ಳ ಹರಿದ್ಬಿಟ್ಟು ಎಷ್ಟು ಮಣ್ಣು ಕೊಚ್ಚೋಗಿದೆ. ಈ ತರ ಎಲ್ಲ ಮಣ್ಣು ಕೊಚ್ತಾ ಇತ್ತು. ನಮ್ ಸ್ವಲ್ಪ ಹಳ್ಳರಿಯ ಜಾಗಗಳಿದಾವೆ ನಮ್ ತೋಟದಲ್ಲಿ. ಹಿಂಗೆ ಹಳ್ಳ ಎಲ್ಲ ಹರಿದ್ಬಿಟ್ಟು ಮಣ್ಣೆಲ್ಲ ಕೊಚ್ತಾ ಇತ್ತು. ಆಮೇಲೆ ಇಲ್ಲಿ ನೋಡ್ರಿ, ಇದು ಮಳೆಗಾಲದ್ದು ನಮ್ದು ಗೌರಿ ಹಬ್ಬ ಅಂದ್ರೆ ಶ್ರಾವಣದಲ್ಲಿ ತೆಗ್ದಿದ್ ಫೋಟೋ ಇದು. ಗೌರಿ ಗಣೇಶ ಹಬ್ಬ ಟೈಮಲ್ಲಿ ತೋಟದ ಪೂಜೆ ಇರುತ್ತೆ, ಆ ಟೈಮಲ್ಲಿ ತೆಗ್ದಿದ್ದು. ಅವೆಲ್ಲ ಒಳ್ಳೆ ಮಳೆಗಾಲ ಅದು. ನೋಡ್ರಿ, ಒಂದು ಹುಲ್ಲಿಲ್ಲ ಇಲ್ಲಿ, ನೋಡ್ಬೋದು ನೀವು. ಅಂದ್ರೆ ಮಣ್ಣೆಲ್ಲ ಗಟ್ಟಿನೂ ಆಗಿದೆ ಇಲ್ಲಿ, ಕೆಸರು ತರ ಆಗಿ ಡ್ರೈ ಆಗಿ ಗಟ್ಟಿ ತರ ಆಗಿದೆ. ಇದು ನೋಡ್ರಿ, ಇದು ತೆಂಗಿನ ಪ್ಲಾಟು. ಈ ತೆಂಗು ಬಿಟ್ರೆ ಬುಡದಲ್ಲಿ ನಿಮಗೆ ಒಂದು ಗರಿ ಇಲ್ಲ, ಮಟ್ಟೆ ಇಲ್ಲ, ಏನು ಇಲ್ಲ. ಅಷ್ಟು ನೀಟ್ ಎಲ್ಲ ಖಾಲಿ. ಇಲ್ಲೂ ಅಷ್ಟೇ ನೋಡ್ರಿ, ಇದೆಲ್ಲ ನೀರ್ ಹರಿದಿರೋದು. ಅಂದ್ರೆ ನಾವ್ ಈಗ ರೆಗ್ಯುಲರ್ ಹೆಂಗೆ ಈಗ ನಾರ್ಮಲ್ ಈಗ ಆರ್ಗ್ಯಾನಿಕ್ ಫಾರ್ಮಿಂಗ್ ಅನ್ನೋರು ಇದನ್ನೇ ಫಾಲೋ ಮಾಡ್ತಾರೆ. ಗೊಬ್ಬರ ಕೊಡ್ತಾರೆ, ಅದ್ರ ಕಲ್ಟಿವೇಶನ್ ಮಾಡ್ತಾರೆ, ಕಳೆ ತೆಗಿತಾರೆ. ಓಕೆ, ಆದ್ರೆ ನಮ್ದು ಆ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಈಗ ಇದನ್ನೆಲ್ಲ ಚೇಂಜ್ ಮಾಡ್ಬೇಕಾಯ್ತು ನಿಧಾನಕ್ಕೆ, ಹಂತವಾಗಿ. ನೋಡಿ 2021 ಇಲ್ಲಿ ಏನ್ ಮಾಡಿದ್ವಿ ಅಂದ್ರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಗಿಡಗಳನ್ನೆಲ್ಲ ತರಕ್ ಶುರು ಮಾಡಿದ್ವಿ. ಎಲ್ಲಾ ತರದ ಗಿಡಗಳನ್ನೆಲ್ಲ ಬಾರ್ಡರ್ ಹಾಕೋದು, ಮಧ್ಯೇನೋ ಹಾಕೋದು, ಎಷ್ಟಾಗತ್ತೆ ಅಷ್ಟು. ಎಲ್ಲಾ ತರದ ವೆರೈಟಿ ಹಣ್ಣಿನ ಗಿಡಗಳಿಂದ ಹಿಡಿದು ಮಾಗನಿ, ಬೀಟೆ, ಅಂದ್ರೆ ಎಲ್ಲಾ ಫಾರೆಸ್ಟ್ ಟ್ರೀಸ್ಗಳು. ಬರೀ ಒಂದೋ ಎರಡಕ್ಕೆ ಸೀಮಿತ ಆಗ್ಲಿಲ್ಲ. ಸಿಲ್ವರ್ ಹಾಕ್ಲಿಲ್ಲ, ಸಿಲ್ವರ್ ಯಾಕೋ ಅದು ಏನು ಪ್ರಾಫಿಟಬಲ್ ಇಲ್ಲ, ಆಮೇಲೆ ಅದೇನು ಒಳ್ಳೇದಲ್ಲ ಅಂದ್ಬಿಟ್ಟು ಯಾಕೋ ಸಿಲ್ವರ್ ಬಿಟ್ಬಿಟ್ಟು ಇನ್ನೆಲ್ಲಾ ತರದ ಗಿಡನೂ ಹಾಕಿದ್ವಿ. ತೇಗನು ಸ್ವಲ್ಪ ಕಡಿಮೆ ಮಾಡ್ತಾ ಬಂದ್ವಿ. ಇತ್ತೀಚೆಗೆ ಒಂದ್ 2-3 ವರ್ಷದಿಂದ ತೇಗ ಆಗ್ತಾನೆ ಇಲ್ಲ. ಆಲ್ರೆಡಿ ಇದಾವೆ ನಮ್ಮ ಮುಂಚೆ ಹಾಕಿರೋವು. ಇತ್ತೀಚೆಗೆ ಸ್ವಲ್ಪ ಬೇರೆ ಬೇರೆ ಹಣ್ಣಿನ ಗಿಡಗಳನ್ನ ಜಾಸ್ತಿ ಹಾಕ್ತಾ ಇದೀವಿ ಬಾರ್ಡ್ರಲ್ಲಿ. ಕುರಿ ಮೇಕೆ ತಿಂದೇ ಇರೋ ಅಂತ ಹಾಕ್ತಾ ಇದೀವಿ. ಸ್ವಲ್ಪ ನಮ್ಮಲ್ಲಿ ಮೇಕೆ ಕಾಟ ಜಾಸ್ತಿ, ಮೇಕೆ ದನದಲ್ಲಿ ಬಹಳ ಕಾಟ ಕುರಿಯವರು. ಅವ್ರನ್ನೆಲ್ಲ ಅವಾಯ್ಡ್ ಮಾಡ್ಲಿಕ್ಕೆ ಬೇಲಿಯಲ್ಲಿ ಅವು ತಿಂದೇ ಇರೋ ಅಂತ ಹಾಕ್ಬೇಕು. ಹಂಗಾಗಿ ಹೊಂಗೆ, ಆಮೇಲೆ ಸೀತಾಫಲ, ಆಮೇಲೆ
ಸ್ವಲ್ಪ ಈಗ ಅವ ಯಾವ್ದು ತಿನ್ನಲ್ಲ ಅವಂತಾನೇ ಪ್ರಿಫರ್ ಮಾಡ್ತಾ ಇದೀವಿ. ಸ್ವಲ್ಪ ಹೊಂಗೆ, ಸೀತಾಫಲನೇ ಜಾಸ್ತಿ ಮಾಡಿದೀನಿ ನಾನು. ಮಾಗನಿನೂ ಅಷ್ಟು ತಿನ್ನಲ್ಲ ಅದು. ಆಮೇಲೆ ಹಿಂಗೆ ಪೇರ್ಲೆ, ಬೆಟ್ಟದ ನೆಲ್ಲಿ ಎಲ್ಲಾ ತರದ ಗಿಡಗಳನ್ನ ಇಲ್ಲಿ ಸಂಯೋಜನೆ ಮಾಡ್ತಾ ಇದೀವಿ. ಹೊನ್ನೆ, ಬೀಟೆ ಈ ತರದ್ದೆಲ್ಲ ಬಾರ್ಡರ್‌ಲ್ ಹಾಕಕ್ ಶುರು ಮಾಡಿದೀವಿ. ಆಮೇಲೆ ಹೊಂಗೆ ಬೀಜನೂ ಉರಿಸ್ತಾ ಇದೀನಿ ನಾನು, ಸ್ವಲ್ಪ ಡೆನ್ಸ್ ಆಗಿರ್ಲಿ ಹೊಂಗೆ ಅಂದ್ಬಿಟ್ಟು. ಎಲ್ಲೆಲ್ಲಿ ಗ್ಯಾಪ್ ಇದೆಯೋ ಅಲ್ಲಿ ನಮ್ದೊಂದು ಆ ತರ ಬೇಲಿ ಮೇಂಟೈನ್ ಮಾಡ್ತಾ ಇದೀವಿ. ಇದು ಈ ತೆಂಗ್ ಏನ್ ಪ್ಲಾಟ್ ಫಸ್ಟ್ ನೋಡಿದ್ರಲ್ಲ ಅದೇ ಪ್ಲಾಟ್ ಅಲ್ಲಿ ಸೆಣಬು ಹಾಕಿರೋದು ಇದು. ಈ ತರ ಫಸ್ಟಿಗೆ ಶುರು ಮಾಡಿದ್ವಿ, ಸೆಣಬು ಹಾಕಿದ್ವಿ. ಹಿಂಗೆ ಆಮೇಲೆ ತೆಂಗಿನ ಸಿಪ್ಪೆ ಉಳಿದಿತ್ತು, ಅದ್ನ ಯಾರಿಗೂ ಕೊಡ್ತಾ ಇರ್ಲಿಲ್ಲ ನಾವು. ತೆಂಗಿನ ಸಿಪ್ಪೆನ ಇಲ್ಲೇ ಮಲ್ಚಿಂಗ್ ಮಾಡ್ತಾ ಇದ್ವಿ. ಹಿಂಗ್ ಮಾಡಿದ್ವಿ ಇನಿಷಿಯಲಿ. ಈಗ ಅದು ಆ ತರ ಮಾಡ್ತಾ ಇಲ್ಲ ಈಗ ಸಿಸ್ಟಮ್ ಅಲ್ಲಿ. ಇದು ನೋಡ್ರಿ ಇದೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ತಂದಿರೋ ಗಿಡಗಳನ್ನೆಲ್ಲ ಇಳಿಸ್ತಾ ಇರೋದು. ಇದು 2021 ಈಗ ಅವಾಗ ಶುರು ಮಾಡಿದ್ವಿ. ಈ ಉಳುಮೆ ನಿಲ್ಲಿಸ್ಬಿಟ್ಟು ಹಿಂಗ್ ಬೇರೆ ಬೇರೆದ್ನೆಲ್ಲ ಆಡ್ ಮಾಡ್ತಾ ಹೋದ್ವಿ ನಿಧಾನಕ್ಕೆ ಹಂತವಾಗಿ. ಇದು 2022ರಲ್ಲಿ. ಈಗ ತೆಂಗಲ್ಲಿ ಆ ತರ ಶುರು ಆಯ್ತು. ಈಗ ಅಡಿಕೆಯಲ್ಲೂ ನಾವು ಫಸ್ಟ್ ಬಾಳೆ ಹಾಕಿದ್ವಿ. ಒಂದ್ ಸಾಲ್ ಬಾಳೆ ಹಾಕಿದ್ವಿ, ಇನ್ನೊಂದ್ ಸಾಲ ಎಂಟಿ ಬಿಟ್ಟಿದ್ವಿ. ಇಲ್ಲೇನು ಇರ್ಲಿಲ್ಲ. ಇಲ್ಲೆಲ್ಲ ಉಳ್ಳಿ, ಅಲಸಂದೆ, ಅವರೆ ಈ ತರದ್ದೆಲ್ಲ ಬೇರೆ ಬೇರೆ ದ್ವಿದಳ ಜಾತಿ ಬೆಳೆಗಳನ್ನೆಲ್ಲ ಇಲ್ಲಿ ಹಾಕ್ತಾ ಬಂದ್ವಿ. ಕಂಪ್ಲೀಟ್ ಉಳ್ಮೆ ನಿಲ್ಸ್ಬಿಟ್ವಿ. ಒಂದ್ ಚೂರು ಟ್ರ್ಯಾಕ್ಟರ್ ಒಳಗಡೆ ಹೋಗಂಗಿಲ್ಲ ಅನ್ನೋ ತರ ರೂಲ್ಸ್ ಮಾಡ್ಕೊಂಡ್ವಿ. ಅದಕ್ಕೆ ಪೂರಕವಾಗಿ ಫಸ್ಟ್ ಬಾಳೆ ಹಾಕೊಂಡ್ವಿ. ಈಗ ಒಂದೇ ಸಲ ನಿಲ್ಸೋದು ಕಷ್ಟ ಆಯ್ತು. ಒಂದ್ ಸಾಲು ಬಾಳೆ ಹಾಕೊಂಡ್ವಿ, ಇನ್ನೊಂದ್ ಸಾಲು ಟ್ರ್ಯಾಕ್ಟರ್ ಓಡಾಡ್ತಾ ಇತ್ತು. ನನಗೆ ಅದು ಯಾಕೋ ಇಷ್ಟ ಆಗ್ತಿರ್ಲಿಲ್ಲ. ಮತ್ತು ಟ್ರ್ಯಾಕ್ಟರ್ ಬರ್ತಾ ಇದೆ ಅಂದ್ಬಿಟ್ಟು ಸ್ವಲ್ಪ ಬೇಜಾರಾಗ್ತಿತ್ತು ಆ ಟೈಮಲ್ಲಿ. ಹಾಗೆ ಹಂತವಾಗಿ ಈಗ ನೋಡ್ರಿ ಇದಕ್ಕೆ ಅರಶಿನ ಇದೆ, ಇಲ್ಲೇನ್ ನೋಡ್ತಿದ್ರಿ ಈ ಫೋಟೋದಲ್ಲಿ. ಹಿಂಗ್ ಮತ್ತೆ ಮನೆಗೆ ಏನ್ ಬೇಕೋ ಅದನ್ನು ಬೆಳ್ಕೊಳಕ್ ಶುರು ಮಾಡಿದ್ವಿ. ಅರಶಿನ, ಶುಂಠಿ ಈ ತರದ್ದೆಲ್ಲ ಮಧ್ಯ ಅಡಿಕೆ ಮಧ್ಯೆನೆ ಹಾಕಕ್ ಶುರು ಮಾಡಿದ್ವಿ. ಆಮೇಲೆ ಇಲ್ಲಿ ನೋಡ್ರಿ ಇದು ಕಾಫಿ ಇದು. ಹಿಂಗೆ ಇದ್ರಲ್ಲಿ ಓಡಾಡ್ತಿದ್ರು ಜಾಸ್ತಿ. ಎಲ್ಲಿ ಟ್ರ್ಯಾಕ್ಟರ್ ಬರ್ತಾ ಇದೆ, ಆಮೇಲೆ ಇಲ್ಲೊಂದ್ ಸಾಲ್ ಖಾಲಿ ಇದೆ ಅಂದ್ರೆ ಮತ್ತೆ ಇಲ್ಲಿ ಟ್ರ್ಯಾಕ್ಟರ್ ಬರೋ ಅವಕಾಶ ಇದೆ ಅಂದ್ಬಿಟ್ಟು 4 ಗಿಡದ ಮಧ್ಯೆ ಕಾಫಿ ಹಾಕಿದ್ವಿ. ಆಕ್ಚುಲಿ ಬಾಳೆ ಹಾಕಿದ್ವಿ 2 ಗಿಡದ ಮಧ್ಯ, ಇಲ್ಲಿ 4 ಗಿಡದ ಮಧ್ಯೆ ಹಾಕಿದ್ವಿ. ಹಂಗ ಹಾಕ್ದಾಗ ನಮ್ಮ 4 ಕಡೆ ಇದೆ ಪ್ಲಾಟ್. ಇದು 2 ಪ್ಲಾಟ್ ಅಲ್ಲಿ ಮಾತ್ರ ಕಾಫಿ ನೋಡೋಣ ಅಂತ ಪ್ರಯತ್ನ ಮಾಡಿದ್ವಿ, ಹೆಂಗ್ ಬರ್ಬೋದು ಅಂತ. ಚೆನ್ನಾಗ್ ಬರ್ತಾ ಇದೆ. ಈ ನೋಡ್ರಿ ಇದೆಲ್ಲ ಬಾಳೆ ಇಲ್ಲಿ ಡೆನ್ಸ್ ಆಗಿ ಬೆಳೆದಿದೆ, ಇದ್ರ ಮಧ್ಯೆ ಕಾಫಿ ಇದೆ. ನೋಡ್ರಿ ಇದು ಇನ್ನೊಂದು ಫೋಟೋ, ತೆಂಗಿನ ಪ್ಲಾಟ್. ಈಗ ಫಸ್ಟ್ ಏನ್ ನೋಡಿದ್ರಲ್ಲ ಅದೇ ಬ್ಲಾಕ್ ಅಲ್ಲಿ 2 ಗಿಡದ ಮಧ್ಯೆ, 4 ಗಿಡದ ಮಧ್ಯೆ ಹಣ್ಣಿನ ಗಿಡಗಳನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ವಿ. ಎಲ್ಲಾ ತರದ ಹಣ್ಣಿನ ಗಿಡಗಳು ನಮ್ಗೆ ಏನ್ ತಿನ್ನಕ್ ಇಷ್ಟನೋ ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟು ಹಾಕ್ತಾ ಬಂದಿದೀವಿ. ಆ ತರದ ಹಣ್ಣಿನ ಗಿಡಗಳನ್ನ ಒಂದ್ 15-20 ವೆರೈಟಿ ಹಾಕಿದೀವಿ. ಆಮೇಲೆ 4 ಗಿಡದ ತೆಂಗಿನ 4 ಗಿಡದ ಮಧ್ಯೆ ಸ್ವಲ್ಪ ದೊಡ್ಡದಾಗಿ ಬೆಳೆಯಂತ ಹಾಕ್ತಾ ಇದೀವಿ. ಹಲಸಾಗಿರ್ಬೋದು, ಮಾವಾಗಿರ್ಬೋದು, ಅಂಜೂರ, ಅಂದ್ರೆ ಯಾವ್ದು ಸ್ವಲ್ಪ ಜೋರಾಗಿ ದೊಡ್ಡದಾಗಿ ಬೆಳೆಯುತ್ತೆ ಅದನ್ನ 4 ಗಿಡದ ಮಧ್ಯೆ. 2 ಗಿಡದ ಮಧ್ಯೆ ಸ್ವಲ್ಪ ಚಿಕ್ಕ ಗಿಡಗಳು ಹಾಕ್ತಾ ಇದ್ವಿ. ನುಗ್ಗೆ, ಪೇರ್ಲ, ಈ ತರ ಸ್ವಲ್ಪ ನಿಂಬೆ, ಈ ತರ ಕಡಿಮೆ ಜಾಗ ತಗೊಳವು. ಆಮೇಲೆ ಮುಂದೆ ಈ 4 ಗಿಡದ ಮಧ್ಯೆ ದೊಡ್ಡದಾದ್ಮೇಲೆ ಈಗ ಅಕ್ಕಪಕ್ಕ ಬೆಳೆಯಕ್ಕೆ ಅವಕಾಶ ಕಡಿಮೆ ಆಗೋದ್ರಿಂದ ಮುಂದೆ ಬದುಕೋದು ಕಷ್ಟ. ಇನ್ನು ನಿಂಬೆ ಬಹಳ ವರ್ಷ ಇರಕ್ಕಾಗಲ್ಲ, ಪೇರ್ಲೆ ಬಹಳ ವರ್ಷ ಇರಲ್ಲ. ಸ್ವಲ್ಪ ಹಂಗೆ ದಿನ ಕಳೆದಂಗ ಅದ್ರದ್ದು ಆಯಸ್ಸು ಕಡಿಮೆ ಆಗ್ತಾ ಬರುತ್ತೆ. ಆದ್ರೆ ಈ ಹಲಸು ಇವೆಲ್ಲ ಎಷ್ಟು ವರ್ಷ ಆದ್ರೆ ಏನಾಗಲ್ಲ. ಹಂಗಾಗಿ ಅವನ್ನ ಸ್ವಲ್ಪ ಜಾಗ ಕೊಟ್ಟಿದೀವಿ ಅವಕ್ಕೆ. ಈ ತರ ನಾವು ಈಗ ಹಂತವಾಗಿ ಹಾಕಂತ ಬಂದ್ವಿ. ಈ 2023 ಇದು ಫೋಟೋ. ಈಗ ಹೋದ ವರ್ಷದ ಮಳೆಗಾಲದಲ್ಲಿ ತೆಗ್ದಿರೋ ಫೋಟೋಗಳಿವು. ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ಬೋದು ನೀವು. ಅದೇ ಅಡಿಕೆ ಬ್ಲಾಕ್ ಏನು ನೀವು ಫಸ್ಟ್ ಫೋಟೋದಲ್ಲಿ ನೋಡಿದ್ರೆ ಅಲ್ಲಿ ಈಗ ಬಾಳೆ, ಇದು ಪಚ್ಚಬಾಳೆ, ಏಲಕ್ಕಿ ಬಾಳೆ 2 ಹಾಕಿದ್ವಿ. ಅದ್ರದ್ದು ಎಷ್ಟು ಗ್ರೋತ್ ಹೆಂಗಿದೆ ನೋಡಿ. ಆಮೇಲೆ ಇದು ವೆಲ್ವೆಟ್ ಬೀನ್ಸ್ ಅಂದ್ಬಿಟ್ಟು ಇದು ಇನ್ನೊಂದು ಬ್ಲಾಕ್. ಇಲ್ಲಿ ಬಾಳೆ ಅಷ್ಟಿಲ್ಲ ಡೆನ್ಸ್ ಆಗಿ, ಇಲ್ಲಿ ಬರೀ ವೆಲ್ವೆಟ್ ಬೀನ್ಸ್ ಮಾತ್ರನೇ ಹಾಕಿದ್ವಿ. ಇದನ್ನ ಚಳಿಗಾಲದಲ್ಲೇ ಬೀಜ ಊರಿ ಬೇಸಿಗೆಯಲ್ಲಿ ಈ ತರ ಬೆಳೆಯೋ ತರ ಅವಕಾಶ ಮಾಡ್ಕೊಟ್ಟಿದ್ವಿ. ಹಾಗಾಗಿ ನಮಗೆ ಬಿಸಿಲು ಕಂಟ್ರೋಲ್ ಆಗ್ಲಿ, ಆಮೇಲೆ ಸ್ವಲ್ಪ ತೋಟ ಕೂಲ್ ಆಗಿರ್ಲಿ ಅಂದ್ಬಿಟ್ಟು. ನೋಡ್ರಿ ಇದು ಇದೆ. ಈಗ ಇನ್ನೊಂದು ಪಚ್ಚಬಾಳೆ ಮತ್ತು ಕಾಫಿ 2 ಕಾಂಬಿನೇಷನ್ ಇದು. ಇದು ಬಹಳ ಚೆನ್ನಾಗಿ ಬರ್ತಾ ಇದೆ. ಕಾಫಿನೂ ಚೆನ್ನಾಗಿ ಬರ್ತಾ ಇದೆ, ಬಿಸಿಲು ಚೆನ್ನಾಗಿ ಸಿಗ್ತಾ ಇದೆ ಕಾಫಿಗೆ. ಆಮೇಲೆ ನಮಗೆ ಎಲ್ಲಾ ತರದಿಂದ ಅನುಕೂಲ ಆಗಿದೆ ರೀ. ಮತ್ತೆ ಇಲ್ಲಿ ಇದೇನ್ ತೆಂಗಿನ ಬ್ಲಾಕ್ ನೋಡ್ತಾ ಇದೀರಾ, ಇಲ್ಲಿ ಅದೇ ಇಲ್ಲಿ ನೋಡಿ 2 ಗಿಡದ ಮಧ್ಯೆ ಹಲಸಿದೆ. ಇಲ್ಲಿ ಫೋಟೋದಲ್ಲಿ ಕಾಣಿಸಲ್ಲ, ಆದ್ರೆ ಎಲ್ಲಾ ಕಡೆನೂ ಈ ತರ ಎಲ್ಲಾ ಗಿಡನೂ ಹಾಕ್ತಾ ಬಂದಿದ್ದೀವಿ. ಇದು ನಮ್ಮ ತೋಟದಲ್ಲಿರೋ ವೆರೈಟಿ ಹೂಗಳು. ಐಸಂಕೆ, ಇದು ಬಾಳೆಯಲ್ಲೇ ಒಂದು ವೆರೈಟಿ. ಬರೀ ಹೂವು ಅಷ್ಟೇ ಚೆನ್ನಾಗಿ ಬರುತ್ತೆ, ಕಾಯಿ ಏನು ತಿನ್ನಕ್ ಬರಲ್ಲ. ಇದು ಅಲಂಕಾರಿಕ ಬಾಳೆ ಇದು. ಈ ತರದೆಲ್ಲ ನೋಡ್ರಿ, ಇದು ಕಾಫಿ ನಮ್ಮ ತೋಟದಲ್ಲೇ ಬೆಳೆದಿರೋದು ಕಾಫಿ ಇದು. ಈ ಫ್ಲವರಿಂಗು, ಆಮೇಲೆ ಇದು ಎಷ್ಟು ಚೆನ್ನಾಗಿ ಕಾಯಿ ಕಚ್ಚಿದೆ. ಈ ಕಾಫಿ ನಾವ್ ಏನು ಫೀಡಿಂಗ್ ಕೊಟ್ಟಿರಲ್ಲ, ಗೊಬ್ಬರನೂ ಹಾಕಿರಲ್ಲ, ಬರೀ ಗುಂಡಿ ತೆಗೆದು ಅಷ್ಟೇ ಇಟ್ಟಿದ್ದು ಅದು ಕಾಫಿ ಗಿಡ. ಅದ್ ಬಿಟ್ರೆ ಅದಕ್ಕೆ ಯಾವ್ದೇ ರೀತಿಯ ಉಪಚಾರ ಮಾಡಿರಲ್ಲ. ಚೆನ್ನಾಗಿ ಬರ್ತಾ ಇದೆ ಕಾಫಿನು. ಇದು ನಮ್ದು ತೋಟದ ಮನೆಯಿಂದ ನಮ್ದು ತೋಟ ಇಲ್ಲಿ ಕುತ್ಕೊಂಡೆಲ್ಲ ನೋಡ್ಬೋದು. ಆ ತರ ಒಂದು ವ್ಯವಸ್ಥೆ ಮಾಡ್ಕೊಂಡಿದೀವಿ. ಒಂದು ಆಫೀಸ್ ಕೆಲಸನೂ ಒಂದ್ಸಲ ಇಲ್ಲೇ ಮಾಡ್ತಿರ್ತೀವಿ ನಾವು.
ಬಟ್ ಇದು 2022 ನಮ್ ಬೋರ್ವೆಲ್ ನೀರು ಉಗ್ತಾ ಇರೋದು. ಇದನ್ನ ಯಾಕೆ ನಾನು ಇಲ್ಲಿ ಆಡ್ ಮಾಡಿದೆ ಅಂದ್ರೆ, ಈಗ ನಮ್ದು ಈಗ ಸಹಜ ಕೃಷಿಯ ಉಪಯೋಗಗಳೇನು ಅಂತ ಈಗ ಪದ್ಧತಿ ಓಕೆ ತಿಳ್ಕೊಂಡ್ವಿ. ಇದು ಯಾಕೆ ಬೇಕು ಸಹಜ ಕೃಷಿ? ಫಸ್ಟ್ ನಾನು ಹೇಳೋದು ಫಸ್ಟ್ ಪಾಯಿಂಟ್ ಹೇಳ್ಬೋದು ನಾವು ಪರಿಸರಕ್ಕೆ ಒಳ್ಳೇದು, ಆಮೇಲೆ ಏನು ವಿಷ ಹಾಕಲ್ಲ ನಾವು, ಕೆಮಿಕಲ್ ಫ್ರೀ, ಇದೆಲ್ಲ ಒಂದ್ ಲೆಕ್ಕ. ಫಸ್ಟ್ ನೀರ್ ಇಂಗುತ್ತೆ ಚೆನ್ನಾಗಿ. ನೀರ್ ಇಂಗಿದ್ದು ಬೋರ್ವೆಲ್ಗಳು ನಿಮಗೆ ಬೇಗ ರೀಚಾರ್ಜ್ ಆಗ್ತವೆ. ಈಗ ನಮಗೆ ಯಾವ್ದು ಪರ್ಮನೆಂಟ್ ಸೋರ್ಸ್ ಇಲ್ಲ ಬೋರ್ವೆಲ್ಗೆ. ಮಳೆನೇ ನಮಗೆ ಫಸ್ಟ್. ಮಳೆ ಬಂದ್ರೇನೆ ನಮ್ಮ ಬೋರ್ಗಳು ನಡೆಯೋದು. ನೀವೇ ಅನ್ಸ್ಬೋದು 500 ಅಡಿ ಕೊರೆದ್ರೆ ಡೀಪಲ್ಲಿ ನೀರ್ ಸಿಕ್ಕರೆ ಚೆನ್ನಾಗಿ, ಅದು ಒಳ್ಳೇದು, ಅದು ಎಷ್ಟು ದಿನ ಆದ್ರೂ ಖಾಲಿ ಆಗಲ್ಲ. 800 ಅಡಿ 700 ಅಡಿ ಎಲ್ಲ ಕೊರ್ದಿದ್ದಾರೆ. ಅವೆಲ್ಲ ಚೆನ್ನಾಗಿ ಆಳದಲ್ಲಿ ನೀರ್ ಸಿಕ್ಕರೆ ಚೆನ್ನಾಗಿ ಅಂತ ಅಂತಾರೆ. ಈಗ ಖಾಲಿ ಆಗಿಲ್ವಾ? ಅಂತವು ಖಾಲಿ ಆಗಿದಾವೆ. ಈ ಹೋದ ವರ್ಷ ಬರಗಾಲದಲ್ಲಿ ಎಂತೆಂತ ಬೋರ್ಗಳು ಎಲ್ಲ ಖಾಲಿ ಆದವು. ಯಾಕೆ ಖಾಲಿ ಆಗ್ತಾವೆ ಅಂದ್ರೆ ಅಲ್ಲಿ ಈಗ ಮೇಲಿರೋ ಅಷ್ಟೇ ರೀಚಾರ್ಜ್ ಆಗೋ ಅವಕಾಶ. 200 ಅಡಿ 300 ಅಡಿ ಅಷ್ಟರಲ್ಲಿ ರೀಚಾರ್ಜ್ ಆಗಿ ಬಹಳ ಅವಕಾಶ ಇರುತ್ತೆ. ಅಂದ್ರೆ ಮಳೆ ಬಂದಾಗ ನೀರ್ ಇಂಗಿಸ್ಕೊಳಕ್ಕೆ ಆ ಮೇಲಿಂದ ಪದರ ಅಷ್ಟೇ ಕೆಲಸ ಮಾಡೋದು. ನೀವು ಎಷ್ಟು ಡೀಪ್ ಹೋಗ್ತಿರೋ ಒಂದ್ಸಲಿ ಖಾಲಿ ಆಯ್ತು ಅದ್ ಮುಗೀತದು, ಮತ್ತೆ ಅದು ರೀಚಾರ್ಜ್ ಆಗಕ್ ಸಾಧ್ಯನೇ ಇಲ್ಲ. ಹಂಗಾಗಿ ನಾವು ಆದಷ್ಟು ಮೇಲಿನ ನೀರಿನ ಮಟ್ಟನ ನಾವು ಮೇಂಟೈನ್ ಮಾಡ್ಬೇಕು. ನಾವು ತೋಟ ಕಟ್ಟಿದೀವಿ ಅಂದ್ರೆ ನಮ್ ತೋಟದಲ್ಲಿ 200 ಅಡಿ 300 ಅಡಿ ಇದ್ರೇನೆ ನಿಮಗೆ ಧೈರ್ಯ. ಎಷ್ಟು ಡೀಪ್ ಹೋದಷ್ಟು ನಿಮಗೆ ಅದು ಯಾವಾಗ ಖಾಲಿ ಆಗುತ್ತೆ ಗೊತ್ತಿಲ್ಲ. ಅದೊಂಥರ ಈಗ ಬ್ಯಾಂಕ್ ಅಲ್ಲಿ ಅಮೌಂಟ್ ದುಡ್ಡಿದ್ದಂಗೆ. FD ನಿಮ್ಮ ಹತ್ರ ದುಡ್ಡಿದ್ರೆ ಬಿಡಿಸ್ಕೋಬಹುದು, ಇಲ್ಲಾಂದ್ರೆ ಇಲ್ಲ. ಒಂದ್ಸಲಿ ಎಲ್ಲ ಯಾರ್ದೋ ಆಗಿ ಮುಂಚೆ ಎಲ್ಲ ಹಳೆ ಕಾಲದಲ್ಲಿ ಅದ್ ಹೆಂಗೋ ಹೋಗಿ ಸೇರ್ಕೊಂಡಿರುತ್ತೆ, ಅದು ಎಷ್ಟೋ ವರ್ಷ ಬರುತ್ತೆ, ಆಮೇಲೆ ನಿಂತ ಹೋಗೋ ಚಾನ್ಸಸ್ ಇರುತ್ತೆ. ಈ ಮೇಲ್ಗಡೆ ಏನ್ ನೀರ್ ಇರುತ್ತಲ್ಲ ಅದು ನಿಮಗೆ ಪ್ರತಿ ಮಳೆಗಾಲಕ್ಕೂ ರೀಚಾರ್ಜ್ ಆಗಿ ಟ್ರೈ ಮಾಡ್ತಾನೆ ಇರುತ್ತದು. ಆತರ ವ್ಯವಸ್ಥೆ ನಿಮ್ ತೋಟದಲ್ಲಿ ಇದ್ರೆ ಚೆನ್ನಾಗಿ. ನಿಮ್ದು ಈ ನ್ಯಾಚುರಲ್ ಫಾರ್ಮಿಂಗ್, ನಮ್ ಸಹಜ ಕೃಷಿ ಏನ್ ಉಪಯೋಗ ಅಂದ್ರೆ ಎಲ್ಲಾ ತರದ ಗಿಡ ಮರನ ಹೊಂದಿಸ್ತೀವಿ, ಉಳುಮೆ ಮಾಡಲ್ಲ. ಆಮೇಲೆ ಎಲ್ಲಾ ತರದ ಬೆಳೆಗಳನ್ನ ಸಂಯೋಜನೆ ಮಾಡಿರೋದ್ರಿಂದ ಈಗ ನೋಡ್ರಿ, ಈಗ ನಮ್ದು ತೋಟ ಅಂದ್ರೆ ಒಂದು ಅಪಾರ್ಟ್ಮೆಂಟ್ ತರ ನಾವು ಕಟ್ಬೇಕು. ಒಂದೊಂದು 7-8 ಅಂತಸ್ತು ತರ. ಈಗ ಸುಮ್ನೆ ಒಂದೇ ಒಂದ್ ಮನೆ ಕಟ್ ಬಿಡಬಾರ್ದು. ಈಗ ಸೈಟ್ ಅಲ್ಲಿ ಒಂದೇ ಒಂದ್ ಮನೆ ಕಟ್ಬೋದು, ಅಂದ್ರೆ ಒಂದ್ ಫ್ಲೋರ್ ಅಷ್ಟೇ ಕಟ್ಬೋದು. ನೀವು ಬೇಕಾದ್ರೆ ಒಂದ್ 10 ಫ್ಲೋರು ಕಟ್ಬೋದು. ಈಗ ಅದೇ ಜಾಗದಲ್ಲಿ 10 ಫ್ಲೋರ್ ಮನೆ ಕಟ್ಟಿದ್ರೆ ಎಷ್ಟು ಮನೆಗಳು ಆಗ್ತಾವೋ ಹಂಗೆ ನಮ್ ತೋಟನೂ ಒಂದ್ 10 ಫ್ಲೋರ್ ಕಟ್ಬೇಕು. 10 ಫ್ಲೋರ್ ಅದ ಹೆಂಗೆ ಅಂದ್ರೆ, ಈಗ ಭೂಮಿ ಕೆಳಗಡೆ ಬೆಳೆಯಂತ ಯಾವ್ಯಾವ ಬೆಳೆ, ಗೆಣಸು ಬೆಳಿಬಹುದು. ಗೆಣಸಲ್ಲೇ ಅದ್ರಲ್ಲೂ ಬಹಳಷ್ಟು ಇದಾವೆ. ಗೆಣಸು, ಸಿಹಿಗೆಣಸು ಬಳ್ಳಿ ಇದೆ, ಸುವರ್ಣಗೆಡ್ಡೆ ಇದೆ, ಮರಗೆಣಸು ಇದೆ. ಹಿಂಗ್ ಗೆಣಸಲ್ಲೇ ಒಂದ್ 100 ವೆರೈಟಿ ಇದಾವೆ. ಎಲ್ಲವನ್ನೂ ಹಾಕಕ್ ಅವಕಾಶ ಇದೆ, ಎಲ್ಲವನ್ನೂ ಹಾಕ್ಬೋದು. ಇದು ಗೆಣಸುಗಳು ಹಾಕೋಬಹುದು. ಆಮೇಲೆ ಮಲ್ಚಿಂಗ್ ಆಗುತ್ತೆ. ನಿಮ್ಗೆ ಸಿಹಿಗೆಣಸಿನ ಬಳ್ಳಿ ಅವೆಲ್ಲ ಚೆನ್ನಾಗಿ ಮಲ್ಚಿಂಗ್ ಆಗುತ್ತೆ. ನಿಮ್ದು ಯಾವಾಗಲೂ ಸಾಯಿಲ್ ಮುಚ್ಕೊಂಡಿರುತ್ತೆ. ಇದಾಯ್ತಾ? ಆಮೇಲೆ ನೆಕ್ಸ್ಟ್ ಅದ್ರ ಮೇಲೆ ಬೆಳೆ ಅಂತವು ಸ್ವಲ್ಪ ಒಂದ್ 2 ಅಡಿ 3 ಅಡಿ ಬೆಳೆ ಅಂತ ತರಕಾರಿ ಬೆಳೆಗಳು ಹಾಕೋಬಹುದು. ಅದ್ರ ಬಳ್ಳಿ ತರಕಾರಿ ಹಾಕೋಬಹುದು, ಹಾಕೋಬಹುದು. ಆಮೇಲೆ ನೆಕ್ಸ್ಟ್ ನಿಮ್ದು ಆಲ್ರೆಡಿ ಅಡಿಕೆ ತೋಟ ಇತ್ತು ಅಂದ್ರೆ ಅಡಿಕೆ ಹಾಕೋಬಹುದು, ಕಾಫಿ ಹಾಕೋಬಹುದು, ಕೋಕೋ ಹಾಕೋಬಹುದು. ಈಗ ಏನಾಗಿದೆ ಅಂದ್ರೆ ಇತ್ತೀಚೆಗೆ ಎಲ್ಲ ಅಡಿಕೆ ಹಿಂದೆ ಬಹಳ ಓಡ್ತಾ ಇದೀವಿ ಎಲ್ಲರೂ. ಈಗ ಅಡಿಕೆ ದೊಡ್ಡ ಗಿಡ ಇರ್ತವೆ ಸಾಮಾನ್ಯ, ಮತ್ತೆ ಹೊಸ ಅಡಿಕೆ ಗಿಡ ಕಟ್ತಿದ್ದಾರೆ. ನೀವು ಈಗ ಒಂದ್ ಅಡಿಕೆ ಗಿಡ ಪಕ್ಕ ಇನ್ನೊಂದ್ ಅಡಿಕೆ ಗಿಡ ಇಡದೆ ಅದು ತಪ್ಪು. ನಾವ್ ಆಲ್ರೆಡಿ ಈಗ ಮಾಡ್ಬಿಟ್ಟಿದೀವಿ. 8 ಅಡಿ ಒಂದಾಯ 9 ಅಡಿ ದಾಯ ಹಿಂಗೇನೋ ಮಾಡ್ಕೊಂಡು ಅಡಿಕೆ ಗಿಡ ಹಾಕೊಂಡ್ಬಿಟ್ಟಿದೀವಿ. ಅದೇ ದೊಡ್ಡ ತಪ್ಪು ನಾವ್ ಮಾಡಿರೋದು. ಆ ಪಕ್ಕ ಒಂದೇ ಜಾತಿ ಗಿಡಗಳನ್ನ ಹಾಕ್ಲೇಬಾರ್ದು ಯಾವತ್ತು. ಎಷ್ಟು ಅವನ್ನೇ ಮಾತ್ನ ಈಗ ದೊಡ್ಡ ಗಿಡದ ಮುಂದೆ ಮತ್ ಸಣ್ಣ ಅಡಿಕೆ ಗಿಡ ಇಟ್ರೆ ಅದ್ ಒಂದಕ್ಕೊಂದ್ ಫ್ರೆಂಡ್ ಆಗದೇ ಇಲ್ಲ ಅವು. ಯಾಕಂದ್ರೆ ಅದಕ್ಕೇನ್ ಪೋಷಕಾಂಶ ಬೇಕೋ ಇದಕ್ಕೂ ಅದೇ ಬೇಕು. ಎಲ್ಲವೂ ಫೈಟಿಂಗ್ ಆಗುತ್ತಲ್ಲಿ. ಅಂದ್ರೆ ಎಲ್ಲದಕ್ಕೂ ಏನ್ ಬೇಕೋ ಅದೇ ಪೋಷಕಾಂಶಕ್ಕೆ ಅದು ಹೊಡೆದಾಡ್ತಾ ಇರ್ತಾವಲ್ಲಿ. ಹಂಗಾಗಿ ಏನಾಗುತ್ತೆ, ನಿಧಾನಕ್ಕೆ ಹಂತವಾಗಿ ನಿಮ್ದು ಇಳುವರಿ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ಹಂಗಾಗಿ ಏನ್ ಮಾಡ್ಬೇಕು, ಯಾವಾಗ್ಲೂ ಒಂದು ಜಾತಿ ಗಿಡದ ಜೊತೆ ಇದ್ರೆ ಅದ್ರ ಪಕ್ಕ ಬೇರೆ ಜಾತಿಗಳನ್ನ ಆಡ್ ಮಾಡ್ತಾ ಹೋಗ್ಬೇಕು. ಅಂದ್ರೆ ಈಗ ಅಡಿಕೆ ಆಲ್ರೆಡಿ ಇದೆ ಅಂದ್ರೆ ಅಡಿಕೆ ಪಕ್ಕ ನೀವು ಬೇರೆ ಜಾತಿದೆ ಹಾಕ್ಬೇಕು. ಬಾಳೆನೋ, ಕಾಫಿನೋ, ಕೋಕೋನೋ, ಕಾಳ್ಮೆಣಸು, ಆಮೇಲೆ ಏನೋ ತರಕಾರಿ ಬೆಳೆನೋ, ವೆಲ್ವೆಟ್ ಬೀನ್ಸು, ಅವ್ರೇನೋ ಹಲಸಿಂದೆ, ಏನೋ ಒಂದ್ ಬೆಳೆ ಕಂಟಿನ್ಯೂಸ್ ಬೇರೆ ಬೆಳಿತಾ ಹೋಗ್ಬೇಕು. ಇಲ್ಲ ಸಿಹಿಗೆಣಸು, ಇಲ್ಲ ಸುವರ್ಣಗೆಡ್ಡೆ, ಯಾವ್ದೋ ಗೆಡ್ಡೆ ಗೆಣಸುಗಳು. ಅಂದ್ರೆ ನೀವು ಎಷ್ಟು ವೆರೈಟಿ ನೀವು ಅದಲ್ಲದ ಜಾತಿಗೆ ಬಿಟ್ಟು ಬೇರೆ ಜಾತಿ ಆಗ್ತಾ ಹೋಗ್ತಿರೋ. ಈಗ ನೋಡ್ರಿ ಅಡಿಕೆನೂ ಅಷ್ಟೇ, ಏಕದಳ ಅದು. ಒಂದೇ ಕಾಳು ಒಂದೇ ಕಾಯೋದು. ನಿಮ್ಗೆ ಒಂದೇ ಒಂದ್ ಕಾಯಿ, ಈ 2 ಕಾಳು ಆಗಂತ ಅದ್ರ ಪಕ್ಕ ಇರೋ ಹಾಕ್ಬೇಕು. ಅಂದ್ರೆ ದ್ವಿದಳ ಜಾತಿ. ಕಾಫಿನೂ ದ್ವಿದಳ ಜಾತಿ, ಕೋಕೋ ದ್ವಿದಳ ಜಾತಿ, ಆಮೇಲೆ ಹಲಸಿಂದೆ, ಅವ್ರೆ ನೀವು ಏನೇನ್ ಇದಾವಲ್ಲ ಹಸಿರೆಲೆ ಗೊಬ್ಬರ ಎಲ್ಲವೂ ಸಾಮಾನ್ಯ ದ್ವಿದಳ ಜಾತಿವು. ಆ ತರದ್ನ ಆಡ್ ಮಾಡ್ತಾ ಹೋಗ್ಬೇಕು. ಆಮೇಲೆ ಅದ್ರ ಜೊತೆ ನೀವು ತರಕಾರಿನೂ ಬೆಳ್ಕೋಬಹುದು. ಈ ತರ ಗೆಣಸು, ಬಳ್ಳಿ ಗೆಣಸು, ಇವನ್ನೆಲ್ಲ ಗೆಡ್ಡೆ ಗೆಣಸುನು ಹಾಕೊಂತ ಇರ್ಬೋದು. ಪೇರ್ಲೆ, ಸೀತಾಫಲ, ಹಣ್ಣು ಎಲ್ಲದನ್ನೂ ಬೆಳಿಬಹುದು. ಎಲ್ಲದಕ್ಕೂ ಅವಕಾಶ ಇದೆ. ನಮಗೆ ಗೊತ್ತಿರೋ ತೋಟದಲ್ಲಿ ಒಬ್ರು ಹಲಸು ಬೆಳೆದಿದ್ದಾರೆ. 12 ಅಡಿ ದಾಯ ಕೊಟ್ಟಿದ್ದಾರೆ. 2ರ ಮಧ್ಯೆ ಹಲಸು ಬೆಳೆದಿದ್ದಾರೆ. ಅಡಿಕೆ ತೋಟದಲ್ಲಿ ಹಲಸು ಬೆಳೆಯಕ್ಕೆ ಅವಕಾಶ ಇದೆ. ಸ್ವಲ್ಪ ದಾಯ ದೊಡ್ಡದಿರ್ಬೇಕು. ನಾವು ಅದಕ್ಕೆ ದೊಡ್ಡ ದಾಯ ಹಿಡ್ಕೊಂಡಿದ್ರೆ ಎಲ್ಲದೂ ಮಾಡಕ್ ಅವಕಾಶ. ಎಲ್ಲ ನಾವು ಚಿಕ್ಕ ದಾಯಗಳು ಮಾಡ್ಕೊಂಡ್ಬಿಟ್ಟು ಈಗ ಅಡಿಕೆಗೆ ಕಷ್ಟ ಇದೆ ಅದು.
ಅಂದ್ರೆ ಅದಕ್ಕೆ ಸರಿಯಾಗಿ ಬಿಸಿಲು ಬೀಳ್ತಾ ಇಲ್ಲ. ಈಗ ಮೂಲ ನಮ್ದು ಬಿಸ್ಲೆ. ನಮ್ದು ಏನು ಈ ಶಕ್ತಿ ಸೋರ್ಸ್ ಏನಿದೆ ಅಂದ್ರೆ ಅದ್ರ ಮೂಲ ಬಿಸ್ಲೆ. ಬಿಸ್ಲು ನಾವ್ ಎಷ್ಟು ಚೆನ್ನಾಗಿ ದುಡಿಸ್ಕೊಂತೀವೋ ಅಷ್ಟು ನಿಮ್ ತೋಟ ಚೆನ್ನಾಗಿರುತ್ತೆ. ದುಡಿಸ್ಕೊಳೋದು ಅಂದ್ರೇನು, ನಿಮ್ ಬೆಳೆಗಳು ಎಲೆ ಮೇಲೆ ಅದ್ ಬೀಳ್ಬೇಕು ಬಿಸ್ಲು. ಅದು ಅಲ್ಲಿ ಬೀಳ್ತಾ ಇಲ್ವಾ, ಕಳೆ ಮೇಲೆ ಬೀಳುತ್ತೆ, ಕಳೆ ಬೆಳೆಯುತ್ತೆ. ಇಲ್ಲ ಭೂಮಿ ಮೇಲೆ ಬೀಳುತ್ತೆ, ಭೂಮಿ ಹಾಳಾಗುತ್ತೆ. ನಿಮ್ ಮಣ್ಣನ್ನ ಎಕ್ಸ್ಪೋಸ್ ಮಾಡಿರೋ ಬಿಸ್ಲಿಗೆ ಮಣ್ಣು ಹಾಳಾಗೋಗುತ್ತೆ. ಸುಟ್ಟು ಎಲ್ಲ ಬರಡಾಗಿ ಹೋಗುತ್ತೆ. ಅದ್ರ ಬದಲು ನಿಮ್ ಬೆಳೆಗಳ ಮೇಲೆ ಬೀಳ್ಸ್ಕೋಬೇಕು, ಎಲೆಗಳ ಮೇಲೆ ಬೀಳ್ಸ್ಕೋಬೇಕು. ಆ ತರ ನಿಮ್ದು ಸಂಯೋಜನೆ ಮಾಡ್ಬೇಕು ನಿಮ್ ತೋಟನ. ಈಗ ತೆಂಗಿನ ತೋಟದಲ್ಲಿ ನಾವು ಯಾವುದೇ ರೀತಿ ಈಗ ಏನೋ ಉಳ್ಮೆನೂ ಇಲ್ಲ, ಆಮೇಲೆ ಅದಕ್ಕೆ ಯಾವುದೇ ರೀತಿ ಇನ್ಪುಟ್ಸ್ ಇಲ್ಲ, ಅಂದ್ರೆ ಯಾವುದೇ ಗೊಬ್ಬರನೂ ಕೊಡ್ತಾ ಇಲ್ಲ. ನಮ್ದು ಇಳುವರಿ 3-4 ಪಟ್ಟು ಜಾಸ್ತಿ ಆಗಿದೆ ತೆಂಗಲ್ಲಿ. ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಇದು ನೀರಿನ ಮೇನ್ ನಾನು ಹೇಳಕೊಟ್ಟೆ ಅಂದ್ರೆ, ಈ ಹೋದ ವರ್ಷದ ನಮ್ದು 20 ಅಡಿಗಿಂತ ಕೆಳಗೆ ಹೋಗ್ಲಿಲ್ಲ. ನೀರು ಉಕ್ಕಿದ್ವು ಎಷ್ಟೊಂದು ಬೋರಲ್ಲಿ, 20 ಅಡಿಗಿಂತ ಕೆಳಗೆ ಹೋಗ್ಲಿಲ್ಲ. ಯಾವುದೇ ಬೋರು ಫೇಲ್ ಆಗ್ಲಿಲ್ಲ, ಯಾವ್ದು ಕಂಪ್ಲೀಟ್ ಡ್ರೈ ಅಂತ ಆಗ್ಲಿಲ್ಲ. ಒಂದೇ ಎರಡು ಸ್ವಲ್ಪ 100 ಅಡಿ ಬೋರು ಹೊಡಿದ್ವು, 200 ಅಡಿ ಬೋರು ಹೊಡಿದ್ವು, 300 ಅಡಿ ಬೋರು ಹೊಡಿದ್ವು, 100 ಅಡಿದು ಕಂಟಿನ್ಯೂಸ್ ಹೊಡಿದ್ವು ಕೆಲವೊಂದು ಬೋರ್ಗಳು. ಒಂದು ಚೂರು ಗ್ಯಾಪ್ ಕೊಡ್ಲಿಲ್ಲ ಅವು. ಆದ್ರೆ ಅಷ್ಟೆಲ್ಲ ಯಾಕೆ ಅವಕಾಶ ಆಯ್ತು ಅಂದ್ರೆ, ಚೆನ್ನಾಗಿ ಅಷ್ಟು ನೀರು ಹಿಂಗಿದೆ. 22ರಲ್ಲಿ ಮಳೆ ಬಂತು, ಎಲ್ಲಾ ಕಡೆನೂ ಜೋರ್ ಮಳೆ. 22 ಆ ಮಳೆ ನಮ್ ಭೂಮಿಯಲ್ಲಿ ಚೆನ್ನಾಗಿ ಹಿಂಗಿ ಚೆನ್ನಾಗಿ ರೀಚಾರ್ಜ್ ಆಗ್ಬಿಟ್ಟು, ಹಾಗಾಗಿ ನಮಗೆ ನೀರು ಹಿಂಗಿದ್ರಿಂದ ನಮಗೆ ಈ ಸಲ ಏನೂ ತೊಂದರೆ ಆಗ್ಲಿಲ್ಲ. ನೋಡ್ರಿ, ಇದು ನಮ್ದು ವೆಲ್ವೆಟ್ ಬೀನ್ಸು, ಬಾಳೆ ಎಲ್ಲ ಕಾಣಿಸ್ತಿದೆ ನಿಮಗೆ. ಇದ್ರ ಮಧ್ಯೆ ನನ್ ಪೆಪ್ಪರು ಇದೆ, ಕಾಳ್ಮೆಣ್ಸು ಇದೆ ಒಳಗಡೆ. ಆ ವೆಲ್ವೆಟ್ ಬೀನ್ಸ್ ಮುಚ್ಕೊಂಡು ಹೋಗಿತ್ತು ಮೊನ್ನೆ ಬೇಸಿಗೆಯಲ್ಲಿ. ಅಂದ್ರೆ ನಾವು ಅಷ್ಟು ಈಗ ಎಷ್ಟು ಸೆನ್ಸಿಟಿವ್ ಇರ್ತಾವ ಬೆಳೆಗಳು, ಅವನ್ ಜಾಸ್ತಿ ಕೇರಿಂಗ್ ಮಾಡಬಾರ್ದು. ಹಿಂಗ್ ಬಿಟ್ಟಾಗ ಏನಾಗುತ್ತೆ, ಅದಕ್ಕೆ ಒಂದು ಫೋರ್ಸ್ ಬರುತ್ತೆ, ನಾನು ಬೆಳಗ್ಬೇಕು, ಬದುಕ್ಬೇಕು ಅನ್ನೋ. ನೋಡ್ರಿ, ಬಾಳೆಗೂ ಮುಚ್ಕೊಂಡಿದಾವೆ ಅಲ್ಲೆಲ್ಲ ಬಳ್ಳಿ. ಅದಕ್ಕೊಂದು ಫೈಟಿಂಗ್ ಕ್ರಿಯೇಟ್ ಆಗ್ಬೇಕು. ಅವಾಗ ನಾನು ಬದುಕ್ಬೇಕು, ಬೆಳಿಬೇಕು ಅಂದಾಗ ಸ್ವಲ್ಪ ಜೋರಾಗಿ ಬೆಳೆಯಕ್ಕೆ ಶುರು ಮಾಡುತ್ತೆ. ಸ್ವಲ್ಪ ಹೊಡೆದಾಡ್ಕೊಂಡು ಬರ್ಬೇಕು ಅದು ಹೊರಕ್ಕೆ. ಅಂದ್ರೆ ನಮ್ಮ ಹಿಂಗೆ ಬಿಟ್ರೆ ಎಲ್ಲ ಮುಚ್ಕೊಂಡು ಹೋಗುತ್ತೆ. ಆದ್ರೆ ನಾವು ಸ್ವಲ್ಪ ಅದಕ್ಕೆ ಫೈಟಿಂಗ್ ಮಾಡೋ ತರ ಮಾಡಿ, ಈ ಮಳೆಗಾಲದಲ್ಲಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ವಿ ಹಂಗೆ ನಿಧಾನಕ್ಕೆ, ಹಂತವಾಗಿ ಎಲ್ಲವೂ ಚೆನ್ನಾಗಿ ಬಂದಿದ್ದಾವೆ. ಓಕೆ, ಇದೊಂದು ಉದಾಹರಣೆ. ಇದು ನಮ್ದು ತೋಟದ್ದು ಈಗ ಮೊನ್ನೆ ಮಳೆಗಾಲದಲ್ಲಿ 1 ತಿಂಗಳ ಕೆಳಗಡೆ ತೆಗ್ದಿರೋ ಫೋಟೋಸ್ ಇವು. ಆಮೇಲೆ ಈ ನೋಡಿ, ವಿವಿಧ ಜಾತಿಯ ಹಣ್ಣುಗಳನ್ನೆಲ್ಲ ನಾವು ನಮ್ಮ ತೋಟದ ಹಣ್ಣುಗಳು, ಇದು ನೆಲ್ಲಿಕಾಯಿ, ಇದು ಡ್ರ್ಯಾಗನ್ ಫ್ರೂಟು, ನಿಂಬೆ, ಹಲಸು, ಪಪ್ಪಾಯ, ಮಾವು, ನೋಡ್ರಿ, ಸಪೋಟೊ, ಸೀತಾಫಲ, ಸ್ಟಾರ್ ಫ್ರೂಟು, ಇದು ಪೀನಟ್ ಅಂತ, ಇದು ಅಂಜೂರ. ಹಿಂಗ್ ವೆರೈಟಿ ಹಣ್ಣುಗಳು ನಾವು ಬೆಳೆಯಕ್ಕೆ ಶುರು ಮಾಡಿದ್ವಿ. ಮನೆಗೂ ನಮಗೆ ತಿನ್ಲಿಕ್ಕೆ ಒಳ್ಳೆ ರುಚಿಯಾದ ಫ್ರೆಶ್ ಆಗಿರೋ ಹಣ್ಣುಗಳು ಸಿಗ್ತಿದಾವೆ. ಆಮೇಲೆ ನಮ್ಮ ಆರೋಗ್ಯನೂ ಸುಧಾರಿಸಿದೆ ಈಗ ಒಳ್ಳೆ ಹಣ್ಣು ತಿನ್ನೋದ್ರಿಂದ. ನಮ್ಮ ಮಕ್ಕಳು ಎಲ್ಲರೂ ಖುಷಿಯಾಗಿ ಹಣ್ಣು ತಿಂತಾರೆ. ಅಂದ್ರೆ ನೀವೀಗ ಬರೀ ಏನಾಗ್ತಾ ಇದೆ ಈಗ ರೈತರದ್ದು ಕೆಲಸ ಅಂದ್ರೆ, ಏನೋ ಒಂದು ಏಕ ಬೆಳೆ ಮಾಡೋದು, ಅದನ್ನ ಬೆಳೆಯೋದು, ಅದ್ರ ಬಂದಿರೋ ಲಾಭದಲ್ಲಿ ಎಲ್ಲದನ್ನು ಹೋಗ್ಕೊಳ್ಳೋದು. ಈ ರೈತರು ಅಂದ್ಮೇಲೆ ಅವ್ರ ಮನೆಗೆ ಏನಾಗುತ್ತೋ ಆದಷ್ಟು ಎಲ್ಲ ಬೆಳೆಯಕ್ಕೆ ಶುರು ಮಾಡ್ಬೇಕು, ಅವಾಗ ಅವ್ರು ನಿಜವಾದ ರೈತರಾಗೋದು. ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಈಗ ನಾವು ಬಿಸ್ನೆಸ್ ಮಾಡಕ್ ಶುರು ಮಾಡಿದೀವಿ. ರೈತರ ಕೆಲಸ ಬಿಟ್ಬಿಟ್ಟು ಯಾವ್ದೋ ಒಂದ್ ಬೆಳೆ, ಯಾವ್ದು ಮಾರ್ಕೆಟಲ್ಲಿ ಯಾವ್ದು ಜಾಸ್ತಿ ರೇಟ್ ಇರುತ್ತೆ ಅದನ್ನ ಬೆಳೆಯೋದು, ಅದಷ್ಟು ಮಾರೋದು, ಬಂದಿರೋ ದುಡ್ಡಲ್ಲಿ ಮತ್ಕೊಳ್ಳೋದು. ಇದು ಬಿಸ್ನೆಸ್ ಇದೇ ತರ ನಡೀತಾ ಇರೋದು. ಏನೋ ಅಂಗಡಿಯಲ್ಲಿ ವ್ಯಾಪಾರ ಆಗುತ್ತೆ, ದುಡ್ಡು ಬರುತ್ತೆ, ಹೋಗ್ಕೊಳ್ತೀವಿ. ಈಗ ರೈತರು ಅಂದ್ರೆ ನಾವು ತಿನ್ನಕ್ ನಾವು ಬೆಳ್ಕೋಬೇಕು, ಆಮೇಲೆ ತಿನ್ನೋದನ್ನ ಜಾಸ್ತಿ ಬೆಳಿಬೇಕು. ಹಂಗ್ ಬೆಳೆದಾಗ ನಿಮಗೂ ಖುಷಿ ಇರುತ್ತೆ, ನಿಮ್ಮ ಅಕ್ಕಪಕ್ಕದವ್ರಿಗೂ ಖುಷಿ ಇರುತ್ತೆ, ಆಮೇಲೆ ಪ್ರಾಣಿ ಪಕ್ಷಿ ಎಲ್ಲವಕ್ಕೂ ಹಣ್ಣು ಸಿಗುತ್ತೆ. ಎಲ್ಲವೂ ಬ್ಯಾಲೆನ್ಸ್ ಆಗಿರುತ್ತೆ. ಇಲ್ಲಾಂದ್ರೆ ಈಗ ಒಂದೇ ಏಕ ಬೆಳೆ ಮಾಡಿದಾಗ ರೋಗ ಬರೋ ಚಾನ್ಸ್ ಇರುತ್ತೆ. ಆಮೇಲೆ ನಿಮಗೆ ಬರೀ ದುಡ್ಡಷ್ಟೇ ಸಿಗ್ಬೋದು, ಆದ್ರೆ ನಿಮಗೆ ಒಳ್ಳೆ ಹಣ್ಣು ತಿನ್ನಕ್ಕಾಗಲ್ಲ, ಒಳ್ಳೆ ರುಚಿಯಾದ ಏನ್ ನಿಮ್ ತೋಟದಿಂದ ಬರ್ತಾ ಇರಲ್ಲ ನಿಮ್ ತಟ್ಟೆಗೆ. ಆದಷ್ಟು ಹಣ್ಣಿನ ಗಿಡಗಳು ಇವನ್ನೆಲ್ಲ ನಮಿಗೋಸ್ಕರ ಬೆಳ್ಕೋಬೇಕು. ಜಾಸ್ತಿ ಆಗಿದ್ ಮಾರೋಣ ಫಸ್ಟ್, ಆ ಉದ್ದೇಶ ನಮ್ದು ಚೇಂಜ್ ಆದ್ರೆ ಚೆನ್ನಾಗಿರುತ್ತೆ. ನೋಡ್ರಿ, ಇದು ಗೆಡ್ಡೆ ಗೆಣಸುಗಳು, ನಮ್ಮ ತೋಟದ ಕುಂಬಳಕಾಯಿ, ಸುವರ್ಣಗೆಡ್ಡೆ, ಆಮೇಲೆ ಸಿಹಿಗೆಣಸು ಎಲ್ಲ. ಓಕೆ, ಇದೊಂದು ಲೆಕ್ಕ ಆಯ್ತು. ಆಮೇಲೆ ಇನ್ನೊಂದು ಉಳುಮೆ ಮಾಡಬಾರ್ದು ಅಂತಂದೆ, ಆದ್ರೆ ನಾವ್ ಎಲ್ಲಾ ತರದ ಬೆಳೆಗಳನ್ನು ಬೆಳೆಯಕ್ಕೆ ಅವಕಾಶ ಇದೆ. ನೋಡ್ರಿ, ನಮ್ದೇ ಅಡಿಕೆ ತೋಟದ್ದು ಒಂದು 4 ವರ್ಷದ ಹಳೆ ಫೋಟೋ ಇದು. ಇಲ್ಲಿ ನೋಡ್ರಿ, ಹುಲ್ಲು ಹಂಗೆ ಇದೆ, ಅಂದ್ರೆ ಇನ್ನೂ ಒಂದು 2 ಇಂಚು 3 ಇಂಚು ಹುಲ್ಲು ಕಾಣ್ತಾ ಇದೆ ನಿಮಗಿಲ್ಲಿ. ನಾವ್ ಯಾವ ಟ್ರ್ಯಾಕ್ಟರ್ ಉಳುಮೆನಿಲ್ಲ, ಏನಿಲ್ಲ. ಬ್ರಷ್ ಕಟ್ರ್, ಹುಲ್ಲು ಹೊಡೆಯೋ ಮೆಷಿನ್ ಅಲ್ಲಿ ಕ್ಲೀನ್ ಮಾಡ್ಬಿಟ್ಟು ಇಷ್ಟೇ, ಇನ್ನೊಂದು 2-3 ಇಂಚು ಹುಲ್ಲು ಇರುತ್ತೆ, ಫುಲ್ ಕ್ಲೀನ್ ಮಾಡಕ್ ಆಗಲ್ಲ ಬ್ರಷ್ ಕಟ್ರಲ್ಲಿ. ಬೇಕಾದ್ರೆ ಕ್ಲೀನ್ ಮಾಡಿ ಒಂದು ವಾರ 10 ದಿವಸ ಬಿಟ್ಟ ಮೇಲೂ ಈ ಕಂಡೀಷನ್ ಇರುತ್ತೆ. ಇದ್ರಲ್ಲೇ ನಾವು ಬೀಜ ಎರಚಿದ್ವಿ, ಎಲ್ಲಾ ತರದ ದ್ವಿದಳ ಜಾತಿ ಬೀಜಗಳನ್ನ, ದ್ವಿದಳ ಜಾತಿ, ಏಕಜಾತಿ, ಮಸಾಲಾ ಎಲ್ಲಾ ತರದನ್ನ ಮಿಕ್ಸ್ ಮಾಡಿ ಇಲ್ಲಿ ಉಗ್ಗಿದ್ವಿ ರೀ. ಇದ್ರಲ್ಲೇ ಬೆಳೆಯೋಕೆ ಅವಕಾಶ ಇದೆ, ಬೆಳೆದಿದೆ. ನೋಡ್ರಿ, ಇಲ್ಲಿ ಹಾಕಿದ ಬೀಜ ಮೊಳಕೆ ಹೊಡೆದಿರೋದು ಕಾಣಿಸ್ತಾ ಇದೆ ನಿಮಗೆ ಈ ಫೋಟೋದಲ್ಲಿ. ಅಂದ್ರೆ ಈಗ ಏನು ಉಳುಮೆ ಮಾಡಿ ಬಿತ್ತಲೇಬೇಕು ಅಂತೇನಿಲ್ಲ, ಬೀಜ ಹಿಂಗೆ ಎರಚಿದ್ರು ಊಟಕ್ಕೆ ಅವಕಾಶ ಇದೆ, ಹುಡ್ತವೆ, ಏನು ತೊಂದರೆ ಇಲ್ಲ. ಈ ನೋಡ್ರಿ, ಈಗ 20 ದಿವಸದಿಂದ ಮಳೆ ಹಿಡ್ಕೊಂಡಿದೆ, ಇದು ಒಳ್ಳೆ ವಾತಾವರಣ ಯಾವ್ದೇ ಬೀಜ ಹಿಂಗ್ ಎರಚಿ ಬೆಳೆಯಕ್ಕೆ. ನಿಮ್ದು ಅಡಿಕೆ ಕೊಯ್ಲಿದೆ ಅಥವಾ ಏನೋ ಸ್ವಲ್ಪ ಈ ಟೈಮ್ ಬೇಡ ಅಂದ್ರು
ಕೊನೆ ಒಂದ್ 2-3 ಮಳೆ ಇದ್ದಾಗ್ಲೂ ಈ ತರ ಮಾಡಕ್ ಅವಕಾಶ ಇದೆ. ಆಮೇಲೆ ಪೂರ್ವ ಮುಂಗಾರಲ್ಲೂ ಮಾಡ್ಬೋದು. ಅಡಿಕೆ ಕೊಯ್ಲಿನ ಲೇಟ್ ಆಗೋದ್ರಿಂದ ಈ ಮೇ ತಿಂಗಳಲ್ಲೇ ಈ ತರ ಎರ್ಚ್ಕೊಳಕ್ ಅವಕಾಶ ಇರುತ್ತೆ ಬೀಜನ ಬೇಕಾದ್ರೆ ಒಂದ್ಸಲಿ ಕ್ಲೀನ್ ಮಾಡ್ಕೊಂಡು. ನೋಡ್ರಿ ಇದು ಇನ್ನೊಂದು ನಮ್ದು ಮಾವಿಂದ ತೋಪು ಇದು. ಇಲ್ಲಿ ಸ್ವಲ್ಪ ಅಡಿಕೆ ಗಿಡ ಹಾಕಿದ್ವಿ ರೀ ನಾವು. ಇಲ್ಲಿ ಚಿಕ್ಕ ಕಾಣಿಸ್ತಿದಾವೆ. ಇದ್ರ ಮಧ್ಯೆ ಹಲಸಿಂದೆ ಕೊಯ್ಲು ನಡೀತಾ ಇದೆ. ಇದನ್ನ ಹೆಂಗ್ ಉಗ್ಗಿದ್ವಿ ಅಂದ್ರೆ ಇಷ್ಟೇ ಬ್ರಷ್ ಕಟರ್ ಕ್ಲೀನ್ ಮಾಡಿದ್ವಿ. ಇಲ್ಲೂ ಬ್ರಷ್ ಕಟರಲ್ಲೇ ಕ್ಲೀನ್ ಮಾಡಿ ಬರೀ ಹಲಸಿಂದೆ ಮಾತ್ರ ಎರ್ಚಿದ್ದೆ ನನ್ ಬೀಜ. ಅದು ಎಷ್ಟು ಚೆನ್ನಾಗ್ ಬಂದಿತ್ತು ಅಂದ್ರೆ ಹಲಸಿಂದೆ ಒಂದ್ 6-7 ಕ್ವಿಂಟಾಲ್ ಆಗಿತ್ತು ಒಂದ್ 2-3 ಎಕರೆಗೆ. ಆದ್ರೆ ಅದು ಏನೂ ಮಾಡ್ದಂಗ್ ಬಂದಿರೋದು ಅದು ಹಲಸಿಂದೆ ನೋಡ್ರಿ. ಹಲಸಿಂದೆ ಹಾರ್ವೆಸ್ಟ್ ಆಗಿ ಹಾಕಿರೋದು ಇದು ಟ್ರಾಕ್ಟರ್ ಅಲ್ಲಿ. ನೀವ್ ಇಲ್ಲಿ ಕಾಣತ್ ನೋಡ್ರಿ ಇಲ್ಲಿ ಅಡಿಕೆ ಮಧ್ಯಾಹ್ನ ನಿಮಗೆ ಸುಮ್ನೆ ಬೀಜ ಎರ್ಚಿರೋದು, ಎಲ್ಲೂ ಉಳುಮೆ ಮಾಡಿಲ್ಲ, ಗೊಬ್ಬರ ಕೊಟ್ಟಿಲ್ಲ, ಕಳೆ ತೆಗ್ದಿಲ್ಲ. ಹಲಸಿಂದೆ ಉಳ್ಳಿ ಕಳೆನೇ ತೆಗಿಯೋದ್ ಬೇಕಾಗಿಲ್ಲ. ಅವೆಲ್ಲದನ್ನು ಗೆದ್ಕೊಂಡ್ ಬಂದ್ಬಿಡ್ತಾವ. ಅವೆರಡು ಬೆಳೆ ನಾನು ಕಂಡ್ಕೊಂಡಿರೋದು. ಇನ್ ಬೇರೆವೆಲ್ಲ ಸ್ವಲ್ಪ ಡಿಸ್ಟರ್ಬ್ ಆಗ್ಬೋದು. ಆದ್ರೆ ಇವೆರಡನ್ನ ನಾವು ಬೆಳೆ ತರಾನೇ ಹಾಕಿದ್ವಿ. ಈಗ ನಮಗೆ ಹಸಿರೆಲೆ ಗೊಬ್ಬರ ಅಂತಾನು ಹಾಕಿದ್ದು. ಅದು ಈಗ ಬೆಳೆನೂ ಬಂತು. ಬೆಳೆ ನಮಗೆ ಬೇಕು ಅಂದ್ರೆ ಕೊಯ್ಲು ಮಾಡ್ಕೋಬಹುದು. ಹಾಗಾಗಿ ಚೆನ್ನಾಗ್ ಬಂದಿರೋದ್ರಿಂದ ಕೊಯ್ಲು ಮಾಡಿದ್ವಿ ಅದನ್ನ. ಆಮೇಲೆ ನಮ್ದೀಗ ನಮ್ ತೋಟದ ಅದಲ್ಲಿ ಎಷ್ಟು ಗೆದ್ಲು ಜಾಸ್ತಿ ಆಗಿದೆ ನೋಡ್ರಿ. ನಾನ್ ಕೈಲಿ ಹಿಡ್ಕೊಂಡಿರೋದು ಗೆದ್ಲು ಗೂಡಿದು. ಹತ್ತತ್ರ ಎಷ್ಟು ದೊಡ್ಡದಿದೆ ನೋಡ್ರಿ. ಒಂದೊಂದ್ ಅಡಿ ಅಷ್ಟು ಉದ್ದ ಇದೆ, ಅರ್ಧ ಅಡಿ ಅಷ್ಟು ಅಗಲ ಇದೆ. ಸುಮ್ನೆ ಹಿಂಗೆಲ್ಲ ಮಣ್ಣು ತೆಗಿಬೇಕಾದ್ರೆ ಸಿಕ್ಕಿದ್ದು. ನಮ್ದು ಕಾಫಿ ಗಿಡ ಹಾಕುವಾಗ್ಲೂ ಅಷ್ಟೇ ನಮಗೆ ಅದು ಆವಾಗ ಸಹಜ ಕೃಷಿ ಶುರು ಮಾಡಿ ಒಂದೂವರೆ ವರ್ಷ ಆದ್ಮೇಲೆ ನಾವು ಏನೋ ಕಾಫಿ ಗಿಡ ಹಾಕಿದ್ದು. ಅವು ಗುಂಡಿ ತೆಗೆದ್ರೆ ಪ್ರತಿ ಗುಂಡಿಯಲ್ಲೂ ಗೆದ್ಲು ಗೂಡು. ಇದು ನೋಡ್ರಿ ಎಷ್ಟು ದೊಡ್ಡದಾಗಿ ಬೆಳೆದಿದೆ. ಇದು ಎಲ್ಲ ಏನ್ ಸೂಚಿಸುತ್ತೆ ಅಂದ್ರೆ ಈಗ ಗೆದ್ಲು ಅವು ಜೀವಂತ ಇರ್ತವೆ ಹುಳಗಳು. ಅವು 1 ಅಡಿ 2 ಅಡಿದು ಒಳಗಡೆನೂ ಇರಕ್ ಅವಕಾಶ ಇದಾವೆ. ಅಷ್ಟಿದಾವೆ ಅಂದ್ರೆ ಅಲ್ಲಿ ಎಷ್ಟು ಗಾಳಿ ಆಡ್ತಾ ಇದೆ ಅನ್ನೋದು ಇಂಪಾರ್ಟೆಂಟ್. ಗಾಳಿ ಆಡ್ಲಿಲ್ಲ ಅಂದ್ರೆ ಯಾವ ಜೀವಿನೂ ಬದುಕಲ್ಲ. ಈಗ ನಮಗೆ ಗೆದ್ಲು ಕಣ್ಣಿಗೆ ಕಾಣಿಸ್ತಿದೆ, ಕಾಣಿಸ್ತಾ ಇರೋ ಬಹಳಷ್ಟಿದಾವೆ. ಅವೆಲ್ಲ ಭೂಮಿ ಒಳಗ್ ಬದುಕ್ಬೇಕು, ನಿಮ್ದು ಮಣ್ಣು ಸತ್ವ ಚೆನ್ನಾಗಿರ್ಬೇಕು, ಅದು ಗಾಳಿ ಆಡ್ಬೇಕು ಅಂದ್ರೆ ಉಳುಮೆ ನಿಲ್ಲಿಸ್ಬೇಕು. ಆಮೇಲೆ ಇದು ಎಷ್ಟು ಜಾಸ್ತಿ ಆಗುತ್ತೋ ಈ ತರದ್ದು ಗೆದ್ಲು ಇವೆಲ್ಲ ಎರೆಹುಳು ಈ ತರದ್ದೇನು ಜೀವಾಣುಗಳು ಎಷ್ಟು ಜಾಸ್ತಿ ಆಗುತ್ತೋ ಆಟೋಮೆಟಿಕ್ ನಿಮ್ ತೋಟ ಮಣ್ಣು ಸ್ಪಂಜ್ ತರ ಆಗುತ್ತೆ, ಬನ್ ತರ ಆಗುತ್ತೆ. ಎಷ್ಟು ಮಳೆ ಬಂದ್ರು ನೀರ್ ಇಂಗ್ಸುತ್ತೆ. ಆಮೇಲೆ ಅಡಿಕೆಗೆ ಏನಾರು ನಿಮ್ದೇನ್ ಮುಖ್ಯ ಬೆಳೆ ಏನಿರುತ್ತೋ ಅದಕ್ಕೆ ಪೋಷಕಾಂಶ ಬೇಕು ಅಂದ್ರೆ ಸುಲಭವಾಗಿ ಸಿಗುತ್ತೆ. ಇದೆಲ್ಲ ಉಪಯೋಗಗಳು. ಆಮೇಲೆ ಹೇಳಿದೆ ಇದ್ರ ಬಗ್ಗೆ. ನೋಡ್ರಿ ಇಲ್ಲ ಅಷ್ಟು ಯಾವ್ದು ತೆಂಗಿನ ಗರಿ ಆಗ್ಲಿ, ಅಡಿಕೆ ಗರಿ ಆಗ್ಲಿ, ಯಾವ್ದನ್ನ ನಾವ್ ಎತ್ತಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹಾಕಲ್ಲ. ಈಗ ನಾನು ಹೇಳೋದು 2 ಕೆಲಸ ಮೇನ್ ನಿಮ್ ತೋಟದಲ್ಲಿ ಅಂದ್ರೆ ಒಂದ್ 2 ಕೆಲಸ 2 ಕೆಲಸ ನಮ್ ಜಾಸ್ತಿ ಮಾಡೋದು. ಒಂದು ನಾವೇನ್ ಕೆಲಸ ಮಾಡ್ತೀವಿ ನಾವು ಅಥವಾ ಆಳುಗಳು. ಆಮೇಲೆ ಏನ್ ಹೊರಗಡೆಯಿಂದ ದುಡ್ಡು ತಂದು ಖರ್ಚು ಮಾಡ್ತೀವಿ ಅಂತ. ಇವೆರಡನ್ನು ಕಡಿಮೆ ಮಾಡ್ತಾ ಬರ್ಬೇಕು. ಇನ್ನು ಬರ್ತಾ ಬರ್ತಾ ಇನ್ ಮುಂದೆ ಹೋಗ್ತಾ ನಾವು. ಯಾಕೆಂದ್ರೆ ಈಗಿರೋ ಕೂಲಿ ಇವನ್ನೆಲ್ಲ ಲೆಕ್ಕ ಹಿಡಿದ್ರೆ ಈಗ ಕೃಷಿ ಮಾಡಕ್ಕೆ ಬಹಳ ಕಷ್ಟ ಇದೆ. ಅಂದ್ರೆ ಈಗ ಮಾಡದೇ ಇದ್ರೇನೆ ನಿಮಗೆ ಲಾಭ. ಈಗ ಮಾಡಿ ಲಾಸ್. ಅಂದ್ರೆ ಈಗ ಬಹಳ ಜನ ಈ ಮೆಕ್ಕೆಜೋಳ ಹಾಕಿದಾರೆ ಈ ವರ್ಷ ನಮ್ ತೋಟ ಸುತ್ತಮುತ್ತ ಎಲ್ಲ ಕಡೆ. ಈ ವರ್ಷ ಮಳೆ ಹಿಡ್ಕೊಂಡಿರೋದ್ರಿಂದ ಈಗ ಅವೇನ್ ಬರ್ತಾವೇನೋ ಡೌಟ್. 3 ವರ್ಷದಿಂದನೂ ಲಾಸ್ ಆಗಿದೆ. ಒಬ್ರಿಗೂ ಲಾಭ ಇಲ್ಲ. ಮತ್ತು ಈ ವರ್ಷನೂ ಮತ್ತೆ ಅದೇ ಮೆಕ್ಕೆಜೋಳನೇ ಹಾಕಿದ್ದಾರೆ. ಆದ್ರೆ ಅವ್ರಿಗೇನು ಕೈಗೇನು ಉಳಿಯಲ್ಲ. ಒಂದ್ ಎಕರೆಗೆ 5,000 10,000 ಉಳಿಸಿದ್ರೆ ಹೆಚ್ಚು. ಅಷ್ಟೆಲ್ಲ ಹೊಡೆದಾಡಿ ಬಡದಾಡಿ ಕೊನೆಗೆ ಏನೂ ಉಳಿತಾ ಇಲ್ಲ ಅಂದ್ಮೇಲೆ ಅದ ಈ ಎಲ್ಲದಕ್ಕೂ ಬರುತ್ತೆ. ಈಗ ಅಡಿಕೆಗೆ ಒಂದ್ ಸ್ವಲ್ಪ ಬೆಲೆ ಇದೆ. ಏನೋ ಸ್ವಲ್ಪ ಅದರಲ್ಲಿ ದುಡ್ಡು ನೋಡ್ತಿರ್ಬೋದು. ಆದ್ರೆ ಮತ್ತೆ ಬರಗಾಲದಲ್ಲಿ ಬೋರು ಇವೆಲ್ಲ ಖರ್ಚುಗಳು, ಆಮೇಲೆ ಕೂಲಿ ಖರ್ಚು ಎಲ್ಲ ಲೆಕ್ಕ ಹಿಡಿದ್ರೆ ಬಹಳಷ್ಟು ಖರ್ಚು. ಅದಕ್ಕೆ ನಮ್ ಸಹಜ ಕೃಷಿಯಲ್ಲಿ ಏನಂದ್ರೆ ಸರಳ ಸುಲಭ ಇದು. ತೆಗೆದು ಒಂದ್ ಕಡೆ ಎಲ್ಲೂ ಆಗ್ತಾ ಇಲ್ಲ. ಎಲ್ಲಿ ಬಿದ್ದಿದಾವ್ ಅಲ್ಲೇ ಬಿದ್ದಿದಾವೆ. ಅದಕ್ಕೆ ಹೆಂಗ್ ಬೇಕಂಗ್ ಬೆಳೆಸ್ಕೊಳತ್ತೆ. ಅದನ್ನು ನಾವು ಡಿಸ್ಟರ್ಬ್ ಮಾಡಬಾರ್ದು. ಈಗ ಅವತ್ತೆ ಅಡಿಕೆಗೆ ಮರ ಕೆಳಗ್ ಸುತ್ತಲೂ ಬೆಳೆಸ್ಕೊಳತ್ತೆ. ಅದೇ ಅದು ಕರೆಕ್ಟ್ ಜಾಗ. ನಾವ್ ಅದನ್ನ ತೆಗೆದ್ಬಿಟ್ಟು ಮತ್ ಬುಡ ಹತ್ರ ಎಲ್ಲ ತೆಗೆದ್ಬಿಟ್ಟು ಮತ್ತೆಲ್ಲ ಒಂದ್ ಕಡೆ ಗುಡ್ಡೆ ಹಾಕಿ ಅದನ್ನೇನೋ ಗೊಬ್ಬರ ಮಾಡಿ ಅದನ್ನ ತಂದು ವಾಪಸ್ ಹಾಕು. ಇದನ್ನ ಮಾಡಾರ ಯಾರು? ಆಯ್ತು ಅದೆಲ್ಲ ಪ್ರೊಸೆಸ್ ಕರೆಕ್ಟ್ ಇದೆ ಆಯ್ತು. ಗೊಬ್ಬರ ಮಾಡ್ಬೋದು ಎಲ್ಲ ತಗೊಂಡು ಒಂದ್ ಕಡೆ. ಅದನ್ನ ಹಾಕಾರ ಯಾರು? ಮಾಡಾರ ಯಾರು? ಇವೆಲ್ಲ ಪ್ರಶ್ನೆ. ಅಂದ್ರೆ ಅದಕ್ಕೆ ಉತ್ತರ ಸುಮ್ನೆ ಅಲ್ಲೇ ಬಿಟ್ರೆ ಅದೇ ಗೊಬ್ಬರ ಆಗುತ್ತೆ. ಏನೋ ಒಂದ್ 2 ದಿನ ಲೇಟ್ ಆಗ್ಲಿ ಏನ್ ತೊಂದ್ರೆ ಏನಿದೆ? ಅದು ಕಂಟಿನ್ಯೂಸ್ ಬೀಳ್ತಾನೆ ಇರುತ್ತೆ ನಿಮಗೆ. ಈ ವರ್ಷ ಬಿದ್ದಿರೋದು ಮುಂದ್ ವರ್ಷ ಕರಗುತ್ತೆ, ಮುಂದ್ ವರ್ಷ ಅದ್ರ ಮುಂದ್ ವರ್ಷ ಕರಗುತ್ತೆ. ಅಷ್ಟೇ ಏನಾಗದು. ಇನ್ನೇನು ಅದ್ರಲ್ಲಿ ಏನು ಬಹಳಷ್ಟು ಬದಲಾವಣೆ ಆಗಲ್ಲ. ಈ ನಮ್ಗೇನ್ ತಲೆಗೆ ಬಂದ್ಬಿಟ್ಟಿದೆ ಅಂದ್ರೆ ಬೇಗ ಕರಗ್ಬೇಕು ಅನ್ನೋದು. ಅದು ಬಹಳ ತಪ್ಪದು. ಅದಕ್ಕೊಂದು ಟೈಮ್ ಇರುತ್ತೆ. ಎಲ್ಲದಕ್ಕೂ ಒಂದ್ ಸಮಯ ಇರುತ್ತೆ. ಒಂದ್ ಎಲೆ ಆಗಿರ್ಬೋದು, ಒಂದ್ ಏನೇ ಗರಿ ಆಗಿರ್ಬೋದು, ಅದು ಕರಗಕ್ಕೆ ಒಂದ್ ಸಮಯ ಇರುತ್ತೆ. ಅದಕ್ಕೊಂದ್ ಮಳೆ ಬೇಕು. ಈಗ ನೋಡ್ರಿ ಮುಂಗಾರು ಮಳೆ ಈಗ ಏನಿದೆಯಲ್ಲ, ಇದು ಎಂತದನ್ನು ಕರಗ್ಸಕ್ಕೆ ಶಕ್ತಿ ಇರುತ್ತೆ ಇದಕ್ಕೆ ಮುಂಗಾರು ಮಳೆಗೆ. ಅದ್ರ ಜೊತೆ ನಿಮ್ಮಲ್ಲೂ ಆ ಜೀವಾಣುಗಳು, ಆ ಗೆದ್ಲು ಈ ತರದ್ದೆಲ್ಲ ಹುಳಗಳು ತಿನ್ನಕ್ಕೆ ವ್ಯವಸ್ಥೆ ಇದ್ರೆ ನಿಮ್ಗೆ ಅದೇನ್ ಕಣ್ಣಿಗೆ ಕಾಣದಂಗ್ ಕರ್ಗೋಗಿರ್ತಾವಲ್ಲ. ಇದನ್ನ ಈ ತರ ಹೇಳ್ಬೋದು ನಾನು.
ಆಮೇಲೆ ನೋಡ್ರಿ ಇಲ್ಲಿ ಕಳೆನೂ ಕಂಟ್ರೋಲ್ ಆಗಿದೆ ಇಲ್ಲಿ. ಇಷ್ಟೊಂದು ಬಾಳೆ ಇರೋದ್ರಿಂದ ಕಳೆ ಸಮಸ್ಯೆನೂ ಇಲ್ಲ. ನಿಮಗೆ ನೋಡಿ ಕೆಲಸನೂ ಕಡಿಮೆ ಆಯ್ತು. ನಾವು ಡ್ರಿಪ್ಪು ಸುತ್ತಲ್ಲ ಇಲ್ಲಿ. ಡ್ರಿಪ್ ಹೆಂಗಿರುತ್ತೆ ಹಂಗೆ ಇರುತ್ತೆ ಲ್ಯಾಟ್ರಲ್ಲು. ಆಮೇಲೆ ಬ್ರಷ್ ಕಟ್ರು ನಮಗೆ ಸ್ವಲ್ಪ ಹಿಂಗ್ ಅಡಿಕೆ ಕೊಯ್ಲಿದ್ದಾಗ ಮಾತ್ರ ಕ್ಲೀನ್ ಮಾಡ್ಕೊಂಡ್ರೆ ಸಾಕು. ಈ ಮೇಲೆ ಕಷ್ಟ ಆಗ್ತಿದೆ, ಅಡಿಕೆ ಗೊನೆ ಕಾಣಿಸ್ತಾ ಇಲ್ವಾ? ಎಲೆ ಕೊಯ್ಕೋಬಹುದು ಬಾಳೆದು. ನಾವು ಮರಿನೂ ಕೊಯ್ತಾ ಇಲ್ಲ ಬಾಳೆದು. ಅವು ಸ್ವಲ್ಪ ಡಿಸ್ಟೆನ್ಸ್ ಅಲ್ಲೇ ಹಾಕಿದೀವಿ. 20 ಅಡಿಗೆ ಒಂದೊಂದು. ಮರಿನೂ ಕೊಯ್ಯಲ್ಲ. ಎಷ್ಟು ಬರ್ತಾವೋ ಅಷ್ಟು ಬರ್ಲಿ ಅಂತ ಸುಮ್ನೆ ಆರಾಮಾಗಿ ಬಿಟ್ಟಿದೀವಿ. ಚೆನ್ನಾಗೇ ಬರ್ತಾ ಇದಾವೆ. ಆಮೇಲೆ ಯಾವುದೇ ರೀತಿಯ ರೋಗನೂ ಇಲ್ಲ. 4, 5 ವರ್ಷದಿಂದ ಯಾವ ರೋಗ ಇಲ್ದಂಗೆ, ಯಾವುದೇ ರೀತಿಯ ಕೆಮಿಕಲ್ ಇಲ್ದಂಗೆ ಬಹಳ ಸುಲಭವಾಗಿ ಆರಾಮಾಗಿ ಬೆಳೀತಾ ಇದೆ. ನೋಡಿ ಇದು ಕಾಫಿ ಹೂವಾಗಿರೋದು ನಮ್ಮ ತೋಟದ್ದೇ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಾಫಿ. ಇದು ಏನು ನಾವು ಏನೂ ಮಾಡಿಲ್ಲ ಇದಕ್ಕೆ. ಮತ್ತೆ ಎಷ್ಟೊಂದು ಜೇನುಹುಳುಗಳು, ಆಮೇಲೆ ಬಹಳ ಖುಷಿಯಾಗುತ್ತೆ ತೋಟದಲ್ಲಿ ಹಿಂಗೆಲ್ಲ ಓಡಾಡಕ್ಕೆ. ನೋಡ್ರಿ ನಮ್ಮ ತೋಟದ್ದೇ ಇದು ಮರಗೆಣಸು ಇದು. ಮರಗೆಣಸು ಹಾರ್ವೆಸ್ಟ್ ಮಾಡಿದ್ವಿ. ಎಷ್ಟು ದೊಡ್ಡ ಗೆಣಸಿದೆ. ಇದು ನೋಡಿ ನಮ್ಗೆ ಬೇಕಾ ತಿನ್ನಕ್ ತಕೊಂಡ್ವಿ. ಬೇಡವಾ ಅಲ್ಲೇ ಬಿಟ್ಟು ಇದೇ ಕರಗುತ್ತೆ, ಇದೇ ಗೊಬ್ಬರ ಆಗುತ್ತೆ. ಅಲ್ಲೊಂದೇನೋ ತೂತಾಗುತ್ತೆ. ಇಷ್ಟು ಗೆಡ್ಡೆ ಇದು ಕರಗಿದ್ರೆ ಅಲ್ಲೊಂದೇನೋ ಒಂದು ಹೋಲ್ ಆಗುತ್ತೆ. ಅಲ್ಲಿ ಅಡಿಕೆ ಬೇರು ಹೋಗ್ತವೆ. ಬೇರೆ ಮುಖ್ಯ ಬೆಳೆಗಳು ಬೇರುಗಳು ಹೋಗ್ತವೆ. ಈ ತರ ಹಂತವಾಗಿ ನೀವು ಬೇರೆ ಬೇರೆದನ್ನ ಸಂಯೋಜನೆ ಮಾಡಿದ್ರೆ ಮಣ್ಣು ಸಡಿಲ ಆಗಿ ಗೊಬ್ಬರ ಆಗ್ಲಿಕ್ಕೆ ಅವಕಾಶ. ನೋಡ್ರಿ ಇದು ಗ್ರೌಂಡ್ ಲೆವೆಲ್ ಅಲ್ಲೇ ಜೇನ್ ಕಟ್ಟಿದೆ ನಮ್ಮ ತೋಟದಲ್ಲಿ. ಇದು ಬರೀ 3 ಅಡಿ. ನೀವು ಹಿಂಗ್ ಹೋದ್ರೆ ಕಣ್ಣು ಎದ್ರಿಕೆ ಕಾಣುತ್ತೆ ನಿಮಗೆ ಇದು ಜೇನು. ಅಷ್ಟು ಕೆಳಗಡೆ ಜೇನ್ ಕಟ್ಟಿತ್ತು. ಇದು ಯಾಕೆ ಅಷ್ಟು ಕೆಳಗಡೆ ಕಟ್ಟಕ್ಕೆ ಧೈರ್ಯ ಮಾಡಿದೆ ಅಂದ್ರೆ ನಮ್ದು ಅಷ್ಟು ಅಲ್ಲಿ ಕಡಿಮೆ ಆಕ್ಟಿವಿಟಿ. ನಾವು ಅದ್ರ ಹತ್ರಕ್ಕೆ ಹೋಗಲ್ಲ. ಕೊಯ್ಲಿದ್ರೆ ಮಾತ್ರ ಅದ್ರ ಹತ್ರಕ್ಕೆ ಹೋಗೋದು. ಬಾಳೆ ಗೊನೆ ಬಂದಿದ್ಯಾ ಕಟ್ ಮಾಡ್ಲಿಕ್ಕೆ ಮಾತ್ರ ಹೋಗೋದು. ಅದು ಗೊನೆ ಕಟ್ ಮಾಡೋದು ಹೆಂಗೆ ಅಂದ್ರೆ ಗೊನೆ ಮಾತ್ರ ಕಟ್ ಮಾಡೋದು. ಮತ್ತ್ ಬೇರೆ ಎಲೆ ಆಗ್ಲಿ, ಕಾಂಡ ಆಗ್ಲಿ, ಆ ಬಾಳೆ ಹೂ ಆಗ್ಲಿ ಯಾವ್ದನ್ನು ನಾವು ಬೇರೆದನ್ನ ನಮಗೆ ಯಾವ್ದನ್ನು ತೊಂದರೆ ಮಾಡಲ್ಲ. ಗೊನೆ ಮಾತ್ರ ಸುಮ್ನೆ ಬಗ್ಗಿಸ್ಕೊಂತೀವಿ. ಗೊನೆಗೆ ಅಷ್ಟೇ ಕಟ್ ಮಾಡಿ ಬರ್ತೀವಿ. ಅಂದ್ರೆ ಅದ್ರ ಹತ್ರಕ್ಕೂ ಓಡಾಡೋದು ಕಡಿಮೆ. ಆ ವಾತಾವರಣ ಇದ್ರಿಂದ ಕೆಳಗಡೆನೆ ಜೇನ್ ಕಟ್ಟಿದೆ. ಇವೆಲ್ಲ ನಮ್ಮ ಸಹಜ ಕೃಷಿಯ ಉಪಯೋಗಗಳು. ಅದೇ ವೆಲ್ವೆಟ್ ಬೀನ್ಸ್ ಇದು. ನೋಡ್ರಿ ಬೇಲಿನೂ ಅಷ್ಟೇ. ನಮ್ಮ ತೋಟದ ಬೇಲಿನ ನೋಡ್ರಿ ಎಷ್ಟು ಡೆನ್ಸ್ ಆಗಿದೆ ಒಂದ್ ಕಡೆ. ಇದೆಲ್ಲ ಹೊಂಗೆ ಗಿಡಗಳಿವು. ಹೊಂಗೆ ಗಿಡ, ಗೊಬ್ಬರದ ಗಿಡ, ಗ್ಲಿಸಿಡಿಯಾ, ಇದು ಹೆಬ್ಬೇವು. ಅಂದ್ರೆ ನಮ್ದು ಈಗ ತೋಟಕ್ಕೂ ಆಮೇಲೆ ಬೇಲಿಗೂ ಬಹಳಷ್ಟು ಗ್ಯಾಪ್ ಇದೆ. ಈ ಬಹಳ ಜನ ಏನ್ ಮಾಡ್ತಾರೆ ಪೂರಾ ಗಿಡ ಕಟ್ತಾರೆ. ಆಮೇಲೆ ಬೇಲಿಲೂ ಗಿಡ ಹಾಕಕ್ ಶುರು ಮಾಡಿದಾರೆ ಈಗ. ಅಡಿಕೆ ಗಿಡಗಳು ಇವೆಲ್ಲ ಏನಾರು ಆಯ್ತು. ನಾನು ಹೇಳೋದು ಬೇಲಿ ಚೆನ್ನಾಗಿ ಹಿಡ್ಕೋಬೇಕು ನಾವು. ಬೇಲಿ ಎಷ್ಟು ಚೆನ್ನಾಗಿ ಹಿಡ್ಕೊಂಡಿರ್ತೀರೋ ಅಷ್ಟು ನಿಮ್ ತೋಟ ತಣ್ಣಗಿರುತ್ತೆ. ಗಾಳಿ, ಬಿಸಿಲು ಎಲ್ಲದನ್ನು ತಡೆಯುತ್ತೆ. ಮಳೆನೂ ತಡೆಯುತ್ತೆ. ಈ ಜೋರಾಗಿ ಮಳೆ ಬರುತ್ತೆ. ನಿಮ್ಗೆ ಇಲ್ಲಿ ಇಷ್ಟು ಬೇಲಿ ಇರೋದ್ರಿಂದ ಎಷ್ಟು ನೀರು ಹಿಂಗ್ಸುತ್ತೆ ಇಲ್ಲಿ. ಬಂದ್ ಜೋರಾಗಿ ಮುಂಗಾರು ಮಳೆನೇ ಇದು ಪಶ್ಚಿಮ ದಿಕ್ಕಿಗೆ ಇದೆ ನಮ್ ಬೇಲಿ. ಬಂದ್ ರಪ 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 ಅಂತ ಈ ಬೇಲಿ ಹೊಡಿಯುತ್ತೆ. ಇಲ್ಲಿ ಎಷ್ಟು ನೀರು ಹಿಂಗುತ್ತೆ ಇಲ್ಲಿ. ಈ ನೀರು ಹಿಂಗಿದ್ ನಿಮಗೆ ಬೋರು ಆಟೋಮೆಟಿಕ್ ಆಗಿ ನೀರು ಇಂಪ್ರೂವ್ ಆಗ್ತವೆ. ಆಮೇಲೆ ಯಾರು ಕಳ್ಳರು ಕಾಕರು ಒಳಗ್ ಬರಕ್ಕೂ ಕಷ್ಟ ಈ ತರ ಡೆನ್ಸ್ ಆಗಿ ಬೆಳ್ಕೊಂಡ್ರೆ. ಅದು ಬೇಲಿಯಲ್ಲೇ ಬಹಳಷ್ಟು ಸಂಯೋಜನೆ ಮಾಡಕ್ ಅವಕಾಶ ಇದೆ ಬೇರೆ ಬೇರೆದನ್ನ. ಇದೊಂದು ನಮ್ದು ಮಾದರಿ. ನೋಡ್ರಿ ಇದು ಏನಿದು ಹಳ್ಳದ ಫೋಟೋ ಇದೆಯಲ್ಲ, ಇದು ನಮ್ಮ ತೋಟದಲ್ಲೇ ಬರುತ್ತೆ. ನಾಳೆ ಎಷ್ಟು ಕಲರ್ ಇದೆ ನೋಡ್ರಿ ಇದು. ಕೆಂಪಗಿದೆ. ಎಷ್ಟು ಮಣ್ಣು ಕೊಚ್ಕೊಂಡ್ ಬಂದಿರ್ಬೋದು ಇದು. ನಮ್ಮ ತೋಟದ ಒಳಗಡೆ ಬರ್ತಾ ಇರೋದು ಇದೇನು, ನಮ್ಮ ತೋಟದಿಂದ ಹೊರಗೆ ಹೋಗ್ತಿರೋದಲ್ಲ. ಆದ್ರೆ ಇಷ್ಟು ಮಣ್ಣನ್ನ ಕೊಚ್ಕೊಂಡ್ ಬಂದಿದೆ. ಅಲ್ಲಿ ಮೇಲ್ಗಡೆ ಬಂದಾಗ ಮಳೆ ಬಂದಾಗ ಬೇರೆ ಬೇರೆ ಫೀಲ್ಡ್ ಅಲ್ಲಿ ಬಂದಿರೋ ಕೆಂಪು ನೀರು. ಈಗ ನಿಮ್ ತೋಟದಲ್ಲಿ ಕೆಂಪು ನೀರು ಹರಿತಾ ಇದೆ ಅಂದ್ರೆ ನಿಮ್ ಮಣ್ಣೆಲ್ಲ ಕೊಚ್ಕೊಂಡ್ ಹೋಗ್ತಾ ಇದೆ ಅಂತ. ಅದು ಮೇಲ್ಮಣ್ಣು. ಅಂತ ಫಲವತ್ತಾದ ಮಣ್ಣು ನೀವು ಕಳ್ಕೊಂಡ್ರೆ ನೀವು ಮತ್ತೆ ಯಾವ ಕೆರೆ ಮಣ್ಣು ನೋಡ್ಸಿದ್ರು ಸಿಗಲ್ಲ ಅದು. ಎಲ್ಲ ನಿಮ್ಗೆ ಬಹಳ ಹೈಲಿ ಪೋಷಕಾಂಶ ಅಂದ್ರೆ ಅತಿ ಹೆಚ್ಚು ಪೋಷಕಾಂಶ ಇರೋ ಮಣ್ಣದು. ಅದನ್ನ ನೀವು ಕಳ್ಕೊಂಡ್ರಿ ಅಂದ್ರೆ ಅದು ಮತ್ತೆ ವಾಪಸ್ ಬರೋಕೆ ಎಷ್ಟೋ ವರ್ಷ ಬೇಕು. ಹಂಗ್ ಪ್ರತಿ ವರ್ಷ ಕಳ್ಕೊಂತ ಹೋದ್ರೆ, ಪ್ರತಿ ಮಳೆಗೂ ಕಳ್ಕೊಂತ ಹೋದ್ರೆ ಬಹಳ ಕಷ್ಟ ನಿಮಗೆ ಅದನ್ನ ಮತ್ತೆ ವಾಪಸ್ ತರಕ್ಕೆ. ನಿಮ್ ತೋಟದಲ್ಲಿ ಬಿಳಿ ನೀರು ಹರಿಬೇಕು. ಬಿಳಿ ನೀರು ಹರಿತಿದೆ ಅಂದ್ರೆ ನಿಮ್ದು ಯಾವ ಮಣ್ಣು ಹೋಗ್ತಾ ಇಲ್ಲ, ನಿಮ್ದು ಯಾವ ಮಣ್ಣು ಕುಚ್ತಾ ಇಲ್ಲ. ಆ ವ್ಯವಸ್ಥೆ ಮತ್ತೆ ಸಹಜ ಕೃಷಿಯಿಂದ ಮಾತ್ರ ಸಾಧ್ಯ. ನೋಡ್ರಿ ನಮ್ ತೋಟದ ಮನೆ, ನಮ್ದು ಕಾಯಕ ಮಾಡ್ಕೊಂಡಿರೋ ವ್ಯವಸ್ಥೆ. ನಾವು ಈಗ ಕಾಯಿನೂ ಕೀಳಿಸ್ತಾ ಇಲ್ಲ. ಬಿದಿರಕಾಯಿ ತಗೊಂಬರ್ತೀವಿ, ಇಲ್ಲೊಂದ್ ಶೆಡ್ ಅಲ್ಲಿ ಹಾಕ್ತಿವಿ. ಹಿಂಗೆ ಒಂದ್ 4-5 ಶೆಡ್ ಮಾಡ್ಕೊಂಡಿದೀವಿ. ಒಂದ್ 2-3 ತಿಂಗಳಿಗೆ ಒಂದ್ ಹಿಂಗ್ ತುಂಬ್ತಾ ಇರುತ್ತೆ. ಹಂಗೆ ಒಂದ್ 2-3 ತಿಂಗಳಿಗೆ ಒಂದೊಂದು ಓಪನ್ ಮಾಡ್ತಾನೆ ಇರ್ತೀವಿ. ಅದು ವರ್ಷಕ್ಕೆ ಹಿಂಗೆ ಒಂದ್ 5-6 4-5 ಇದಾವೆ. ಅವ್ ಹಂಗೆ ರೊಟೇಷನ್ ಆಗ್ತಾನೆ ಇರ್ತವೆ. ಕಾಯಿನೂ ಕೆಡಿಸ್ತಾ ಇಲ್ಲ. ಕೊಬ್ಬರಿಗೆ ಹಾಕ್ತಿವಿ, ಕೊಬ್ಬರಿ ಓಡಿಸ್ತೀವಿ. ಅದನ್ನೇ ಕೊಬ್ಬರಿನೇ ಮಾರ್ತಾ ಇದೀವಿ. ಎಳ್ನೀರು, ತೆಂಗಿನಕಾಯಿ ಯಾವ್ದು ಕೊಡ್ತಾ ಇಲ್ಲ. ಇದು ನಮ್ದು ಬೆಂಡೆ ಪ್ಲಾಟ್. ಇದು ಬೆಂಡೆಕಾಯಿ ಹಾಕಿದ್ವಿ ಮೊನ್ನೆ. ಚೆನ್ನಾಗ್ ಬರ್ತಾ ಇದೆ ಬೆಂಡೆಕಾಯಿ. ಇದಕ್ಕೆ ಯಾವುದೇ ರೀತಿ ಏನೋ ಫೀಡಿಂಗ್ ಇಲ್ಲ. ನೋಡ್ರಿ ಮೊಳಕೆ ಬಂಡೆಗಳು ಮೊನ್ನೆ ನಾನೇ ತೆಗ್ದಿರೋ ಫೋಟೋ ಇದು. ಅಂದ್ರೆ ಈ ತರದ್ದೆಲ್ಲ ಕಾಣಿಸ್ಕೊಂಡ್ರೆ ನಿಮ್ ತೋಟ ಬಹಳಷ್ಟು ಆರೋಗ್ಯವಾಗಿದೆ ಅಂತ ಅರ್ಥ. ನೋಡ್ರಿ ಬಾರ್ಡ್ರಲ್ಲಿ ಒಂದ್ ಕಡೆ ನಾವು ಬಿದಿರು ಹಾಕಿದೀವಿ ನೋಡ್ರಿ. ಎಷ್ಟು ಜೋರಾಗಿ ಬಂದಿದೆ ಬಿದಿರು. ಹಿಂಗೆ ಬಿದಿರುನು ಆಡ್ ಮಾಡ್ಬೋದು. ಹಳ್ಳಾರಿಯ ಜಾಗ, ವೇಸ್ಟ್ ಜಾಗ, ಅಂದ್ರೆ ಏನಾರ ಒಂದ್ ಗಿಡ ಬೆಳಕ ಅವಕಾಶ ಮಾಡ್ಕೊಡ್ಬೇಕು. ಆಮೇಲೆ ಈ ತರದ್ದು ವೈಲ್ಡ್ ಆಗಿ ಬೆಳೆಯಂತವಕ್ಕೂ ಅವಕಾಶ ಕೊಡ್ಬೇಕು. ನಿಮ್ಗೆ ಯಾವ್ದಾರ ಕಳ್ದಾರಿ ಇದೆ, ಬಹಳ ಜನ ಓಡಾಡ್ತಾರೆ,
ಅಲ್ಲೊಂದ್ ಬಿದಿರು ಹಾಕ್ಬಿಡ್ರಿ. ಯಾರು ಬರಕ್ ಅವಕಾಶನೇ ಇಲ್ಲ. ನಿಮಗೆ ಸ್ವಲ್ಪ ಜಾಗ ಇದೆ. ಆಮೇಲೆ ಹಳ್ಳ ಹರಿತಾ ಇದೆ. ಅಲ್ಲೂ ಯಾರ್ದು ನಿಮ್ಗೆ ಅಕ್ಕಪಕ್ಕದವ್ರ್ ತೊಂದ್ರೆ ಇಲ್ಲ ಅಂದ್ರೆ ಬಿದಿರು ಹಾಕ್ರಿ. ಅಂದ್ರೆ ನೀವು ಎಷ್ಟಾಗುತ್ತೋ ಅಷ್ಟು ತುಂಬ್ತಾ ಬರ್ಬೇಕು ಬೇಲಿನ ಎಲ್ಲದನ್ನು. ನೋಡ್ರಿ ತೆಂಗಲ್ಲಿ ನಮ್ದು ಕಾಳ್ಮೆಣ್ಸು ಎಷ್ಟ್ ಚೆನ್ನಾಗ್ ಬಂದಿದಾವೆ ಅಂತ ಇದು ಮೇನ್ಸ್. ಇದಕ್ಕೆ ನೋಡ್ರಿ ನಾವ್ ಇನ್ನು ಕಟ್ಟೂ ಇಲ್ಲ ನಾನು ಇದನ್ನ. ಇದಕ್ಕೆ ಬೇರೆ ಯಾವ್ದಾದ್ರು ಕಳೆ ಗಿಡಗಳು ಹಬ್ಕೊಂಡಿದ್ದು ಮೊನ್ನೆ ಬೇಸಿಗೆಯಲ್ಲಿ. ಅದನ್ನೇನು ಡಿಸ್ಟರ್ಬ್ ಮಾಡಿರಲ್ಲ. ಅದ್ರ ಪಾಡಿಗೆ ಅದ್ ಬಿಟ್ಟಿದೆ. ಅದು ಚೆನ್ನಾಗಿ ಬಳ್ಳಿ ಹಿಡಿಯಕ್ ಅವಕಾಶ ಆಗಿದೆ. ಬಳ್ಳಿ ಹಿಡಿದ್ಮೇಲೆ ಈಗ ನೋಡ್ರಿ ಇದು ಹೂ ಆಗ್ತಾ ಇದೆ ಈಗ. ಒಂದ್ ಅರ್ಧ ಅಡಿ ತನಕ ಬಂದಿದಾವ್ರಿ ಮೊಗ್ಗು. ಇದಕ್ಕೂ ಯಾವ್ದೇ ಸ್ಪ್ರೇ ಇಲ್ಲ, ಏನಿಲ್ಲ. ಸುಮ್ನೆ ಒಂದು ಗಿಡ ಹಾಕಿರೋದು ಅಷ್ಟೇ ಅದಕ್ಕೆ ಬುಡದಲ್ಲಿ. ಈಗ ಇಷ್ಟೆಲ್ಲ ಮಾಡಿದೀವಿ ಸರಿ. ಇದೆಲ್ಲ ಮಾಡಿದ್ರಿಂದ ನಮ್ಗೆ ಫಸಲು ಕಡಿಮೆ ಆಗುತ್ತಾ? ಈಗೇನು ಗೊಬ್ಬರ ಕೊಡ್ತಾ ಇಲ್ಲ ಜಾಸ್ತಿ, ಕೆಮಿಕಲ್ ಹಾಕ್ತಾ ಇಲ್ಲ, ಆಮೇಲೆ ಏನೋ ಉಳುಮೆ ಮಾಡ್ತಾ ಇಲ್ಲ, ಕಳೆ ತೆಗಿತಾ ಇಲ್ಲ. ಇವೆಲ್ಲ ಮಾಡಿದ್ಮೇಲೆ ಫಸಲು ಕಡಿಮೆ ಆಗ್ಬೇಕಾ ಜಾಸ್ತಿ ಆಗ್ಬೇಕು? ಈಗ ನೋಡ್ರಿ ಇದು ನಮ್ಮ ತೋಟದ್ದೇ ಫಸಲು ಬಂದಿರೋ ಫೋಟೋಗಳು. ನಮ್ಮ ತೆಂಗಿಂದು ಇದು ನಮ್ದೇ ತೋಟ, ತೆಂಗಿನ ತೋಟದ್ದು, ಅಡಿಕೆ ತೋಟದ್ದು. ನಮ್ ಪಚ್ಚಬಾಳೆ ಫಸ್ಟಿಗೆ ಹಾಕಿದ್ವಿ 50 kg ತನಕ ಬಂದು ಪಚ್ಚಬಾಳೆ. ಏಲಕ್ಕಿ ಬಾಳೆ ಈಗಲೂ ಚೆನ್ನಾಗಿ ಬರ್ತಾ ಇದಾವೆ. ಅದನ್ನ ನಾವೆಲ್ಲ ಲೆಕ್ಕ ಹಿಡಿಬಾರ್ದು ಎಲ್ಲದನ್ನು. ಈಗ ಇಷ್ಟು ಬಂತು ಅಷ್ಟು ಬಂತು. ಆದ್ರೆ ಈ ಸಹಜ ಕೃಷಿ ಮಾಡೋದ್ರಿಂದ ನಿಮ್ ಫಸಲು ಯಾವತ್ತಿದ್ರು ಎಲ್ಲರಿಗಿಂತ ನಿಮ್ ಜಾಸ್ತಿ ಆಗ್ತಾನೆ ಹೋಗುತ್ತಿದ್ದು. ಈಗ ಒಂದ್ ಹಂತಕ್ಕೆ ಬಂದು ನಿಲ್ಲಲ್ಲ. ಇದು ಇದ್ರದ್ದು ಇನ್ನೂ ಜಾಸ್ತಿ ಬರೋಕ್ ಅವಕಾಶ ಇದೆ. ಬೇರೆ ಪದ್ಧತಿಯಲ್ಲಿ ಈ ತರ ಅವಕಾಶ ಕಡಿಮೆ. ಇಷ್ಟ ಹೇಳಿ ನಾನು ಮಾತು ಮುಗಿಸ್ತೀನಿ. ಬೇಕಾರೆ ಪ್ರಶ್ನೋತ್ತರ ತಗೋಬಹುದು. ಸರ್ ನಮಸ್ತೆ. ನಮಸ್ತೆ ಸರ್ ಹರೀಶ್ ಅಂತ ಹೇಳಿ ಚಿಪ್ಟೂರಿಂದ ಮಾತಾಡ್ತಾ ಇರೋದು. ಹೇಳಿ. ಗಿಡಗಳು ಆಯ್ಕೆ ಹೇಗೆ ಸರ್? ಇವಾಗ ನಾವು ಒಂದು ಪ್ಲಾನ್ ಮಾಡಿದೀವಿ, ಮಾಡ್ತಾ ಇದ್ದೀವಿ ಪ್ರೆಸೆಂಟ್. ಇವಾಗ ಸಾವಯವ ಕೃಷಿನೇ ಮಾಡ್ತಾ ಇದೀವಿ. ಯಾವ ಗಿಡ ರೀ? ಯಾವ ಗಿಡ? ಎಲ್ಲಾ ಗಿಡಗಳು ಸರ್. ನಿಂಬೆ ಗಿಡ ಆಗಿರ್ಬೋದು, ಟಿಶ್ಯೂ ಕಲ್ಚರ್, ಬಾಳೆ ಆಗಿರ್ಬೋದು, ಕಾಫಿ, ಕೋಕೋ, ಈ ತರ ಯಾವ್ದೇ ಗಿಡ ಹಾಕ್ಬೇಕು ಅಂದ್ರೆ ನಾವ್ ಯಾವ ತರ ಒಂದು ನಿಮ್ಮ ಅವಗುಣಕ್ಕೆ ಅವೆಲ್ಲ ಹೊಂದ್ತಾವ ಅಂತ ಒಂದು ಹಾಕಿದೀನಿ ಸರ್. ಅಲ್ಲ ನಾನು ಹೇಳಕ್ಕೆ ಒಂದ್ ನಿಮಿಷ. ಈಗ ನಿಮಗೆ ಏನ್ ಬೇಕೋ ಅದು ಫಸ್ಟ್. ನಾನು ಹೇಳೋದು ಯಾವ್ರೇ ಹಾಕ್ರಿ, ಏನಾರ ಹಾಕ್ರಿ, ನಿಮ್ ಮನೆಗೆ ಏನ್ ಬೇಕೋ ಅದನ್ನೊಂದು ಪಟ್ಟಿ ಮಾಡ್ಕೊಂಡು ಅದನ್ನ ಫಸ್ಟ್ ಹಾಕೊಳ್ರಿ. ಈಗ ಫಸ್ಟ್ ನೀವು ಎಲ್ಲ ಏನ್ ಮಾಡಿದ್ರೆ ಯಾರಿಗೋ ಮಾರ್ಲಿಕ್ಕೆ ಬೆಳಿತಾ ಇದೀವಿ. ಅಷ್ಟ್ ಎಫರ್ಟ್ ನಾವ್ಯಾಕೆ ಹಾಕ್ಬೇಕು ಅಂತ ನಾನು ಹೇಳೋದು. ಫಸ್ಟ್ ನಿಮ್ಗೆ ಏನ್ ಬೇಕೋ ಅದರದೊಂದು ಪಟ್ಟಿ ಮಾಡ್ಕೊಳ್ರಿ. ಆ ತರದ್ ಗಿಡಗಳನ್ನೆಲ್ಲ ಸಂಯೋಜನೆ ಮಾಡ್ರಿ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬೆಳೆಯಕ್ ಅವಕಾಶ ಇದೆಯಾ ಅವನ್ನೆಲ್ಲ ನೋಡ್ರಿ. ನಿಮ್ಮ ಸುತ್ತಮುತ್ತ ಮುಂಚೆ ಹಳೆ ಕಾಲದಲ್ಲಿ ಏನೇನ್ ಬೆಳೀತಿದ್ವು ಚೆನ್ನಾಗಿ, ಅವಷ್ಟೇ ಚೆನ್ನಾಗಿ ಬರೋದು. ಈಗ ನಾವೇನೋ ಹೊಸದ್ ಮಾಡಕ್ ಆಗಲ್ಲ. ಏನೋ ಅದು ಹೊರದೇಶದ ಹಣ್ಣುಗಳು ಹಾಕ್ಬೋದು, ಇಲ್ಲ ಅಂತಲ್ಲ. ಆದ್ರೆ ಅವೆಲ್ಲ ಗೊತ್ತಿಲ್ಲ ಹೆಂಗ್ ಬರ್ತವೆ ಅನ್ನೋ ರಿಸಲ್ಟ್. ಆದಷ್ಟು ನಮ್ ಲೋಕಲ್ ಆಗಿ ಏನ್ ಬೆಳೀತಾ ಅವ್ನ್ ಫಸ್ಟ್ ಪ್ರಯಾರಿಟಿ ಕೊಡ್ಬೇಕು. ನಿಮ್ ಅಕ್ಕಪಕ್ಕದಲ್ಲಿ ಯಾವ್ದಾದ್ರು ಚೆನ್ನಾಗಿ ಬೆಳೆದಿರುತ್ತಲ್ಲ ಅವ್ರದ್ದು ಕೇಳ್ಬೇಕು, ವಿಚಾರಿಸ್ಬೇಕು. ನಿಮ್ಮ ಯಾವ್ದಾದ್ರು ನಿಂಬೆ ಗಿಡ ಚೆನ್ನಾಗಿ ಬಿಡ್ತಿರ್ಬೋದು, ಕಾಯಿ ಚೆನ್ನಾಗಿ ಬಿಡ್ತಿರ್ಬೋದು, ಅದ್ರದ್ದೇ ಬೀಜ ಹಿಡಿಬೇಕು. ಅಂದ್ರೆ ನೀವು ಆದಷ್ಟು ಲೋಕಲ್ ಆಗಿ ನೀವು ನಿಮ್ ಸೋರ್ಸ್ ಹುಡುಕ್ತಾ ಹೋಗ್ಬೇಕು. ಈಗ ಹೆಂಗೆ ಅಂದ್ರೆ ಈಗ ಯಾವ್ದಾದ್ರು ಬಾಳೆ ತೋಟ ಚೆನ್ನಾಗಿದೆ, ಅವ್ರ ಹತ್ರ ನಾವು ಕಂತ್ ತಗೊಂಡ್ಬರೋದಾಗಿರ್ಬೋದು. ಹಿಂಗೆ ನೀವು ಹತ್ರದಲ್ಲೇ ಹುಡುಕ್ತಾ ಹೋದ್ರೆ ನಿಮಗೆ ಅದೇ ಒಳ್ಳೆ ಸೋರ್ಸ್ ಸಿಗುತ್ತೆ. ನರ್ಸರಿಗಳು ಬಹಳಷ್ಟು ಇದಾವೆ. ಅದ ನಿಮ್ ಹತ್ರದಲ್ಲಿ ಯಾವ್ದಿದೆ ಸ್ವಲ್ಪ ನೋಡ್ಬಿಟ್ಟು ಚೂಸ್ ಮಾಡಿ. ನಮ್ಮಲ್ಲಿ ನ್ಯಾಚುರಲ್ ಆಗಿ ಅಲ್ಲೇ ಬಿದ್ದು ಅಲ್ಲೇ ಹುಟ್ಟಿರ್ತವೆ. ಯಾಕಂದ್ರೆ ಕಾಯಿ ಆರ್ಸೋ ಒಂದೆರಡು ಮರ್ತಿರ್ತೀವಿ. ಅವೇ ಸಾಕು ಬೀಜಕ್ಕೆ. ಈಗ ನ್ಯಾಚುರಲ್ ಆಗಿ ಹುಟ್ಟಿರ್ತಾವಲ್ಲ ಅವಕ್ಕೆ ಎಲ್ಲಾ ತರದ್ದು ಶಕ್ತಿ ಇರುತ್ತೆ. ನಾವೇನ್ ನೀರ್ ಕೊಟ್ಟಿರಲ್ಲ, ಅವಕ್ಕೇನ್ ಜಾಸ್ತಿ ಕಾಳಜಿ ಮಾಡಿರಲ್ಲ. ಆ ತರದ್ದು ಹಾಕೋಬಹುದು. ಅಡಿಕೆನೂ ಅಷ್ಟೇ. ನಾವ್ ಅಲ್ಲಲ್ಲೇ ಬಿದ್ದಿರ್ತವೆ ಅವೇ ಆರ್ಸೋದ್ ಮರ್ತಾಗ ಅವನ್ನೇ ಮತ್ತ್ ಹಾಕಂತಿದೀವಿ ನಾವು. ಈಗ ಬೀಜ ನೀವೇ ಮಾಡ್ಕೋಬಹುದು, ಅದೇನ್ ಕಷ್ಟ ಆಗಲ್ಲ. ಬೇರೆ ನಿಮಗೆ ಸಿಗ್ತಾವ್ರಿ ನರ್ಸರಿ. ಈಗ ನನಗೆ ಅದು ಇದೆ ಅಂತ ಹೇಳಕ್ ಮತ್ತದು ಕಷ್ಟ ಆಗುತ್ತೆ. ನೀವ್ ಬೇಕಾದ್ರೆ ಆಮೇಲೆ ವಾಟ್ಸಪ್ ಮಾಡಿ, ಬೇಕಾದ್ರೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಗ್ರೂಪ್ ಅಲ್ಲಿ ಕೇಳ್ಬೋದಾ? ಹೇಳಿ ಸರ್. ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ನೀವು ಜೀವಾಮೃತ ಅದೇನು ಹಾಕ್ಲೇ ಇಲ್ವಾ ಸರ್ ಅದಕ್ಕೆ? ಇಲ್ಲ ರೀ, ನಾವ್ ಯಾವ್ದು ಏನೂ ಮಾಡಿಲ್ಲ. ಲಿಕ್ವಿಡ್ ಫರ್ಟಿಲೈಸರ್ ಯಾವ್ದು ಕೊಟ್ಟಿಲ್ಲ. ಅಂದ್ರೆ ನಾವ್ ಪ್ರತಿ ಹಂತದಲ್ಲಿ ಏನಾರ ಒಂದ್ ಬೆಳೆ ಬೆಳೆಯಕ್ ಟ್ರೈ ಮಾಡಿದೀವ್ರಿ. ಅಂದ್ರೆ ಈಗ ನೋಡ್ರಿ, ಇಲ್ಲಿ ಅಡಿಕೆ ಇಲ್ಲಿ ಕ್ಲೀನ್ ಆಗಿರ್ಬೋದು. ಇಲ್ಲಿ ನಿಮಗೆ ಮಧ್ಯೆ ಕಾಫಿ ಇದೆ, ಬಾಳೆ ಇದೆ, ಕೆಳಗಡೆ ಏನೇನೋ ಕಳೆಗಳು ಇದಾವೆ. ಬ್ರಷ್ ಕಟ್ರ್ ಕ್ಲೀನ್ ಮಾಡಿದೀವಿ. ಅಂದ್ರೆ ನೀವ್ ಬೆಳೆಯಕ್ ಅವಕಾಶ ಮಾಡ್ಕೊಡ್ಬೇಕು ಎಲ್ಲಾ ತರದ್ದನ್ನು. ಏನು ಬೆಳಿತಾ ಇಲ್ಲ ಅಂದ್ರೆ ನೋಡ್ರಿ, ಇಷ್ಟು ಡೆನ್ಸ್ ಆಗಿ ವೆಲ್ವೆಟ್ ಬೀನ್ಸ್ ಬೆಳೆದಿದೆ, ಇಲ್ಲಿ ಬಾಳೆ ಇದೆ, ಬೇರೆ ರೀತಿ ಕಳೆಗಳು ಇದಾವೆ. ಅದಕ್ ನಾವ್ ಅಡಿಕೆ, ತೆಂಗ್ ಅಂದ್ರೆ ಯಾವಾಗ್ಲೂ ನಾವ್ ನೀರ್ ಕೊಡಕ್ ಪ್ರಯತ್ನ ಮಾಡೇ ಮಾಡ್ತೀವಿ. ಅಲ್ಲಿ ಅಂದ್ರೆ ಹಸಿ ಇರಕ್ ಮೇಂಟೈನ್ ಮಾಡೇ ಮಾಡ್ತೀವಿ. ಅಷ್ಟ್ ಮೇಂಟೈನ್ ಮಾಡುವಾಗ ನೀವ್ ಏನ್ ಬೇಕಾದ್ರೂ ಹಾಕೊಂತ ಇರ್ಬೋದು. ಕಂಟಿನ್ಯೂಸ್ 365 ದಿನಾನು ಏನಾರ ಒಂದ್ ಬೆಳೆಯಕ್ ಅವಕಾಶ ಇದೆ. ನಾವ್ ಏನು ಬೆಳಿದಂಗೆ ಇದ್ರೆ ಮತ್ತೆ ಅಲ್ಲಿ ಏನೋ ಒಂದ್ ಮತ್ ಕೊಡ್ಬೇಕಾಗುತ್ತೆ. ನೀವೇನ್ ಜೀವಗಳು ಏನ್ ಕೊಡ್ತಾ ಇದೀರಾ ಅದೆಲ್ಲ ಓಕೆ, ಸರಿನೇ ನಾನು ಹೇಳೋದು. ಅದನ್ನ ಮತ್ ಮಾಡಾರ ಯಾರು?
ಹ್ಮ್ ಸಹಜ ಕೃಷಿಯಲ್ಲಿ ಯಾವ್ದೇ ಕೆಲಸ ಆಗ್ಲಿ ಯಾಕೆ ಮಾಡ್ಬೇಕು ಅದನ್ನ? ಅದು ಮಾಡ್ದಲೇ ಮಾಡಕ್ಕೆ ಏನಾದ್ರು ಪರಿಹಾರ ಇದೆಯಾ? ಅದ್ರ ಬಗ್ಗೆ ಹೋಗ್ಬೇಕು ನಾವು. ನಾವಿನ್ನು ಅದ್ ಮಾಡ್ದೆ ಇದ್ ಮಾಡ್ದೆ ಹಂಗ್ ಮಾಡೋಣ ಹಿಂಗ್ ಮಾಡೋಣ, ಅದ್ ಮಾಡಿದ್ರೆ ಹಿಂಗಾಗುತ್ತೆ ಇದ್ ಮಾಡಿದ್ರೆ ಹಂಗಾಗುತ್ತೆ. ಅದ್ ನಾನ್ ಕೊನೆ ಕೇಳೋದ್ ಮತ್ತೆ ಅದನ್ನ ಮಾಡೋರು ಯಾರು? ಹೌದು ಸರ್. ಲೇಬರ್ ಅದೇ ಮೇನ್ ಪ್ರಾಬ್ಲಮ್. ಅಲ್ಲ ಕಷ್ಟ. ಲೇಬರ್ ಇದಾರೆ ಸರಿ ಆಯ್ತು, ನಿಮ್ಗೆ ದುಡ್ಡು ಕೊಡ್ಬೋದು ಸಿಗ್ಬೋದು, ಅದನ್ನ ಮಾಡ್ಬೇಕಲ್ಲ. ಸಿಂಪಲ್ ಆಗಿ ಒಂದ್ ಯಾವ್ದೋ ಬೀಜ ಎರಚ್ಕೊಳ್ಳೋದಾಗಿರ್ಬೋದು, ಬೇರೆ ಬೇರೆ ರೀತಿಯ ಬೆಳೆಗಳನ್ನ ಬೆಳ್ಕೊಂತ ಹೋದ್ರೆ ವಾಟ್ ಎವರ್ ದಟ್ ಈಸ್ ಪಾಸಿಬಲ್ ಆನ್ ದಿ ಗ್ರೌಂಡ್ ಅಷ್ಟೇ. ವಾಟ್ ಎವರ್ ಇಸ್ ಪಾಸಿಬಲ್ ಅಂಡ್ ನೀವು ಎಫರ್ಟ್ ಹಾಕ್ಬೇಕು. ಒಂದು ನೇಚರಿಗೆ ಒಂದು ಅವಕಾಶ ಕೊಡ್ಬೇಕು. ಅದು ಒಂದ್ ಏನೋ ಒಂದ್ ಬೆಳೆ ಬೆಳೆಸ್ಕೊಂಡು ಟ್ರೈ ಮಾಡ್ತಾ ಇರುತ್ತೆ. ಅಂದ್ರೆ ಅದಕ್ ಬೆಳೆ ನಮಗ್ ಕಳೆ ಆಗಿರ್ಬೋದು, ಪ್ರಕೃತಿ ಏನೋ ಒಂದ್ ಅಲ್ಲಿ ಬೆಳೆ ಬೆಳಿಬೇಕು ಅಂತ ಆಸೆ ಇರುತ್ತೆ, ಯಾವ್ದೋ ಒಂದ್ ಕಳೆ ಬೆಳಿಬೇಕು ಅಂತ ಆಸೆ ಇರುತ್ತೆ, ಅದಕ್ಕೂ ಅವಕಾಶ ಕೊಡ್ಬೇಕು ನಾವು. ಎಲ್ಲ ನಾವೇ ಬೆಳಿತೀವಿ ಅಂತ ಹೋದಾಗ್ಲೂ ಅದು ಮತ್ ವಿನಾಶನೇ ಅದು ಸರಿಯಲ್ಲ. ಅದು ಆಲ್ರೆಡಿ ನಮ್ಗೆ ಏನ್ ಬೇಕಾದ್ ಹಾಕೊಂಡಿದ್ವಿ, ಕಳೆನೂ ಬರ್ತಿರ್ತವೆ, ಅದನ್ನು ಬಿಡ್ಬೇಕು. ಅದಕ್ಕೂ ಒಂದ್ ಅದ್ರ ಫ್ರೀಡಮ್. ಪಾಡಿಗೆ ಅದನ್ನ ಬಿಡ್ಬೇಕು. ನೀವು ಜೇನ್ ಸಾಕಿಲ್ವಾ ಸರ್? ಇಲ್ಲ ಜೇನ್ ಸಾಕಿಲ್ಲ. ಅದ ನ್ಯಾಚುರಲ್ ಆಗಿ ನಮ್ಮಲ್ಲಿ ಜೇನ್ ಈಗ ಜಾಸ್ತಿ ಆಗಿ ನ್ಯಾಚುರಲ್ ಆಗಿ ಅಲ್ಲಿತ್ತಲ್ಲ ಅದ್ರ ಜೇನುತುಪ್ಪ ತೆಕ್ಕೊಳಕ್ ಆಗಲ್ಲ. ಅಲ್ಲ ತಕೋಬಹುದ್ರಿ, ಅದು ಕೋಲ್ ಜೇನ್ ಏನ್ ಕಷ್ಟ ಏನಿಲ್ಲ. ತಗೊಂಡಿದೀವಿ ಹಂಗೆ ನಾವು ಮುರಿದಿದೀವಿ ಜೇನು. ಆದ್ರೆ ನಿಮಗೆ ಈ ತರ ಮಾಡೋ ವ್ಯವಸ್ಥೆ ನಿಮಗೆ ಎಲ್ಲವೂ ನಿಮಗೆ ನ್ಯಾಚುರಲ್ ಆಗಿ ಸಹಜವಾಗಿ ನ್ಯಾಚುರಲ್ ಆಗಿ ಸಿಕ್ಬಿಡುತ್ತೆ. ಆರ್ಟಿಫಿಷಿಯಲ್ ಆಗಿ ನಾವೇನು ಮಾಡೋದ್ ಬೇಕಾಗಿಲ್ಲ. ಸರ್ ತುಂಬಾ ಚೆನ್ನಾಗಿತ್ತು ಪ್ರೆಸೆಂಟೇಶನ್. ನೈಸ್. ನೀವ್ ಫಾಲೋ ಮಾಡ್ತೀವಿ. ಚಿಕ್ಕಜಾಜರಿಗೆ ಬಂದಾಗ ಮೀಟ್ ಮಾಡ್ತೀನಿ ಸರ್. ನಿಮ್ ಫೋನ್ ನಂಬರ್ ಇದಕ್ಕೆ ಒಂದ್ಸಲ ಡಿಸ್ಪ್ಲೇ ಮಾಡ್ಬೇಕಿತ್ತು ಸರ್. ಅಲ್ಲಿ ಚಾಟ್ ಅಲ್ಲಿ ಹಾಕೊಂತಾಳೆ ಕೊನೆ. ಓಕೆ ಸರ್. ಓಕೆ, ಥ್ಯಾಂಕ್ ಯು. ಸರ್ ನೀವು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ಬೇಕಾದ್ರೆ ಟ್ರಾನ್ಸಿಷನ್ ಪೀರಿಯಡ್ ಏನಾದ್ರು ಆಯ್ತಾ? ಲೈಕ್ ಏನಾದ್ರು ವ್ಯತ್ಯಾಸ ಕಾಣ್ತಾ? ಈಗ ನಮ್ದು ಶುರು ಮಾಡಿದಾಗ್ಲೇ ನಮ್ದು ಅಡಿಕೆ ಫಸಲು ಬಹಳ ಕಡಿಮೆ ಆಗಿತ್ರಿ. ಅಂದ್ರೆ ಅವಾಗ ಬರಗಾಲ ಇತ್ತು 2018-19. ನೀರು ಬಹಳ ಕಡಿಮೆ ಆಗಿತ್ತು. ಹೆಚ್ಚು ಕಡಿಮೆ ನಿಂತೋದಂಗೆ ಆಗಿತ್ತು ಕೆಲವೊಂದು ಪರಿಸ್ಥಿತಿ. 1-2 ಬೋರ್ ಹೊಡಿತ್ತು. ಹಾಗಾಗಿ ಸ್ವಲ್ಪ ಫಸಲು ಆಟೋಮೆಟಿಕ್ ಆಗಿ ಡೌನ್ ಆಗಿತ್ತು. ನಮ್ದು ಇದೆಲ್ಲ ಶುರು ಮಾಡಿದ್ಮೇಲೆ ಇಮಿಡಿಯೇಟ್ ಜಂಪ್ ಆಗ್ತಾನೆ ಬಂತು. ಈ ಒಂದ್ 2 ವರ್ಷ ಸ್ವಲ್ಪ ಕಾನ್ಸ್ಟೆಂಟ್ ಆಗಿತ್ತು. ಈ ವರ್ಷ ಇದ್ಗಿದಾಗ್ಲೇ ಒಂದ್ 30% ಜಂಪ್ ಆಯ್ತು. 2023 ನಮ್ದು ಏನ್ ಫಸಲ್ ಇದೆಯಲ್ಲ, ನಮ್ದು ಏನ್ ಬರ್ತಿತ್ತು 30% ಜಾಸ್ತಿ ಆಯ್ತು. ಎಷ್ಟು ಬರ್ತಿತ್ತು ಅದಕ್ಕಿಂತ 30% ಜಾಸ್ತಿ ಆಯ್ತು. ತೆಂಗಲ್ಲಿ 3-4 ಪಟ್ಟು ಜಾಸ್ತಿ ಆಯ್ತು. ಈಗ ನಮ್ದು ಒಂದೊಂದು ವರ್ಷ 60-70 ಸಾವಿರ ಕಾಯಿ ಬೀಳ್ತಾ ಇದಾವ್ರಿ. ನಮ್ದು ಮುಂಚೆ ಒಂದ್ 20-30 ಸಾವಿರ ಇದ್ವು. ಹತ್ತತ್ರ ಈಗ 2-3 ಪಟ್ಟು ನಮಗೆ. ಆಮೇಲೆ ಸೈಜು ದೊಡ್ಡವಾಗಿದಾವೆ. ನಮಗೆ ನೋಡ್ರಿ ಗೊತ್ತಾಗುತ್ತೆ ಕಾಯಲ್ಲಿ ಯಾವ ರೋಗ ಇಲ್ಲ, ನುಸಿ ರೋಗ ಇಲ್ಲ, ಏನಿಲ್ಲ. ಎಲ್ಲವೂ ಅನುಕೂಲ ಆಗಿದೆ ರೀ. ಈಗ ಮಾಡೋದ್ರಿಂದ ಬೇರೆ ಬೇರೆ ಬೆಳೆನೂ ಸಂಯೋಜನೆ ಮಾಡೋದ್ರಿಂದ ಆ ಉಪ ಬೆಳೆಯಿಂದ ನಮಗೆ ಲಾಭ ಬರ್ತಾ ಇದೆ. ನಾವು ಬಳಸ್ತಾ ಇದೀವಿ. ನೋಡಿ ಕಾಫಿ ಬರ್ತಾ ಇದೆ, ಕಾಳ್ಮೆಣಸು ಶುರು ಆಗ್ತಾ ಇದೆ, ಅದನ್ನ ಈಗ ಜಾಸ್ತಿ ಮಾಡ್ತಾ ಇದೀನಿ. ಈಗ ಯಾವ್ದನ್ನು ಒಂದನ್ನೇ ಜಾಸ್ತಿ ಮಾಡ್ತಾ ಇಲ್ಲ. ಮತ್ತೀಗ ಎಲ್ಲದಕ್ಕೂ ಒಂದು ಲಿಮಿಟೇಷನ್ ಇದೆ. ಈಗ ಬಾಳೆ ಹಾಕಿದೀವಿ, ಅದ್ರ ಜೊತೆ ಮತ್ತೆ ಕಾಫಿ ಹಾಕಕ್ ಅವಕಾಶ ಇದೆ, ಆಮೇಲೆ ಕಾಳ್ಮೆಣಸು ಬೆಳೆಯಕ್ ಅವಕಾಶ ಇದೆ, ಆಮೇಲೆ ಗೆಡ್ಡೆ ಗೆಣಸು ಬೆಳೆಯಕ್ ಅವಕಾಶ. ಅಂದ್ರೆ ಈಗ ಮತ್ತೊಂದು ಉಪ ಬೆಳೆ ಹಾಕ್ತಿವಿ ಅಂದ್ರೆ ಮತ್ತೆ ಒಂದೇ ಹಾಕ್ಬಾರ್ದು. ಈಗ ಮಾನೋಕ್ರಾಪಿಂಗ್ ಮಾಡ್ಬಿಟ್ಟಿದೀವಿ ಅಡಿಕೆ, ಅದ್ರ ಜೊತೆ ಇನ್ನೊಂದು ಮಾನೋಕ್ರಾಪಿಂಗ್ ಮಾಡ್ಬಾರ್ದು. ಅಲ್ಲೂ ಒಂದು ಅಟ್ಲೀಸ್ಟ್ ಒಂದು 4-5 ವೆರೈಟಿ ಬೇರೆ ಬೇರೆ ಜಾಸ್ತಿ ಬೆಳಿತೀವಿ ಅಂತಂದ್ರೆ ಎಷ್ಟಾಗುತ್ತೋ ಅಷ್ಟು ವೆರೈಟಿ ಆಗ್ತಾ ಹೋಗ್ಬೇಕು. ಒಂದ್ ಪಕ್ಕದ ಗಿಡದಲ್ಲಿ ಅದೇ ಜಾತಿದ್ ಬರಬಾರ್ದು. ಈ ಕಾಳ್ಮೆಣಸು ನಾನು ಒಂದ್ ಸಾಲ ಈಗ ಆಗ್ತಾ ಇದ್ದೀನಿ, ಅದ್ರ ಪಕ್ಕದ ಸಾಲ ಮತ್ತೊಂದು ಖಾಲಿ ಬಿಟ್ಟಿದೀನಿ. ವೆಲ್ವೆಟ್ ಮೀನ್ಸಿ ಹಬ್ಸೋದು ನಾನು ಮತ್ತೆ ಅಲ್ಲಿ. ಅಂದ್ರೆ ಈ ತರ ಹಿಂಗೆ ಬೇರೆ ಬೇರೆದನ್ನ ಅಡಾಪ್ಟ್ ಮಾಡ್ತಾ ಹೋದ್ರೆ ನಿಮಗೆ ಎಲ್ಲವೂ ಚೆನ್ನಾಗಿರ್ತವೆ. ಯಾವ್ದೋ ಒಂದಕ್ ನೀವು ಮತ್ತೆ ಪ್ರಾಮುಖ್ಯತೆ ಕೊಟ್ರೆ ಯಾವ್ದಾದ್ರು ರೋಗ ಬಂದು ಹಾಳಾಗಕ್ ಅವಕಾಶ ಇರುತ್ತೆ. ಸರಿ, ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ವೀಡ್ಸ್ ಜಾಸ್ತಿ ಇರ್ತದಲ್ವಾ? ಅದನ್ನ ನಾವು ಲೈಕ್ ಒಂದು 5 ಎಕರೆ ಇದೆ ಅಂದ್ರೆ ಒಂದು ಅಥವಾ 2 ಹಸುನ ಒಳಗ್ ಬಿಟ್ಟು ಅದ್ರಲ್ಲಿ ಏನಾದ್ರು ನಾವು ಲೈಕ್ ಒಳಗ್ ಬಿಡ್ಬೋದಾ ಹಸುಗಳನ್ನ? ಅಲ್ಲ ಅದ ನಿಮ್ಮ ಸಾಧ್ಯತೆಗಳ್ರಿ. ಅದು ಈಗ ನಾವು ಹಸು ಬೇಕೇ ಬೇಕು ಅಂತ ಏನಿಲ್ಲ ರೀ. ಇದ್ರೂ ಒಳ್ಳೇದು, ಇಲ್ಲಿದ್ರು ಒಳ್ಳೇದು. ಆದ್ರೆ ನೀವ್ ಎಲ್ಲಾ ಕಡೆನೂ ಓಡಾಡ್ಸೋದ್ರಿಂದ ತುಳಿತವೆ, ಹಾಳಾಗ್ತವೆ. ನಿಮ್ ಗಿಡಗಳಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗೋ ಚಾನ್ಸು ಇರುತ್ತೆ. ಆದಷ್ಟು ಅದಕ್ಕೊಂದು ಜಾಗ ಮಾಡಿ ಅದಕ್ಕೆ ಅಲ್ಲೇ ಮೇಯ್ಸೋದು ಒಳ್ಳೇದು. ಎಲ್ಲಾ ಕಡೆನೂ ಓಡಾಡಕ್ ಬಿಟ್ರೆ ನಿಮ್ ಗಿಡಗಳು ತುಳಿತವೆ, ಅಲ್ಲಿ ಏನೋ ಒಂದು ವ್ಯವಸ್ಥೆ ನಿಮ್ದು ಹಾಳಾಗ್ತವೆ. ಇದೆಲ್ಲ ಡಿಸ್ಟರ್ಬ್ ಆಗುತ್ತೆ. ಆಮೇಲೆ ಕಳೆ ಹೇಳಿದ್ ನಾನು ನೋಡ್ರಿ, ಕಳೆ ಇಲ್ದ್ ಮಾಡಲ್ ಈಗ ನೋಡ್ರಿ ಒಂದು ಬಾಳೆ ಒಳಗ್ ಕಳೆನೇ ಇಲ್ಲ ಇಲ್ಲಿ. ಈಗ ನೋಡಿದ್ರಲ್ಲ ಇಲ್ಲಿ ನೋಡ್ರಿ, ಈ ಫೋಟೋದಲ್ಲಿ ಇಲ್ಲೊಂದು ಈ ಫೋಟೋದಲ್ಲಿ ನೋಡ್ರಿ, ಇಲ್ಲಿ ಕಳೆನೇ ಇಲ್ಲ ನಮಗೆ. ಕಳೆ ಜಾಸ್ತಿ ಅನ್ನಕ್ಕೆ ನೀವು ಅಲ್ಲಿ ಬೇರೆ ಬೆಳೆ ಎಲ್ಲ ಕಳೆ ಬರುತ್ತೆ. ಈ ಬೆಳೆಗಳನ್ನ ಚೆನ್ನಾಗಿ ಸಂಯೋಜನೆ ಮಾಡ್ರೆ ಕಳೆ ಆಟೋಮೆಟಿಕ್ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಏನಿಲ್ಲ ಅಂದ್ರೆ ಮತ್ತೆ ಏನೋ ಒಂದು ಬೆಳಿಬೇಕಲ್ಲ ಅಲ್ಲಿ, ಹಾಗಾಗಿ ಕಳೆ ಚೆನ್ನಾಗಿ ಬರುತ್ತೆ ಅಷ್ಟೇ. ಅಲ್ಲ, ಇದು ಭೂಮಿ ಹಾರ್ಡ್ ಆಗ್ತದೆ ಯಾಕಂದ್ರೆ ಕಳೆ ಇರ್ತದೆ. ಕಳೆನ ಹಸು ತಿಂದಾಗ ಅದ್ರಲ್ಲಿ ನಮಗೆ ಒಂದು ಅಡ್ವಾಂಟೇಜ್ ಇದೆ. ಬಟ್ ಪ್ರಾಬ್ಲಮ್ ಏನು ಅಂದ್ರೆ ಲೈಕ್ ಆಲ್ರೆಡಿ ಹುಲ್ಲು ಚೆನ್ನಾಗಿ ಬೆಳೆದಿರೋದ್ರಿಂದ ನಾವು ಹಸು ತುಳಿದ್ರುನು ಅಷ್ಟು ಎಫೆಕ್ಟ್ ಆಗ್ತದ ಅಥವಾ ಏನ್ ತೊಂದ್ರೆ ಇಲ್ಲ ರೀ. ಆದ್ರೆ ಈಗ ಸುಮ್ನೆ 1-2 ಇದ್ರೆ ಸರಿ. ಒಂದ್ 5-6 ಹಸುಗಳು ಅಲ್ಲೇ ಸುತ್ತಾಡ್ತಾ ಇದ್ರೆ ಆಟೋಮೆಟಿಕ್ ಗಟ್ಟಿ ಆಗೇ ಆಗತ್ರಿ.
ಓಕೆ ಓಕೆ ಓಕೆ. ಈಗ ನಾವೇ ಓಡಾಡೋದ್ ತಪ್ಪು. ಈಗ ನಾನ್ ಹೇಳೋದು ಯಾವ್ದೇ ಗಿಡ ಮರ ಆಗ್ಲಿ ಅದ್ರದ್ದು ಫಸ್ಲು ಅದೇನಿಂದ ಬರುತ್ತಲ್ಲ ಔಟ್ಕಮ್ ಅದನ್ನ ನಾವು ತಿಂದು ಬದುಕಿದೀವಿ. ಅಂದ್ರೆ ಹೇಳೋದು ಅದ್ ನಮ್ಗಿಂತ ಭಾರಿ ಬುದ್ಧಿವಂತೆ. ಯಾವ್ದೇ ಗಿಡ ಮರ ಆಗ್ಲಿ ಅದು ಈ ತೆಂಗಿನ ಮರ ನೋಡ್ರಿ 70 ವರ್ಷ ಆಯ್ತು ಈಗ ಇಲ್ಲಿ ಹಾಕಿ ನಮ್ ತೋಟದಲ್ಲಿ ಹಾಕಿ 70 ವರ್ಷ ಆಯ್ತಾ. 70 ವರ್ಷದ ಡಾಟಾ ಗೊತ್ತ ಅದಕ್ಕೆ. ಈ ಮಳೆಗಾಲ ಹೆಂಗೈತೆ ಬಿಸಿಲು ಹೆಂಗೈತೆ ಅದಕ್ ಗೊತ್ತಿರೋಷ್ಟು ನಾಲೆಡ್ಜ್ ನಮಗಿಲ್ಲ. ಅದ್ ಯಾವಾಗ ಏನ್ ಮಾಡ್ಬೇಕು ಯಾವಾಗ ನಾನ್ ಹೆಂಗಿರ್ಬೇಕು ಅನ್ನೋದು ಆ ಗಿಡಗಳಿಗೆ ಗೊತ್ತಿರ್ತವೆ. ಈಗ ನಮಗೇನೋ ಗೊತ್ತು ಅನ್ನೋ ತರ ನಾವೇನೋ ಬುದ್ಧಿವಂತಿಕೆ ತೋರ್ಸಕ್ ಹೋದ್ರೇನೆ ಎಡವಟ್ಗಳಾಗೋದು. ಆದಷ್ಟು ಅದಕ್ಕೆ ತೊಂದರೆ ಕೊಡ್ಲಿದಂಗೆ ನಮ್ದು ಆಕ್ಟಿವಿಟೀಸ್ ಇದ್ರೆ ಎಲ್ಲವೂ ಚೆನ್ನಾಗಿರ್ತಾರೆ. ಓಕೆ ಸರ್, ಥ್ಯಾಂಕ್ ಯು. ನಮಸ್ಕಾರ ವೀರೇಶ್ ಅವರೇ. ನಮಸ್ಕಾರ. ಈಗ ಒಂದು ಜಮೀನಿನಲ್ಲಿ ಒಂದು ಪರಿವರ್ತನೆ ಸಮಯ, ಟ್ರಾನ್ಸ್ಫಾರ್ಮೇಶನ್ ಸ್ಟೇಜ್ ಅಂತ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು. ಯಾಕಂದ್ರೆ ಈಗ ಯಾರಾದ್ರೂ ಕೆಮಿಕಲ್ ಫರ್ಟಿಲೈಸರ್ ಹಾಕಿ ಬೆಳೆ ಮಾಡ್ತಾ ಇದ್ರು, ಅವರು ಸಾವಯವಕ್ಕೆ ಟರ್ನ್ ಮಾಡೋದು, ಆಮೇಲೆ ನ್ಯಾಚುರಲ್ ಫಾರ್ಮಿಂಗ್ ಟರ್ನ್ ಮಾಡೋದು. ಸೊ ಇದರಲ್ಲಿ ಆ ಟ್ರಾನ್ಸ್ಫಾರ್ಮೇಶನ್ ಸ್ಟೇಜ್ ಅಲ್ಲಿ ಸಡನ್ ಆಗಿ ಚೇಂಜ್ ಮಾಡ್ಬೋದಾ, ಅಥವಾ ಆ ಜಮೀನಲ್ಲಿ ಉತ್ಪತ್ತಿನೇ ನಂಬ್ಕೊಂಡಿರೋರು ಅವರಿಗೆ ಈಲ್ಡು ಕಡಿಮೆ ಆಗಿ ಏನಾದ್ರು ಸಡನ್ ಆಗಿ ತೊಂದರೆ ಆಗುತ್ತಾ? ಮತ್ತೆ ಟ್ರಾನ್ಸ್ಫಾರ್ಮ್ ಆಗಿದೆ ಜಮೀನು ಸಾವಯವಕ್ಕೆ ಟರ್ನ್ ಮಾಡ್ಬೋದು ಅಥವಾ ನ್ಯಾಚುರಲ್ ಫಾರ್ಮಿಂಗ್ ಟರ್ನ್ ಮಾಡ್ಬೋದು ಅಂತ ಯಾವಾಗ ಏನಾದ್ರು ಸುಳಿವು ಸಿಗುತ್ತಾ? ಅಲ್ಲ, ಇದು ಒಂದು ನಮ್ಮ ಮನ್ಸಲ್ಲಿ ನಾವು ಪ್ರಶ್ನೆ ಮಾಡ್ಕೋಬೇಕ್ರಿ. ಈಗ ನಮ್ ನಿರ್ಧಾರ ಕರೆಕ್ಟ್ ಆಗಿದ್ರೆ, ನಮ್ ದಾರಿ ಕರೆಕ್ಟ್ ಆಗಿದ್ರೆ, ನಮ್ಮ ಪ್ರಯೋಗಗಳು ಕರೆಕ್ಟ್ ಆಗಿದ್ರೆ ಯಾವ್ದೇ ತೊಂದರೆ ಆಗಲ್ಲ. ನಮ್ದು ಅಲ್ಲಿ ನಮ್ಮ ಮನ್ಸಲ್ಲೇ ನಾವು ಗೊಂದಲ ಇಟ್ಕೊಂಡು ಶುರು ಮಾಡಿದ್ರೆ ಗೊಂದಲ ಆಗೋ ಸಾಧ್ಯತೆ ಇರ್ತವೆ. ಈಗ ಆಮೇಲೆ ಪರಿಸರನ ಸಪೋರ್ಟ್ ಮಾಡ್ಬೇಕಾಗತ್ತೆ. ಅಂದ್ರೆ ಮಳೆ ಚೆನ್ನಾಗ್ ಆಗ್ಬೇಕಾಗತ್ತೆ. ಈಗ ನೋಡಿ ಹೋದ ವರ್ಷದ ಬೇಸಿಗೆ ಏನಿದೆಯಲ್ಲ ಅದು ಬಹಳಷ್ಟು ಕಷ್ಟ ಕೊಡ್ತು, ಎಲ್ಲರಿಗೂ ಕಷ್ಟ ಕೊಡ್ತು, ನಮಿಗೂ ಕಷ್ಟ ಕೊಡ್ತು. ನಾವ್ ಇಷ್ಟೆಲ್ಲಾ ಮಾಡಿದ್ರು ನಮಿಗೂ ತೊಂದರೆ ಆಯ್ತು. ಹಾಗಾಗಿ ಅದ್ರ ಮೇಲೂ ಡಿಪೆಂಡ್ ಇರುತ್ತೆ, ಮಳೆ ಮೇಲೂ ಡಿಪೆಂಡ್ ಇರುತ್ತೆ, ಅಲ್ಲಿ ಸುತ್ತಮುತ್ತ ವಾತಾವರಣ ಎಲ್ಲದೂ ಮ್ಯಾಟರ್ ಆಗುತ್ತೆ. ಆದ್ರೆ ನಮ್ ಪದ್ಧತಿಗಳು ಎಲ್ಲ ಕರೆಕ್ಟ್ ಆಗಿದ್ರೆ ಯಾವ್ದೇ ರೀತಿ ತೊಂದರೆ ಇಲ್ದಂಗೆ ಕನ್ವರ್ಟ್ ಆಗ್ಬೋದು. ಅಂದ್ರೆ ಅಂತ ಹೋಗೋದ್ರೆ ನೋಡಿ, ನಾವೇ ಇಲ್ಲಿ ನೋಡ್ರಿ ಫಸ್ಟ್ ಹಸಿರೆಲೆ ಗೊಬ್ಬರ ಹಾಕಕ್ ಶುರು ಮಾಡಿದ್ವಿ, ಉಳುಮೆ ಮಾಡೋದ್ ನಿಲ್ಸಿದ್ವಿ. ನಮ್ದು ಪ್ರಯೋಗಗಳು ಆತರ ಕರೆಕ್ಟ್ ಆಗಿ ಆಮೇಲೆ ಬೇರೆ ಬೇರೆ ಬೆಳೆಗಳನ್ನ ಜೋಡಿಸ್ಕೊಂತ ಹೋದ್ವಿ. ಈಗ ಫಸ್ಟಿಗೆ ಒಂದ್ ಸ್ವಲ್ಪ ಈಗ ನಮ್ದ ಈಗ ಏನ್ ಕೊಡ್ತಾ ಇದ್ರೆ ಗೊಬ್ಬರ ಬೇಕಾದ್ರೆ ಕಂಟಿನ್ಯೂ ಮಾಡ್ರಿ. ಈ ಪದ್ಧತಿಗಳನ್ನೆಲ್ಲ ಶುರು ಮಾಡ್ಕೊಂಡ್ಮೇಲೆ ಎಲ್ಲದನ್ನು ಕಡಿಮೆ ಮಾಡ್ತಾ ಬರ್ಬೋದು. ಇದೆಲ್ಲ ನೀವ್ ಏನ್ ಮಾಡಿದ್ರು ಬೋನಸ್ಸೇ, ನೀವು ಏನ್ ಬೆಳೆದ್ರು ಬೋನಸ್ಸೇ. ಈಗ ಒಂದ್ ಗಿಡ ಪಕ್ಕ ಈ ಬೇರೆ ಬೇರೆ ಗಿಡಗಳು ಬೆಳೆಯೋದೇ ಬೋನಸ್ಸು. ಈಗ ಒಂದೇ ಒಂದ್ ಗಿಡ ಅಲ್ಲಿ ಯಾವ್ದೋ ಒಂದ್ ಜಾಗದಲ್ಲಿ ಬೆಳೀತಾ ಇದೆ ಅಂದ್ರೆ ಅದಕ್ಕೆ ಬೇರೆ ರೀತಿ ಯಾವ್ದೇ ಪೋಷಕಾಂಶ ಸಿಗಕ್ಕೆ ಅವಕಾಶ ಇರಲ್ಲ. ಯಾಕಂದ್ರೆ ಅಲ್ಲೆಲ್ಲ ಕ್ಲೀನ್ ಮಾಡಿ ಇಟ್ಟಿರ್ತೀವಿ. ಮತ್ ನೀವು ಎಕ್ಸ್ಟ್ರಾ ಹೊರಗಡೆಯಿಂದ ತಂದು ಏನಾದ್ರು ಕೊಡ್ಲೇಬೇಕು. ಅಕ್ಕಪಕ್ಕ ಏನಾದ್ರು ನೀವು ಬೇರೆ ಬೇರೆ ಬೆಳೆಗಳನ್ನ ಆಯೋಜನೆ ಮಾಡಿದಾಗ, ಸಂಯೋಜನೆ ಮಾಡಿದಾಗ ಅದಕ್ಕೆ ಇದು ಗೊಬ್ಬರ ಆಗುತ್ತೆ. ಅದ್ರದ್ದೇನೋ ಬೀಡ ಎಲೆ ಆಗಿರ್ಬೋದು, ಬೇರ್ ಆಗಿರ್ಬೋದು, ಬೇರ್ ಬಿಟ್ಟಿರುತ್ತೆ, ಅದು ಬೇರ್ ಕರಗುತ್ತೆ. ಹಿಂಗ್ ಸಂಯೋಜನೆ ಮಾಡಿದಾಗ ತೊಂದರೆ ಅನ್ನೋದಕ್ಕಿಂತ ನಿಮ್ಗೆ ಉಪಯೋಗನೇ ಜಾಸ್ತಿ. ಏನು ಬೆಳೆದೇ ಇದ್ದಾಗ್ಲೇ ತೊಂದರೆ. ಇದು ನನ್ನ ಅನುಭವ ಬಂದಿರೋದು. ಸರ್ ನಮಸ್ತೆ. ನಮಸ್ಕಾರ. ಸರ್, ಈಗ ಸಹಜ ಕೃಷಿಗೆ ನಾವು ಪರಿವರ್ತನೆ ಆಗ್ಬೇಕು ಅಂದ್ರೆ ನೀವು ಮೊದಲು ಮಾಡಿದ್ದಾದ್ರೂ ಏನು? ನೀವು ಅಂದ್ರೆ ಮೊದ್ಲೆಲ್ಲ ನೀವು ಫೋಟೋಗಳು ನೋಡಿದ್ರೆ ಪೂರ್ತಿ ಎಲ್ಲ ಖಾಲಿ ಖಾಲಿ ಬಿದ್ದಿತ್ತು ತೋಟ. ಸೊ ಅದಾದ್ಮೇಲೆ ನೀವು ಸಹಜಕ್ಕೆ ಬಂದ್ರಿ ಅಂತ ಹೇಳ್ತೀರಿ. ಸೊ ಅವಾಗ ನೀವು ತಗೊಂಡದ್ದು ಇನಿಷಿಯೇಟಿವ್ ಏನೇನ್ ತಗೊಂಡ್ರಿ ಅಂತ, ಸ್ಟೆಪ್ಸ್ ಗಳು ಏನೇನ್ ತಗೊಂಡ್ರಿ? ಅದ್ರಿ ಒಂದು ಮೊದಲನೇದು ಉಳುಮೆ ನಿಲ್ಸಿದ್ವಿ, ಅಡಿಕೆ ತೋಟದಲ್ಲಿ ಉಳುಮೆ ನಿಲ್ಸಿದ್ವಿ, ತೆಂಗಲ್ಲು ಅಂತ ನಿಲ್ಸಿದ್ವಿ. ಅದೇ ನೋಡ್ರಿ ಈ ಫೋಟೋದಲ್ಲಿ ನೀವು ಸೆಣಬ್ ಹಾಕ್ತಾ ಇದ್ವಿ. ಆಮೇಲೆ ಈಗೆಲ್ಲ ಫಾರೆಸ್ಟ್ ಇಂದ ತಂದ್ರೆ ಗಿಡಗಳನ್ನೆಲ್ಲ ಹಾಕಿದ್ವಿ ಸುತ್ತಮುತ್ತ ಬಾರ್ಡರ್ ಅಲ್ಲಿ ಮಧ್ಯಾಹ್ನ ಹಾಕೊಂಡ್ವಿ. ಆಮೇಲೆ ಎಲ್ಲದನ್ನು ಬೆಳೆಯಕ್ ಶುರು ಮಾಡಿದ್ವಿ. ಖಾಲಿ ಬಿಡ್ತಾ ಇರಲಿಲ್ಲ ಭೂಮಿನ. ಅಲ್ಲಿ ಏನಾದ್ರು ಒಂದು ಬೆಳೆ ಬೆಳಿತಾನೆ ಇರ್ಬೇಕು. ಆಮೇಲೆ ಏರಿ ಅದನ್ನ ಪುನಃ ಮತ್ತೆ ಬೇಕಾಗಿಲ್ಲ ಹಾಕಿದ್ರೆ ಮತ್ತೆ ಈಗ ಅದನ್ನ ನಾವು ಕಲ್ಟಿವೇಟರ್ ಅಲ್ಲಿ ಕಟ್ ಮಾಡ್ಲೇಬೇಕಲ್ಲ ಸರ್ ಈಗ ಅದನ್ನ? ಇಲ್ಲ ರೀ, ಬೇಕಾಗಿಲ್ಲ ರೀ, ಏನು ಬೇಡ, ಹಾಕ್ರಿ, ಸುಮ್ ಮರೀರಿ ಅದನ್ನ. ನಿಮಗೆ ಓಡಾಡಕ್ ಜಾಗ ಬೇಕಾ, ಓಡಾಡಕ್ ಕ್ಲೀನ್ ಮಾಡ್ಕೊಳ್ರಿ. ಅದ್ ಕಾಯಿ ಆಗುತ್ತೆ, ಕಾಳಾಗುತ್ತೆ, ಬೇಕಾ ಹರ್ಕೊಳ್ರಿ, ಬ್ಯಾಡವಾ ಬಿಡ್ರಿ. ಅದೇ ಬೀಜ ಮತ್ತೆ ಉದುರುತ್ತೆ, ಮತ್ ಮೊಳಕೆ ಆಗುತ್ತೆ, ಮತ್ತೆ ಹುಟ್ಟುತ್ತೆ. ನೆಕ್ಸ್ಟ್ ಟೈಮ್ ಬೀಜ ಖರ್ಚು ಉಳಿಸುತ್ತೆ. ಹಾರ್ವೆಸ್ಟಿಂಗ್ ಟೈಮ್ ಅಲ್ಲಿ ತೊಂದರೆ ಆಗುತ್ತೆ. ಅಲ್ಲ ಅದೇ ನೀವು ಹಾರ್ವೆಸ್ಟಿಂಗ್ ಅಷ್ಟು ಜಾಗದಲ್ಲಿ ಮಾಡಲ್ವಲ್ಲ ಹಾರ್ವೆಸ್ಟಿಂಗ್. ಈಗ ತೆಂಗಿನ ಗಿಡ ಸುತ್ತ ಕ್ಲೀನ್ ಮಾಡ್ಕೊಂಡ್ರೆ ಸಾಕು. ನೀವು ಇಲ್ಲಿ ದೂರದಲ್ಲಿ ಇರೋದು ಯಾಕೆ ಕ್ಲೀನ್ ಮಾಡ್ಬೇಕು? ಅಲ್ಲ ಅಡಿಕೆನಲ್ಲಿ ಈಗ ಮುಖ್ಯ ಬೆಳೆಗೆ ನೀರು ಯಾವ ತರ ಕೊಡ್ತೀರಿ? ಅಡಿಕೆ ನಿಮಿಷ ತಡ್ರಿ. ಈಗ ಅಡಿಕೆನಲ್ಲೂ ಆಯ್ತು. ಈಗ ಅಡಿಕೆಯಲ್ಲಿ ಏನೋ ಒಂದು ಬೆಳೆ ಹಾಕಿದ್ರಿ, ಹಸಿರೆಲೆ ಗೊಬ್ಬರ ಒಂದೇ ಹಾಕ್ಬಾರ್ದು, ಬೇರೆ ಬೇರೆ ಹಾಕೋದು ಒಳ್ಳೇದು. ಆಯ್ತು, ಒಂದೇ ಹಾಕಿದಿರ ಅಂತ ಅನ್ಕೊಳ್ರಿ. ಯಾವ ಟೈಮಲ್ಲಿ ಹಾಕಿದಿರ ಅದು ಇಂಪಾರ್ಟೆಂಟ್. ಈಗ ಅಡಿಕೆ ಕೊಯ್ಲಿಲ್ಲ, ಇನ್ನೂ ನಮ್ಮಲ್ಲಿ ಅಡಿಕೆ ಕೊಯ್ಲು ಇನ್ನೂ ಬರಕ್ ಲೇಟ್ ಇದೆ.
ನಾನು ಹೇಳೋದು ನೀವು ಆ ಸ್ಟ್ರೆಚ್ ಮಾಡೋದು ಆ ಡ್ಯೂರೇಷನ್. ಈಗ ನೋಡ್ರಿ ಮೇ ತಿಂಗಳಲ್ಲಿ ಏನೋ ಹಸಿರೆಲೆ ಗೊಬ್ಬರ ಹಾಕೊಂಡ್ರಿ ಅಂತ ಇಟ್ಕೊಳ್ರಿ. ಆಗಸ್ಟ್ ತನಕನೂ ಸ್ಟ್ರೆಚ್ ಮಾಡ್ಬೋದು. ಆಗಸ್ಟ್ ಆದ್ಮೇಲೆ ನಿಮಗೆ ಕೊಯ್ಲು ಶುರು ಆಗೋದು. ಆಯ್ತು ಕೊಯ್ಲೆಲ್ಲ ಮುಗೀತು. ಕೊಯ್ಲೆಲ್ಲ ಮುಗಿದ್ಮೇಲೆ ಮತ್ತೆ ಏನಾರು ಒಂದು ಹಾಕೋಣಕ್ ಅವಕಾಶ ಇದೆ. ಮತ್ತೆ ನೆಕ್ಸ್ಟ್ ಕೊಯ್ಲು ಬರೋ ತನಕ ಕ್ಲೀನ್ ಮಾಡೋ ಸಾಧ್ಯತೆ ಇಲ್ವಲ್ರಿ. ಅದನ್ನ ಈಗ ಕ್ಲೀನ್ ಮಾಡ್ಬೇಕು ಅನ್ನೋದೇ ತಪ್ಪು ಅಂತ ನಾವ್ ಹೇಳೋದು. ಅದು ನನಗೆ ಎಷ್ಟು ಬೆಳೆಯುತ್ತಾ ಅಷ್ಟು ಅವಕಾಶ ಇರುತ್ತೆ, ಅಷ್ಟು ಗೊಬ್ಬರ ಹಾಕೋ ಅವಕಾಶ ಇರುತ್ತೆ. ಅಲ್ಲ ಬ್ರಷ್ ಕಟ್ಟರ್ ಮ್ಯಾನೇಜ್ ಮಾಡೋದಕ್ಕೆ ಅಂತ ಬಿಟ್ಕೊಂಡೆ ನಾನು. ನನಗೇನಾಯ್ತು ಈ ಶುಂಠಿ ಹುಲ್ಲು ಅಂತ ಬರುತ್ತೆ, ತಿಕ್ ಬರುತ್ತೆ ಅದು ಹುಲ್ಲು, ಸಿಕ್ಕಾಬಟ್ಟೆ ಆಗೋಯ್ತು ಅದು. ಬೇರೆ ಕ್ರಾಪ್ ಬೆಳೆದಕ್ಕೆ ಬಿಡ್ತಾ ಇರ್ಲಿಲ್ಲ. ಅಲ್ಲ ಆಯ್ತ್ರಿ, ನಾ ಅವಾಗ ಹಂಗ ಆದಾಗ ಮತ್ ಬೇರೆ ಆಗ್ತಾ ಹೋಗ್ಬೇಕ್ರಿ. ಮತ್ತೆ ಹಸಿರೆಲೆ ಗೊಬ್ಬರದಲ್ಲೇ ನೀವು ಮತ್ತೆ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು, ಬೇರೆ ಬೀಜ ಎರಚ್ಬೇಕು. ಈಗ ಅಬೋಸಲಿ ಏನೋ ಹಾಕಿದ್ರಿ, ಅದ್ರ ಬದಲು ಬೇರೆ ಏನಾದ್ರು ಟ್ರೈ ಮಾಡ್ರಿ. ಅದನ್ನ ಡಾಮಿನೇಟ್ ಮಾಡಿ ಬೆಳೆಯಂತ ಏನಾದ್ರು ವೆಲ್ವೆಟ್ ಬೀನ್ಸ್ ಹಾಕ್ಬೋದು. ಅಂದ್ರೆ ಅದನ್ನ ಬಡಿಬೇಕು ಅಂದ್ರೆ ನೀವು ಯಾವ್ದೋ ಒಂದ್ ಕಡೆ ನಿಮ್ಮಲ್ಲಿ ಡಾಮಿನೇಟ್ ಇದೆ ಅಂದ್ರೆ ಅದನ್ನ ಕಂಟ್ರೋಲ್ ಇಡಬೇಕು. ಅಂದ್ರೆ ಬೇರೆದನ್ನ ಸಂಯೋಜನೆ ಮಾಡಿ ಅದ್ರ ಜೊತೆ ಫೈಟ್ ಮಾಡಕ್ ಬಿಟ್ಟು ಅದನ್ನ ಸಪ್ರೆಸ್ ಮಾಡಕ್ ಟ್ರೈ ಮಾಡ್ಬೇಕು. ಗೆಣಸ್ ಹಾಕೋಬಹುದು. ಹಿಂಗ್ ಬಹಳಷ್ಟು ಅವಕಾಶ ಇದೆ. ನೀವು ಅದನ್ನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ಬೇಕ್ರಿ. ಒಂದಕ್ಕೆ ಈಗ ಹಂಗಾಯ್ತು ಅಂದಾಗ ಕಷ್ಟ ಆಗ್ಬೋದು. ಸರ್ ನಂದು ಇನ್ನೊಂದ್ ಪ್ರಶ್ನೆ, ನೀವು ವೆಲ್ವೆಟ್ ಬೀನ್ಸ್ ಹೇಳಿದ್ರಿ. ಈಗ ನಾವು ವೆಲ್ವೆಟ್ ಬೀನ್ಸ್ ನ ಅದನ್ನ ಹಾಕಿದ್ವಿ, ಒಂದಷ್ಟು ಬಳ್ಳಿಗಳು ಬಂದಿದೆ, ಅದನ್ನ ಬೇಸಿಗೆವರೆಗೂ ಅದು ಹಂಗೆ ಬರುತ್ತಾ ಅಥವಾ ಅದಕ್ಕೆ ಏನಾರ ಪುನಃ ಮತ್ತೆ ಬಿತ್ತುತ್ತಾ ಇರ್ಬೇಕಾ ನಾವ್ ಈಗ ಅದನ್ನ? ಅಲ್ಲ ಈಗ ಬೀಜ ಆಗತ್ರಿ. ಚಳಿಗಾಲಕ್ಕೆ ಸಾಮಾನ್ಯವಾಗಿ ಕಾಯಿ ಆಗುತ್ತೆ. ನೀವು ಬೇಕಾದ್ರೆ ಹಾರ್ವೆಸ್ಟ್ ಮಾಡಿ ಇಟ್ಕೊಳ್ಳೋದು ಒಳ್ಳೇದು. ಹಾರ್ವೆಸ್ಟ್ ಮಾಡಿ ಇಟ್ಕೊಂಡು ಅದೇ ಬೀಜನ ನಿಮ್ಗೆ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಊರ್ಕೊಳ್ಳೋದು ಒಳ್ಳೇದು. ಅಲ್ಲ ಈಗ ನಮಗೆ ಬೇಸಿಗೆಗೆ ಅದೇ ಮುಚ್ಚಿಗೆ ಆಗತ್ತಾ ಅಥವಾ ಬೇರೆ ಅದಕ್ಕೂ ಮುಂಚೆ ಏನಾರ ನಾವು ಬಿತ್ಕೋಬೇಕಾ? ಈಗ ಅಲ್ಲ ಅದ್ ಬಳ್ಳಿ ಸಾಯ್ತ್ರಿ. ಅದೊಂದ್ ವರ್ಷ ಅಷ್ಟೇ ಆಯಸ್ಸು, ಅದ್ರ ಮೇಲೆ ಇರಲ್ಲ, ಅದು ಸಾಯುತ್ತೆ. ಆ ಕಾಯಿ ನೀವು ಹೊರ್ಕೊಂಡು ಮತ್ತೆ ನೀವು ಬೀಜ ಹಾಕೋಬೇಕಾಗತ್ರಿ. ಆದ್ರೆ ನಾನು ಈ ಸಲ ನನ್ನ ಅನುಭವದಲ್ಲಿ ಅಡಿಕೆಯಲ್ಲಿ ನವೆಂಬರ್ ಅಲ್ಲಿ ಬೀಜ ಹಾಕೋದು ಒಳ್ಳೇದು. ಬುಡಕ್ಕೆ ಒಂದ್ 4 ಬೀಜ ಹಾಕ್ಬಿಡ್ಬೇಕು. ತೆಂಗಿಗೆ ನಾನು ಈಗಲೇ ಹಾಕಿದೀನಿ. ಮತ್ತೆ ಪದೇ ತೆಂಗಿಗೆ ಯಾವಾಗ ಬೇಕಾದ್ರೂ ಪದೇ ಹಾಕ್ಬೋದು. ಅಡಿಕೆಗೆ ಮಾತ್ರ ನಾವು ಚಳಿಗಾಲದಲ್ಲಿ ಬೀಜ ಊರಿದ್ರೆ, ಅಂದ್ರೆ ನವೆಂಬರ್ ಚಳಿಗಾಲ ಶುರು ಆಗಿದ್ದ ಕೊನೆ ಮಳೆಗೆ ಏನಾದ್ರು ಬೀಜ ಊರಿದ್ರೆ ನಮಗೆ ಮಾರ್ಚ್ ಏಪ್ರಿಲ್ಗೆ ನಂದು ಈ ಫೋಟೋದಲ್ಲಿ ಏನ್ ಕಾಣುತ್ತೆ ಈ ಕಂಡೀಷನ್ ಇರುತ್ತೆ. ನಮ್ದು ಈ ಬಿಸಿಲು ತಡೆಯಕ್ಕೆ ಅವಕಾಶ ಆಗುತ್ತೆ. ಆಮೇಲೆ ಬುಡದಲ್ಲೇ ಇರೋದ್ರಿಂದ ನೀವು ಮಧ್ಯೆ ಬೇರೆ ಓಡಾಡಕ್ಕೂ ಸ್ವಲ್ಪ ಕ್ಲೀನ್ ಮಾಡ್ಕೋಬಹುದು. ಆಮೇಲೆ ನಿಮ್ಗೆ ತೋಟ ತಣ್ಣಗಿರುತ್ತೆ ಮೇನ್. ತೋಟ ತಣ್ಣಗಿದ್ರೆ ಎಷ್ಟೋ ನೀರು ಉಳಿಯುತ್ತೆ. ಆಮೇಲೆ ನಿಮ್ಗೆ ಅದಷ್ಟು ಗೊಬ್ಬರ ಹಾಕೋ ಅವಕಾಶ. ನೀವು ಮುಖ್ಯ ಬೆಳೆಗೆ ನೀರ್ ಯಾವ ತರ ಮಾಡ್ತೀರಿ ಸರ್? ವಾಟರ್ ಮ್ಯಾನೇಜ್ಮೆಂಟ್ ಯಾವ ತರ ಮಾಡ್ತಿದ್ದೀರಾ? ಯಾವ ತರ ಮಾಡ್ತಿದ್ರಿ? ಈಗ ನಮ್ದು ಮುಂಚೆಯಿಂದ ಡ್ರಿಪ್ ಇತ್ತು ರೀ, ಲ್ಯಾಟ್ರಲ್ ಅಲ್ಲಿ ಕೊಡ್ತಾ ಇದ್ವಿ ನೀರು. ಈಗ ಸ್ವಲ್ಪ ಸ್ಪ್ರಿಂಕ್ಲರ್ ಶುರು ಮಾಡಿದ್ವಿ ಈ ವರ್ಷ. ಆದ್ರೆ ಈ ವರ್ಷದ ಬೇಸಿಗೆಯಲ್ಲಿ ಏಪ್ರಿಲ್ ಕೊನೆ ವಾರ, ಮೇ ಮೊದಲನೇ ವಾರ, 2ನೇ ವಾರ ನಮಗೆ ಸಾಕ್ ಅನಿಸ್ಲಿಲ್ಲ ಸ್ಪ್ರಿಂಕ್ಲರ್. ಬಹಳ ಕಷ್ಟ ಆಯ್ತು. ನೀರಿದೆ ಆದ್ರೆ ನಮಗೆ 4 ಗಂಟೆ ಕರೆಂಟು ನೆನ್ಸಕ್ ಆಗ್ಲಿಲ್ಲ. ಮತ್ತೆ ಡ್ರಿಪ್ಗೆ ನಾವು ಬಹಳಷ್ಟು ಒತ್ತು ಕೊಟ್ವಿ. ಹಂಗಾಗಿ ಎರಡೂನು ಇಟ್ಕೊಂಡಿದ್ವಿ. ಅದೇ ಡ್ರಿಪ್ ಬೆಸ್ಟ್ ಅಂತ ನನ್ನ ಅನುಭವದಲ್ಲಿ ಹೇಳೋದು. ಅದನ್ನ ನೀವು ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಕೊಂಡ್ರೆ ನಡೆದೋಗುತ್ತೆ. ಅವಾಗ ಬೇಕಾದ್ರೆ ಸ್ಪ್ರಿಂಕ್ಲರ್ ಯೂಸ್ ಮಾಡ್ಬೋದು. ಅದು ನಿಮ್ ಸಾಧ್ಯತೆ. ನಾವು ಪರ್ಮನೆಂಟ್ ಆಗಿ ಫಿಕ್ಸ್ ಮಾಡಿದೀವಿ. ಅದನ್ನ ಬೇಕು ಅಂದ್ರೆ ಹಾಕೊಂತೀವಿ, ಬೇಡ ಅಂದ್ರೆ ಬಿಡ್ಬೋದು. ಅದೇ ಡ್ರಿಪ್ ನ ಚೆನ್ನಾಗಿ ಇಟ್ಕೊಳ್ಳೋದು ಒಳ್ಳೇದು. ನಾವೀಗ ಸಹಜ ಕೃಷಿ ಮಾಡೋದ್ರಿಂದ ನೀರಿನ ಅಗತ್ಯತೆ ಕಮ್ಮಿ ಆಗತ್ತೆ. ಆದ್ರೆ ಎಷ್ಟು ಪ್ರಮಾಣದಲ್ಲಿ ನಮಗೆ ಕಮ್ಮಿ ಅಂತ ಅಂದ್ರೆ, ಈಗ ನೀವು ಮೊದಲೆಲ್ಲ ವಾರಕ್ಕೋ ಅಥವಾ ನೀವು 15 ದಿವಸ ಕೊಡ್ತಾ ಇದ್ದು, ಈಗ ತಿಂಗ್ಳಿಗೆ ಕೊಡ್ತಾ ಇದೀರಾ ಅಥವಾ 15 ದಿವಸಕ್ಕೆ ಕೊಡ್ತಾ ಇದೀರಾ? ಏನ್ ಇಂಟರ್ವಲ್ಸ್ ಅಲ್ಲಿ ಕೊಡ್ತಾ ಇದೀರಾ? ಆಯ್ತ್ರಿ, ಈಗ ಮುಂಚೆ 3-4 ದಿವಸಕ್ಕೆ ಒಂದ್ಸಲಿ ಕೊಡ್ತಾ ಇದ್ವಿ. ಆದ್ರೆ ಎಷ್ಟು ಕೊಟ್ರು ಸಾಲದು ಅನ್ಸ್ಬಿಡೋದು ಬೇಸಿಗೆಯಲ್ಲಿ. ಈಗ ಹೆಂಗಾಗಿದೆ ಅಂದ್ರೆ, ಈಗ ಒಂದೇನು ಈ ಬ್ಲಾಕ್ ಇದೆಯಲ್ಲ, ಇದೇನ್ ಬಾಳೆ ಜೋರ್ ಇದೆಯಲ್ಲ, ಈ ಬ್ಲಾಕ್ ಅಲ್ಲಿ 15 ದಿವಸ ತನಕ ಸ್ಟ್ರೆಚ್ ಮಾಡಿದ್ವಿ ಈ ಸಲಿ. ಎಕ್ಸ್ಪೆರಿಮೆಂಟ್ ತರನೂ ಆಯ್ತು, ನಮಗೆ ಅವಕಾಶನೇ ಇರ್ಲಿಲ್ಲ ಕೊಡಕ್ಕೆ. ಯಾಕಂದ್ರೆ ಅಷ್ಟು ನಮಗೆ ಕಷ್ಟ ಆಗ್ತೈತೆ ಅದೊಂದು ರೊಟೇಷನ್ ಆಗಿ ಬರಕ್ಕೆ. 15 ದಿವಸದ ತನಕ ಹೋದ್ರು ಗಿಡ ನೀರ್ ಕೇಳ್ತಾ ಇರ್ಲಿಲ್ಲ. ಅಂದ್ರೆ ಅಷ್ಟು ಚೆನ್ನಾಗಿ ಮೇಂಟೈನ್ ಆಯ್ತು ಈ ವಾತಾವರಣ. ಈಗ ನೋಡ್ರಿ ಇದೇ ಫೋಟೋ ಇದೆಯಲ್ಲ, ಈ ಬ್ಲಾಕ್ ಅಲ್ಲಿ ನಮಗೆ ನೀರು ಬಹಳಷ್ಟು ಕಡಿಮೆ ಕೊಟ್ರು ನಮಗೆ ನಡೆದೋಯ್ತು. ಯಾಕಂದ್ರೆ ಇಲ್ಲಿ ಬಿಸ್ಲೇ ಒಳಗ್ ಬರಲ್ಲ. ಆಮೇಲೆ ಮೇನ್ ಬಾಳೆ ಬಹಳ ಹೆಲ್ಪ್ ಆಗುತ್ತೆ ಅಡಿಕೆ ಜೊತೆ. ಯಾಕಂದ್ರೆ ಬಾಳೆಯಲ್ಲಿ ಬೇರುಗಳೆಲ್ಲ ನೀರ್ ತುಂಬ್ಕೊಂಡಿರುತ್ತೆ, ಬಾಳೆನೂ ನೀರ್ ತುಂಬ್ಕೊಂಡಿರುತ್ತೆ. ಈಗ ಅಡಿಕೆಗೆ ಏನೋ ನೀರ್ ಶಾರ್ಟೇಜ್ ಆಯ್ತಾ, ಬಾಳೆ ಬೇರಿಂದ ಎಳ್ಕೊಳತ್ತೆ. ಬಾಳೆ ಬೇರಲ್ಲೇ ನಿಮಗೆ ನೀರ್ ಇರುತ್ತೆ. ಹಾಗಾಗಿ ನಿಮಗೆ ಅಡಿಕೆಗೆ ಅಷ್ಟು ತೊಂದರೆ ಆಗಲ್ಲ. ಬಾಳೆ ಚೆನ್ನಾಗಿ ಉಳಿಸ್ಕೊಂಡು ಸ್ವಲ್ಪ ನೀರು ಈಗ ಜಾಸ್ತಿ ಬಂದಾಗ ಜಾಸ್ತಿ ಶೇಖರಣೆ ಮಾಡ್ಕೊಂಡು ಇಟ್ಕೊಂಡಿರುತ್ತೆ ಬಾಳೆ. ಈಗ ಕಡಿಮೆ ಬೇಕಾದಾಗ ಈ ಅಡಿಕೆಗೆ ಅವಕಾಶ ಆಗುತ್ತದೆ. ಈಗ ನಮಗ್ ಬೇಸಿಗೆ ಮುಚ್ಚಿಗೆಗೆ ಬರೀ ವೆಲ್ವೆಟ್ಟೆ ಒಂದೇನ ಪರಿಹಾರ ಅಥವಾ ಬೇರೆ ಯಾವ್ದಾರ ಬೆಳೆಗಳು ಹಾಕೋಬಹುದಾ ಸರ್ ನಾವು ಬೇಸಿಗೆ ಮುಚ್ಚಿಗೆಗೆ, ಭೂಮಿ ಮುಚ್ಚಿಗೆ ಕೊಡೋದಾದ್ರೆ? ಬೇರೆ ಬೆಳೆಗಳನ್ನ ಸಂಯೋಜನೆ ಮಾಡೋದು ಒಳ್ಳೇದು. ಅದ್ರ ಜೊತೆ ನಿಮ್ಗೆ ಇನ್ನೂ ಅವಕಾಶ ಇದೆ ಅಂದಾಗ ವೆಲ್ವೆಟ್ ಬೀನ್ಸ್ ಹಾಕೋಬಹುದು, ಸೀಗೆಣಸಿನ ಬಳ್ಳಿ ಹಾಕೋಬಹುದು.
ಇವೆರಡನ್ನ ಬೇಕಾದ್ರೆ ನೀವು ಟೆಂಪ್ರವರಿ ತರ ಆದ್ರೆ ಬಳ್ಳಿ ಮಾತ್ರ ಇದು ನೀವು ಯಾವ ಬೇಕಾದ್ರೆ ಬೀಜ ಹೊರ್ಕೊಂಡು ಬೆಳ್ಕೊಳಕ್ ಅವಕಾಶ. ಆದ್ರೆ ಗೆಣಸಿನ ಬಳ್ಳಿ ಇವೆಲ್ಲ ನೀವು ಮುಂಚೆನೆ ಪ್ಲಾನ್ ಮಾಡ್ಕೊಂಡು ಹಾಕೋಬೇಕು, 1 ವರ್ಷ ಮುಂಚೆನೆ ಹಾಕೋಬೇಕು. ಬೆಳೆಯಕ ಸಡನ್ ಆಗಿ ಬೆಳೆಯಲ್ಲ. ಬೇರೆ ಬಾಳೆ ಇವನ್ನೆಲ್ಲ ಬೇರೆ ಬೇರೆ ಏನ್ ಬೇಕಾದ್ರೂ ನೀವು ಅವಕಾಶ ಇದೆ ಬೇರೆ ಬೆಳೆ ಹಾಕೋಣಕ್ಕೆ. ಆಗ್ಲಿ ಸರ್, ಆಯ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಲೋ ಸರ್ ಈಗ ರೈತ ಬಂಧುಗಳಿಗೆ ನನ್ನೊಂದು ಒಂದು ಪ್ರಶ್ನೆ. ವಿನಂತಿ, ಒಂದ್ ನಿಮಿಷ. ತುಂಬಾ ಜನ ಇದನ್ನ ನಂಬರ್ ಆಡ್ ಮಾಡಿ ಅಂತ ಕೇಳ್ತಾ ಇದ್ದೀರಾ. ಆಕ್ಚುಲಿ ಒಂದು ಫೇಸ್ಬುಕ್ ಗುಂಪು ಇದೆ ನಮ್ದು DATC ಬಬ್ಬೂರ್ ಅಂತ. ಅದ್ರ ಲಿಂಕ್ ನಾನು ಇದ್ರಲ್ಲಿ ಹಾಕಿದ್ದೀನಿ ಮೆಸೇಜ್ ಅಲ್ಲಿ, ಮತ್ತೆ ವೀರೇಶ್ ಅವ್ರದ್ದು ನಂಬರ್ ಸಹಿತನು ಹಾಕಿದ್ದೀನಿ. ಮತ್ತೆ ಈಗ ನೀವು ಫೇಸ್ಬುಕ್ ಲಿಂಕ್ ಅದು ನೀವು ಕ್ಲಿಕ್ ಮಾಡಿ ಬೇಕಾದ್ರೆ ಆಡ್ ಫ್ರೆಂಡ್ ಅಂತ ಕೊಟ್ರೆ ನಾನು ಅದನ್ನ ಜಾಯಿನ್ ಮಾಡ್ತೀನಿ. ಯಾಕೆಂದ್ರೆ ನಮ್ಮಲ್ಲಿ ಇನ್ನು ಹಲವು ಈ ತರ ಏನ್ ತರಬೇತಿಗಳನ್ನ ಆಯೋಜನೆ ಮಾಡ್ತೀವಿ ಅದ್ರ ಲಿಂಕ್ ನಿಮಗೆ ಸಿಗುತ್ತೆ. ಮತ್ತೆ ದಯಮಾಡಿ ತಮ್ಮಲ್ಲಿ ಒಂದು ವಿನಂತಿ ಅಂದ್ರೆ ಈ ರೀತಿಯ ಒಂದು ಏನು ನಾವು ತರಬೇತಿ ಲಿಂಕ್ ಕಳಿಸ್ತೀವಿ ಅದನ್ನ ತಮಗೆ ಗೊತ್ತಿರೋರಿಗೆ ಎಲ್ಲರಿಗೂ ಸಹಿತ ಮಾಹಿತಿಯನ್ನ ತಲುಪಿಸಿ. ಯಾಕೆಂದ್ರೆ ಈಗ ಏನಂದ್ರೆ ಒಂದು ಹಣ ಸಹಾಯನೇ ಸಹಾಯ ಅಲ್ಲ, ಒಂದು ಒಳ್ಳೆಯ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡೋದು ಸಹಿತ ಒಂದು ಒಳ್ಳೆ ಸೋಷಿಯಲ್ ಸರ್ವಿಸ್ ಅಂತ ನಾನು ಭಾವಿಸ್ತೀನಿ. ದಯಮಾಡಿ ಆತ್ಮೀಯ ರೈತ ಬಂದರೆ ಆಸಕ್ತಿ ಇರೋರು ಈ ಫೇಸ್ಬುಕ್ ಇದಕ್ಕೆ ಗ್ರೂಪ್ಗೆ ಜಾಯ್ನ್ ಆಗ್ಬೋದು, DATC ಬಬ್ಬೂರ್ ಅಂತ. ಅದ್ರಲ್ಲಿ ನಾವು ತರಬೇತಿ ಆಯೋಜನೆ ಮಾಡ್ತಾವೆಲ್ಲ ಹಾಕ್ತಿವಿ. ಮತ್ತೆ ಈಗ ನೆಕ್ಸ್ಟ್ ಈಗ ಯಾರು ಓಪನ್ ಕ್ಯೂ ನಲ್ಲಿ ಇದ್ದೀರಾ ಅವರು ದಯಮಾಡಿ ಪ್ರಶ್ನೆಯನ್ನು ಕೇಳಬೇಕು ಅಂತ ಕೇಳ್ತೀನಿ. ದಯಮಾಡಿ 1-2 ಪ್ರಶ್ನೆಗೆ ಸೀಮಿತ ಆಗಿರಿ. ಯಾಕೆಂದ್ರೆ ಇದು ಗೂಗಲ್ ಮೀಟ್ ಆಗಿರೋದ್ರಿಂದ ಒಬ್ಬರೇ 10-12 ಪ್ರಶ್ನೆ ಕೇಳಿದ್ರೆ ಬೇರೆಯವರಿಗೆ ಒಂಥರ ಇದು ಅವಕಾಶ ವಂಚಿತರಾಗುತ್ತಾರೆ. ಅದರಿಂದ ದಯಮಾಡಿ ಈಗ ನೆಕ್ಸ್ಟ್ ಇದ್ದರು ದಯಮಾಡಿ ಪ್ರಶ್ನೆ ಕೇಳಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ಹಲೋ ನಮಸ್ಕಾರ. ಹಲೋ ನಮಸ್ತೆ. ಅಡಿಕೆ ಹಾಕಿ 1 ವರ್ಷ ಆಗಿದೆ. ಅದರಲ್ಲಿ ಕಳೆ ಬರುತ್ತಲ್ಲ, ಅದನ್ನ ಕಳೆ ತೆಗಿಬೇಕಾ ಅಥವಾ ಹಾಗೆ ಬಿಡ್ಬೇಕಾ? ನೋಡಿ, ನಿಮ್ ಗಿಡಕ್ಕೆ ತೊಂದ್ರೆ ಆದ್ರೆ ತೆಗೀರಿ, ತೊಂದ್ರೆ ಆಗ್ಲಿಲ್ಲ ಅಂದ್ರೆ ಬಿಡ್ರಿ. ಈಗ ಯಾವುದೇ ಬೆಳೆ ಮೇಲೆ ನಿಮ್ ಕಳೆ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಅದಕ್ಕೆ ತೊಂದ್ರೆನೆ. ಅದು ಕಂಟ್ರೋಲ್ ಆಗಿ ಇಟ್ಕೊಳ್ರಿ, ಗಿಡ ಸುತ್ತ ಕ್ಲೀನ್ ಮಾಡ್ಕೊಳ್ರಿ, ಉಳ್ದಿತ್ತಲ್ಲಿ ಹಂಗೆ ಬಿಡ್ರಿ. ಇಲ್ಲ ಬೇರೆ ಬೇರೆ ಏನಾದ್ರು ಬೆಳೆಯಕ್ ಅವಕಾಶ ಮಾಡ್ಕೊಡ್ರಿ. ಈಗ ನೋಡಿ, ಮಳೆ ಚೆನ್ನಾಗ್ ಬರ್ತಾ ಇದೆ, ನಿಮ್ಗೆ ಎಲ್ಲಾ ತರದ್ ಬೆಳೆಯಕ್ ಅವಕಾಶ ಇದೆ. ನಿಮ್ಗೆ ಹಸಿರೆಲೆ ಗೊಬ್ಬರ ಎಲ್ಲಾ ತರದ್ ಬೆಳಿಬಹುದು, ಮನೆಗ ಕಾಳು ಕಡಿನೂ ಬೆಳ್ಕೋಬಹುದು. ನೋಡ್ರಿ, ಎಲ್ಲದನ್ನು ಬೆಳೆಯಕ್ ಅವಕಾಶ ಇದೆ. ಈಗ ಅಡಿಕೆ ಜೊತೆ ನಿಮ್ಗೆ ಇನ್ನೂ ಅದನ್ನ ಫಸಲು ಬರೋದು ಬಹಳ ದೂರ ಇದೆ. ಅಲ್ಲಿ ತನಕ ನೀವು ಬಹಳಷ್ಟು ಅವಕಾಶ ಇದೆ. ಟ್ರೈ ಮಾಡಿ ಏನಾದ್ರು ಬೇರೆ. ಒಳ್ಳೆ ಒಂದು ಪ್ರಶ್ನೆ ಸರ್. ಹುಣಸೆ ಗಿಡದ ಜೊತೆ ತೆಂಗಿನ ಮರ ಹಾಕ್ಬೋದಾ? ಹುಣಸೆ ಅಕ್ಕಪಕ್ಕ ಯಾವ ಗಿಡನೂ ಬರಲ್ಲ, ಅದು ಬಹಳ ಕಾವು. ಅದ್ರ ಹತ್ರ ಯಾವ ಗಿಡನೂ ಹುಟ್ಟಲ್ಲ ನನ್ನ ಅನುಭವದಲ್ಲಿ. ಸರಿ ಸರ್. ಸ್ವಲ್ಪ ಹಾಕಬಹುದು, ಆದ್ರೆ ಸ್ವಲ್ಪ ಕಷ್ಟ. ಹಲೋ ಹಾ ಸರ್. ಹಲೋ ಹೇಳ್ರಿ. ಹಲೋ ಹೇಳಿ. ವೀರೇಶ್, ನಿಮ್ಮಲ್ಲಿ ಸರೌಂಡಿಂಗ್ಸ್ ಕೆಳಗಡೆ ಮ್ಯಾಂಗೋಕ್ಕೆ ಶೂಟ್ ಬೋರರು ಮತ್ತೆ ಬಹಳ ಪ್ರಾಬ್ಲಮ್ ಆಗಿತ್ತು. ಮತ್ತೆ ಫ್ರೂಟ್ ಫ್ಲೈನು ಬಹಳ ಪ್ರಾಬ್ಲಮ್ ಇದೆ. ಯಾವ ತರ ಕಂಟ್ರೋಲ್ ಮಾಡ್ತೀನಿ ನೀವು ಅದನ್ನ? ಯಾವ ತರ ನಿರ್ವಹಣೆ ಮಾಡಿದ? ಇದು ಶೂಟ್ ಬೋರರ್ ಅಂತೂ ಸಿಕ್ಕಾಪಟ್ಲೆ. ಯಾಕೆಂದ್ರೆ ತೋಟಗಳ 100 ಎಕರೆ ತೋಟ ಹಾಳಾಗೋಗ್ಬಿಟ್ಟು ಇಲ್ಲಿ ಹಿರೇಗುಂಟ್ನೂರು ಸರೌಂಡಿಂಗು. ಅದನ್ನ ನೀವು ಮ್ಯಾಂಗೋ ಮಾವಿನ ಗಿಡ ಬೆಳೆಸಿದೀನಿ ಅಂತೀರಾ, ಶೂಟ್ ಬೋರರ್ ಪ್ರಾಬ್ಲಮ್ ಇಲ್ವಾ? ಆಮೇಲಿಂದ ಫ್ರೂಟ್ ಫ್ಲೈ ಪ್ರಾಬ್ಲಮ್ ಇಲ್ವಾ? ಅದನ್ನ ಯಾವ ತರ ನಿರ್ವಹಣೆ ಮಾಡಿದ? ಆಯ್ತು, ಈಗ ಶೂಟ್ ಬೋರರ್ ನಾನು ಕೇಳೇ ಇಲ್ಲ ರೀ. ನಮಗೆ ಅದು ಅನುಭವನೂ ಆಗಿಲ್ಲ, ಗೊತ್ತೇ ಆಗಿಲ್ಲ ನಮಗೆ. ಹಲೋ, ಆಮೇಲೆ ಇದು ಫ್ರೂಟ್ ಫ್ಲೈಸ್ ಏನಿದೆಯಲ್ಲ, ಅದು ನಿಮಗೆ ಮಳೆಗಾಲ ಜಾಸ್ತಿ ಆದ್ರೆ ಸ್ವಲ್ಪ ಬರೋ ಚಾನ್ಸಸ್ ಇರುತ್ತೆ. ಈಗ ನಮಗೆ ಯಾವ್ದೋ 1 ವರ್ಷ ತೊಂದರೆ ಆಯ್ತು, ಇನ್ನು ಉಳಿದಿದ್ದ ವರ್ಷ ಏನು ಅಷ್ಟು ತೊಂದರೆ ಆಗಿಲ್ಲ. ಅದಕ್ಕೊಂದೇನೋ ಬರುತ್ತೆ ಅಂದ್ರೆ ಅಲ್ಲೂ ನೀವು ಸ್ವಲ್ಪ ತೇವಾಂಶ ಜಾಸ್ತಿ ಇದ್ರೆ ಫ್ರೂಟ್ ಫ್ಲೈಸ್ ಆಗೋ ಚಾನ್ಸಸ್ ಇರುತ್ತೆ. ಅದು ನ್ಯಾಚುರಲ್ ರೆಮಿಡಿ ಏನಂದ್ರೆ, ನಿಮ್ ಮಾವಿನ ಹಣ್ಣು ಏನು ಹಣ್ಣಾಗಿರ್ತಾವಲ್ಲ, ಕೆಳ ಬಿದ್ದಿರ್ತವೆ, ನೀವು ಅದನ್ನ ಎಲ್ಲಾನು ಒಂದ್ ಕಡೆ ತಗೊಂಡ್ಬಿಟ್ಟು ಮಣ್ಣೆಲ್ಲ ಮುಚ್ಬೇಕ್ರಿ. ಹಂಗೆ ಬಿಟ್ರೆ ಮಲ್ಟಿಪ್ಲೈ ಆಗೋ ಅವಕಾಶ ಇರುತ್ತೆ, ಜಾಸ್ತಿ ಆಗೋ ಅವಕಾಶ ಇರುತ್ತೆ. ಬಿದ್ದ ಹಣ್ಣನ್ನೆಲ್ಲ ಆರಿಸ್ಬಿಟ್ಟು ಬೇಗ ಮುಚ್ಬೇಕ್ರಿ. ಅವನ್ನೆಲ್ಲ ಮಣ್ಣಲ್ಲಿ ಹಾಕಿ ಮತ್ತೆ ಮುಚ್ಬಿಡ್ಬೇಕು. ಅವನ್ನ ಮಣ್ಣು ಅದ್ರ ಮೇಲೆ ಮಣ್ಣು ಹಾಕ್ಬೇಕು. ಹಂಗೆ ಬಿಟ್ಟಾಗ ಅವು ಜಾಸ್ತಿ ಆಗಿ ಇನ್ನು ನಿಮ್ಗೆ ತೊಂದರೆ ಕೊಡೋ ಅವಕಾಶ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಯಾರು ಹ್ಯಾಂಡ್ ರೈಸ್ ಮಾಡಿದ್ರೆ ಅವರು ಪ್ರಶ್ನೆ ಕೇಳಿ. ಹಲೋ, ದಯಮಾಡಿ ಹ್ಯಾಂಡ್ ರೈಸ್ ಮಾಡಿರೋ ಪ್ರಶ್ನೆ ಕೇಳಿ. ಮತ್ತೆ ವೀರೇಶ್, ಹೇಳ್ರಿ. ವೀರೇಶ್, ನೀವು ಮತ್ತೆ ಈಗ ಅದೇ ಮ್ಯಾಂಗೋದು ಶೂಟ್ ಬರೋದು ಏನೇನು ಪ್ರಾಬ್ಲಮ್? ಮತ್ತೆ ನಿಮ್ ತೋಟದಲ್ಲಿ ಕ್ಯಾಶ್ಯೂ ಹಾಕಿರಾ ತೋಟದಲ್ಲಿ? ಇಲ್ಲ ರೀ, ಅದೊಂದು ಕ್ಯಾಶ್ಯೂ ಸರೌಂಡಿಂಗ್ ಅಲ್ಲಲ್ಲೇ ವೈಡ ಬೆಳೆದು ಹಿರೇಗುಂಡನೆಲ್ಲ ಬೆಳೆದೆ. ಶೂಟ್ ಬೋರರ್ ಯಾವ ತರ ಕಂಟ್ರೋಲ್ ಮಾಡ್ತಾರೆ? ಯಾಕಂದ್ರೆ ಕ್ಯಾಶ್ಯೂ ಇದೆಯಲ್ಲ, ಆಲ್ಟರ್ನೇಟಿವ್ ಹೋಸ್ಟ್ ಇದು ಶೂಟ್ ಬೋರರ್ಗೆ.
ಅಲ್ಲ ನಮ್ಮಲ್ಲಿ ಕ್ಯಾಶ್ ಆಮೇಲೆ ಬಹಳ ಇದಾಗಿತ್ತು. ಅಲ್ಲ ನಿಮ್ಮಲ್ಲಿ ಇಲ್ಲದು ಅಲ್ಲಲ್ಲೇ ಇದೆ ಎಲ್ಲ ನಿಮ್ಮ ಸರೌಂಡಿಂಗ್ ಸಿಗ್ಜಾಜೂರಲ್ಲಿ ಅಲ್ಲಲ್ಲೇ ಇದೆ. ಅದು ಆಲ್ಟರ್ನೇಟಿವ್ ಹೋಸ್ಟ್. ಹಾಗಾಗಿ ಮತ್ತೆ ಈಗ 5-6 ವರ್ಷ ಕೆಳಗಡೆ ಪೂರ್ತಿ 100 ಎಕರೆ ಇದನ್ನೆಲ್ಲ ಮಾವಿನ ಗಿಡನೆಲ್ಲ ತೆಗೆದಾಕ್ಬಿಟ್ರು ಬಿಕಾಸ್ ಆಫ್ ಅದು ಶೂಟ್ ಬರೋದ್ರಿಂದ. ಅದು ಯಾವ ತರ ನೀವು ನಿರ್ವಹಣೆ ಮಾಡ್ತಾ ಇದ್ದೀರಾ ಈಗ ನಿಮ್ಮ ಇದರಲ್ಲಿ ಅಂತ? ಅಲ್ಲ ನಿರ್ವಹಣೆ ಅನ್ನಕ್ ನಮಗೆ ಆ ತೊಂದರೆನೇ ಆಗಿಲ್ಲ ರೀ, ಅಷ್ಟೇ ನಾನು ಹೇಳೋದು. ನಮಗೆ ಆ ತೊಂದರೆನೂ ಆಗಿಲ್ಲ, ನೀವ್ ಹೇಳಿದ್ಮೇಲೆ ಅದೇನೋ ಒಂದ್ ಇದೆ ಅಂತ ಗೊತ್ತಾಗ್ತಾ ಇರೋದು. ಇಲ್ಲ ನೋಡಿ, ನೀವು ಇವಾಗ ಜೂನ್ ತಿಂಗಳಲ್ಲಿ ಒಂಥರ ಮರದ ಒಟ್ಟು ಇಲ್ಲ ರೀ, ಸೂಟ್ನಿಂದ ಮರದ ಒಟ್ಟು ಇಲ್ಲ ಸರಿ ಅದಿಲ್ಲ ಬಿಡಿ, ನಮಗೆ ಅದಿಲ್ಲ ಅಷ್ಟೇ. ಈಗ ನಮ್ಮ ಹತ್ರ ಇಲ್ಲ. ಈಗ ನಿಮ್ಮ ಆಸೆ ನಮಗೆ ಬರ್ಬೇಕು ಅಂತ ಅಷ್ಟೇ. ಇಲ್ಲ ಅಂತ ಹೇಳ್ತಾ ಇದ್ದೀನಲ್ಲ, ಇಲ್ಲ ಅಷ್ಟೇ. ಏನ್ ನಮ್ಮ ಹತ್ರ ಇಲ್ಲ ಅದು. ರೋಗಗಳು ಅವೆಲ್ಲ ಬಂದ್ಬಿಟ್ಟು ಲೈಕ್ ವೆರೈಟೀಸ್ ಇದ್ದಾಗ ನಿಮಗೆ ಬರೋದಿಲ್ಲ ಸರ್. ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ವೆರೈಟೀಸ್ ಬಹಳಷ್ಟು ಇರೋದ್ರಿಂದ ಆ ಸಮಸ್ಯೆಗಳೆಲ್ಲ ಕಾಡೋದಿಲ್ಲ. ಒಂದೇ ಮೋನೋಕ್ರಾಪಿಂಗ್ ಮಾಡಿದಾಗ ಅವೆಲ್ಲ ಸಮಸ್ಯೆಗಳು ಬರ್ತದೆ. ಅದಕ್ಕೆ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಸೊಲ್ಯೂಷನ್ ನಿಮ್ಗೆ ಸಿಗೋದಿಲ್ಲ. ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಸೊಲ್ಯೂಷನ್ ವೆರೈಟೀಸ್ ಆಡ್ ಮಾಡೋದು. ಅಲ್ಲ ನಮ್ಮಲ್ಲಿ ಅದ ಬಂದಿಲ್ಲ ರೀ ಅದು ರೋಗ. ನನ್ನ ಅನ್ಬೋದಲ್ಲ ಅದು ಬಂದಿಲ್ಲ ಅಷ್ಟೇ, ನನಗೆ ಗಮನಿಸ್ದಂಗೆ. ವಾಸುದೇವ್ ಅಂತ ಒಂದು ಕ್ವಶನ್ ಇತ್ತು ಸರ್. ಓವರ್ ಆಲ್ ಈಗ ನ್ಯಾಚುರಲ್ ಫಾರ್ಮಿಂಗ್ ಅಂದ್ರೆ ನಾವು ಉಳುಮೆ ಮಾಡಬಾರ್ದು, ಏನೋ ಯಾವ್ದು ರೋಗ ಬಂದ್ರೆ ಏನು ಸ್ಪ್ರೇ ಮಾಡಬಾರ್ದು, ಕೆಮಿಕಲ್ ಇದೆಲ್ಲ ಇದೆ. ಬಟ್ ಜನರಲಿ ಏನಾದ್ರು ರೋಗ ನೀವು ಅಬ್ಸರ್ವ್ ಮಾಡಿದ್ರ? ಈಗ ನೀವು ಶಿಫ್ಟ್ ಆಗ್ಬೇಕಾದ್ರೆ ರೆಗ್ಯುಲರ್ ಬರುತ್ರಿ ಕೆಲವೊಂದು ತೊಂದರೆ ಆಗೋ ಸಾಧ್ಯತೆ ಇರ್ತವೆ. ನಮ್ದು ಬಾಳೆಗೆ ಅದೊಂದು ಹುಳ ತಿನ್ನೋ ರೋಗ ಬಂದಿತ್ತು. ಅಂದ್ರೆ ಅದು ಬಾಳೆ ಎಲೆನ ಸುತ್ಕಂತ ತಿಂತಾ ಹೋಗ್ತಾ ಇತ್ತು. ಅದು ಸ್ಪ್ರೆಡ್ ಆಗ್ಲಿಲ್ಲ ರೀ. ಬಂದು ಒಂದ್ 10% ಡ್ಯಾಮೇಜ್ ಆಯ್ತು, ಹಂಗೆ ಕಂಟ್ರೋಲ್ ಆಯ್ತು. ಏನೋ ವೆದರ್ ಚೇಂಜ್ ಆಯ್ತು, ಮಳೆ ಚೇಂಜ್ ಆಯ್ತು, ಅಲ್ಲಿಗೆ ಅದು ಹಂಗೆ ಆಟೋಮೆಟಿಕ್ ಕಂಟ್ರೋಲ್ ಆಯ್ತು. ನಾವ್ ಅದಕ್ಕೇನು ಆಕ್ಷನ್ ತಗೊಳ್ಳಿಲ್ಲ. ಅದೊಂದು ನಾನು ಅಬ್ಸರ್ವ್ ಮಾಡಿದ್ದು. ಆಮೇಲೆ ಏನಂದ್ರೆ ನೀವು ಓವರ್ ಆಲ್ ಆಗಿ ಏನ್ ಹೇಳ್ತಿದ್ರ ಅಂತ ಹೇಳಿದ್ರೆ, ಬಂದ್ರೆ ಅದಾಗೆ ಮ್ಯಾನೇಜ್ ಆಗತ್ತೆ ಅಂತ ಹೇಳ್ತಾ ಇದೀರಾ? ಅಥವಾ ಆತರ ನಿಮ್ದು ಸಿಸ್ಟಮ್ ಚೆನ್ನಾಗಿರ್ಬೇಕ್ರಿ. ಈಗ ಒಂದೇ ಬಾಳ ಬೆಳೆದಾಗ ಸ್ಪ್ರೆಡ್ಡಿಂಗ್ ಆಗೋ ಅವಕಾಶ ಇರುತ್ತೆ. ಈಗ ನಮ್ದು ಆ ಸಿಸ್ಟಮ್ ಆ ತರನೇ ಮಾಡ್ಕೋಬಾರ್ದು ಅಂತ. ಈಗ ರೋಗ ಬರ್ದೇ ಇರೋ ತರನೇ ನಮ್ದು ಫಸ್ಟ್ ಇಂದಾನೆ ನಮ್ ಪ್ಲಾನಿಂಗ್ ಹಂಗಿರ್ಬೇಕು ಅಂತ. ಈಗ ರೋಗ ಬಂದ್ಮೇಲೆ ಆಕ್ಷನ್ ತಗೊಳೋದಕ್ಕಿಂತ ರೋಗ ಬರ್ದೇ ಇರೋದು ಹೆಂಗೆ ಅನ್ನೋದೇ ನಮ್ಮ ಉದ್ದೇಶಗಳು ಆಗಿರ್ಬೇಕು. ಅಲ್ಲಿ ಪ್ಲಾನಿಂಗ್ ಆಗಿರ್ಬೋದು, ನಮ್ದು ಯಾವ ಗಿಡದ ಮಧ್ಯೆ ಯಾವ್ದು ಬರ್ಬೇಕು, ಯಾವ್ದನ್ನ ಸಂಯೋಜನೆ ಮಾಡ್ತಾ ಹೋದಾಗ ಕಂಟ್ರೋಲ್ ಆಗಿರ್ಬೇಕು ಅಂತ. ಆಮೇಲೆ ನಮ್ದು ಹೋದ್ಸಲಿ ಬಾಳೆಗೆ ಈಗ ಸ್ವಲ್ಪ ಬಾಳ ಜಾಸ್ತಿ ಬೆಳೆದಿದ್ವು, ಕೊಯ್ಲಿಕ್ಕೆ ಕಷ್ಟ ಆಯ್ತು ಅಂದ್ರೆ ಮರಿ ಕೊಯ್ದಿದ್ವಿ. ಈಗ ಬಾಳೆ ಗಿಡ ಸುತ್ತ ಮರಿ ಕೊಯ್ದ್ಬಿಟ್ವಿ, ಸ್ವಲ್ಪ ಜಾಸ್ತಿನೇ ಕೊಯ್ದ್ಬಿಟ್ವಿ. ಅವಾಗ ಒಂದ್ಸಲಿ ಇಮಿಡಿಯೇಟ್ ಎಲೆ ಎಲ್ಲ ಹಳದಿ ಆಗಕ್ ಶುರು ಆಗ್ಬಿಟ್ಟು, ದೊಡ್ಡ ಗಿಡದಲ್ಲಿ ಈ ಉಳ್ದಾವ್ ಯಾವಿದ್ವು ಅವಕ್ಕೆಲ್ಲ ಹಳದಿ ಆಗಕ್ ಶುರು ಆಗ್ಬಿಟ್ಟು. ನನಗೆ ಅವಾಗ ಅನುಭವ ಆಗಿದ್ದು ಅದ್ ಹಂಗೆ ಸರಿ ಹೋಯ್ತು ಆಟೋಮೆಟಿಕ್. ಒಂದ್ ವರ್ಷ ಆದ್ಮೇಲೆ, ಅಲ್ಲ ಒಂದು 3-4 ತಿಂಗಳಿಗೆ ಸರಿ ಹೋಯ್ತದು. ಆದ್ರೆ ನನಗೇನ್ ಗೊತ್ತಾಯ್ತು ಅಂದ್ರೆ, ಏನ್ ಬಾಳೆಗೆ ರೋಗ ಬರುತ್ತಲ್ಲ, ಈ ಕೊಯ್ಯೋದ್ರಿಂದಾನೇ ಡ್ಯಾಮೇಜ್ ಆಗೋದ್ರಿಂದಾನೇ ರೋಗ ಬರೋದು. ಈಗ ಮರಿ ಕೊಯ್ಯೋದ್ರಿಂದಾನೇ ಜಾಸ್ತಿ ರೋಗ. ಅದ್ರಲ್ಲಿ ಈ ಮಳೆಗಾಲದಲ್ಲಿ ಕೊಯ್ದು ಬಿಟ್ರೆ, ಈಗ ನಮ್ದು ಹೆಂಗೆ ಕೈಗೆ ಏನಾದ್ರು ಒಂದ್ ಗಾಯ ಆದಾಗ ಸೆಪ್ಟಿಕ್ ಆಗುತ್ತೆ, ಅದು ಕೀವಾಗುತ್ತೆ, ಈ ತರ ಹೆಂಗಾಗುತ್ತೆ ಸೇಮ್ ಬಾಳೆ ಗಿಡಕ್ಕೆ ಹಂಗೆ ಆಗುತ್ತೆ. ಯಾವ್ದೇ ಗಿಡ ಆಗ್ಲಿ, ನಾವ್ ಹಿಂಗೆ ಕಡಿಯೋದು ಇವೆಲ್ಲ ಈ ಮಳೆಗಾಲದಲ್ಲಿ ಬಹಳ ಮಾಡಕ್ ಟ್ರೈ ಮಾಡ್ತೀವಿ. ಅವೆಲ್ಲ ನೀರು ಹೋಗುತ್ತೆ ಅದ್ರೊಳಗಡೆ, ಅದೇನೋ ಒಂದು ವೈರಸ್ ಅಟ್ಯಾಕ್ ಆಗೋ ಚಾನ್ಸ್ ಇರುತ್ತೆ. ಅಂದ್ರೆ ನಮ್ ಪದ್ಧತಿಗಳು ನಾವು ಸರಿಯಾಗಿದ್ರೆ ರೋಗಗಳು ಕಡಿಮೆ ಇರ್ತಾವ್ರಿ. ಓಕೆ. ಬಟ್ ರೋಗ ಬಂದ್ರೆ ನಾವು ನಿರ್ವಹಣೆ ಮಾಡೋದು ಒಳ್ಳೇದಲ್ವಾ? ಅಂದ್ರೆ ಅದನ್ನೇ ಬಿಟ್ಬಿಟ್ಟು ಮತ್ತೆ ಅದನ್ನ ಜಾಸ್ತಿ ಈಗ ನೀವು ನಾನು ಹೇಳೋದು ಕೊನೆಗೆ ಮಣ್ಣನ್ನ ಹೆಂಗ್ ಫಲವತ್ತ ಮಾಡ್ತಿದ್ರೆ ಅದ್ರ ಮೇಲೆ ಅಷ್ಟೇ ನಮ್ದು ಕೆಲಸ ಇದ್ರೆ ಎಲ್ಲವೂ ಕಂಟ್ರೋಲ್ ಆಗಿರ್ತವೆ. ನಮ್ದು ಏನಿದ್ರು ಫೋಕಸ್ ಮಣ್ಣು ನೀವು ಎಷ್ಟು ಫಲವತ್ತತೆ ಮಾಡಕ್ ನೀವು ಪ್ರಯತ್ನ ಮಾಡ್ತಿರ್ತೀರೋ ಬೇರೆವೆಲ್ಲವೂ ಕಡಿಮೆ ಆಗ್ತಾ ಬರ್ತವೆ. ನಮ್ದು ಉದ್ದೇಶ ಏನಿದ್ರು ಮಣ್ಣು ಫಲವತ್ತತೆ ಮಾಡೋದ್ರ ಬಗ್ಗೆನೇ ಇರ್ಬೇಕು. ಅವಾಗ ನಿಮ್ಗೆ ಎಲ್ಲವೂ ಕಂಟ್ರೋಲ್ ಆಗಿರ್ತವೆ. ಇದೊಂದೇ ನಾನು ಉತ್ತರ ಹೇಳಕ್ ಸಾಧ್ಯ. ಅದಕ್ಕೆ ಬೇರೆ ಇದಾವ್ರಿ, ಬೇರೆ ಆರ್ಗ್ಯಾನಿಕ್ ಅಲ್ಲಿ ಬಹಳಷ್ಟು ದಾರಿಗಳು ಇದಾವೆ. ಆದ್ರೆ ಅಂತಕ್ ಹೋಗ್ದೇನೆ ಸರಿ ಮಾಡ್ಕೋಬೇಕಾದ್ರೆ ಮಣ್ಣು ನಿಮ್ ಫಲವತ್ತಾಗಿದ್ರೆ ರೋಗ ಕಡಿಮೆ, ಬಹಳ ಅತಿ ಕಡಿಮೆ ಅಂತ ಬರೋದು ಸಾಧ್ಯತೆ. ವೀರೇಶ್ ಅವ್ರೆ, ಈ ಪ್ರೋಸೆಸ್ ಅಲ್ಲಿ ನಿಮ್ಗೆ ಮೇಜರ್ ಚಾಲೆಂಜಸ್ ಆಮೇಲೆ ಮೇಜರ್ ಫೇಲ್ಯೂರ್ಸ್ ಏನಾಯ್ತು, ಅದನ್ನ ಹೇಗೆ ನೀವು ಟ್ಯಾಕಲ್ ಮಾಡಿದಿರಾ ಅಂತ ಹೇಳ್ಬೋದಾ? ಇನ್ಕ್ಲೂಡಿಂಗ್ ನನ್ ಮೇಜರ್ ಚಾಲೆಂಜ್ ಬಂದು ನಿಮ್ಮ ಮನೆಯಲ್ಲಿ ಒಪ್ಸೋದ್ರಿಂದ ಅದೇ ಹೇಳಕ್ ಹೊರಟಿದೀನಿ. ಈಗ ಮೇಜರ್ ಚಾಲೆಂಜ್ ಅಂದ್ರೆ ಇದು ನನ್ ಕಂಟ್ರೋಲ್ ಅಲ್ಲಿ ಇರ್ಲಿಲ್ಲ. ತೋಟ ನಮ್ ತಂದೆರೆಲ್ಲ ಮಾಡ್ತಾ ಇದ್ರು. ಟ್ರಾಕ್ಟರ್ ಇದೆ ನಮ್ಮ ಮನೇಲಿ, ಎಲ್ಲಾ ಅದಕ್ಕೆ ಅಟ್ಯಾಚ್ಮೆಂಟ್ಸ್ ಗಳು ಎಲ್ಲಾ ತರದವು ಇದಾವೆ. ಮತ್ತೆ ಸ್ವಲ್ಪ ಒಂಚೂರು ಕಳೆ ಹಂಗಿಲ್ಲ, ಹೊಲ ಓಡಿಸ್ತಾ ಇದ್ರು. ನನಗೆ ಅದನ್ನ ಹೆಂಗ್ ಸರಿ ಮಾಡ್ಬೇಕು ಅಂತ ಯೋಚನೆ ಮಾಡಿದ ಮಧ್ಯೆ ಬಾಳೆ ಹಾಕಕ್ ಶುರು ಮಾಡಿದ್ವಿ, ಅಡಿಕೆ ಮಧ್ಯ. ಹಿಂಗೆ ಹಂತವಾಗಿ ಬೇರೆ ಬೇರೆ ಬೆಳೆ ಜೋಡಿಸ್ಕೊಂತ ಬಂದ್ವಿ. ಅವ್ರಿಗೂ ಈ ಸ್ವಲ್ಪ ಒಂದೇ ಸಲ ಉಳುಮೆ ನಿಲ್ಲಿಸ್ಲಿಲ್ಲ. ಒಂದ್ ಸಾಲಲ್ಲಿ ಬಾಳೆ ಹಾಕಿದ್ವಿ, ಆ ಸಾಲಲ್ಲಿ ಹೊಡಿತಾ ಇರ್ಲಿಲ್ಲ, ಇನ್ ಪಕ್ಕದ ಸಾಲಲ್ಲಿ ಹೊಡಿತಾ ಇದ್ರು.
ಅದನ್ನು ನಿಲ್ಲಿಸ್ಬೇಕು ಅಂದಾಗ ಮತ್ತೆ ಈಗ ಕಾಫಿ ಹಾಕಿದ್ವಿ. ಹಿಂಗ್ ಬೇರೆ ಬೇರೆ ಈಗ ವೆಲ್ವೆಟ್ ಬೀನ್ಸ್ ಈಗ ಎಲ್ಲದನ್ನ ಹಾಕಿ ಆಮೇಲೆ ರಿಸಲ್ಟ್ ತೋರಿಸ್ತಾ ಹೋದೆ ನಾನು. ಈಗ ರಿಸಲ್ಟ್ ಚೆನ್ನಾಗ್ ಬರ್ತಾ ಹೋಯ್ತು. ಈಗ ನೋಡ್ರಿ ವೆಲ್ವೆಟ್ ಬೀನ್ಸ್ ಹಿಂಗ್ ಇಷ್ಟು ಜೋರಾಗಿ ಹಬ್ಬಿರೋದ್ರಿಂದ ಅಳಿಲ್ ಹತ್ತಲ್ಲ ಇದ್ರಲ್ಲಿ. ಆಮೇಲೆ ಇಲಿ ಕಟನು ಕಮ್ಮಿ ನಮಗೆ ತೆಂಗಲ್ಲಿ. ಅವು ಮೇಲೆ ಹೋಗಕ್ ಅವಕಾಶನೇ ಇಲ್ಲ, ಯಾಕೆಂದ್ರೆ ಅಲ್ಲಿ ಕೆಂಜಿಗೆ ಶುರು ಆಗ್ಬಿಡ್ತವೆ. ಕೆಂಜಿಗನು ಇರ್ತವೆ, ಆಮೇಲೆ ಹತ್ತಕ್ ಸರಿಸಿರಲ್ಲ. ಈಗ ಬೇರೆ ಬೇರೆ ರೀತಿಯ ಅನುಕೂಲಗಳು ಜಾಸ್ತಿ ಆಗೋದ್ರಿಂದ ನಮ್ ಫಸಲು ಜಾಸ್ತಿ ಆಯ್ತು. ಕೊನೆಗೆ ಫಸಲು ಜಾಸ್ತಿ ಆದ್ಮೇಲೆ ಆಟೋಮೆಟಿಕ್ ಅವರು ಒಪ್ಕೊಂತ ಹೋದ್ರು. ನಮಗೆ ಒಂದೇ ಆಕ್ಚುಲಿ ಒಂದ್ ಪ್ಲಾಟ್ ಅಲ್ಲಿ ಶುರು ಮಾಡಿದ್ವಿ ನಾವು, 4-5 ಕಡೆ ಇತ್ತು, ಅಲ್ಲಷ್ಟೇ ಮಾಡೋಣ ಅಂತ ಇದ್ದಿದ್ದು ಬಾಳೆ. ನಾನು ಏನಾನ ಕನ್ವಿನ್ಸ್ ಮಾಡ್ಬಿಟ್ಟು ಲಾಕ್ ಡೌನ್ ಬೇರೆ ಇತ್ತು, ಮನೇಲಿ ಫುಲ್ ಟೈಮ್ ಫ್ರೀ ಇದ್ವಲ್ಲ, ಎಲ್ಲದನ್ನು ಹಾಕ್ಬಿಟ್ವಿ. ಆಗಿದ್ದಾಗ್ಲಿ ಧೈರ್ಯ ಮಾಡ್ಬಿಟ್ಟು ಎಲ್ಲಾ ಕಡೆ ಬಾಳೆ ಹಾಕಿದ್ವಿ. ಎಲ್ಲವೂ ಮತ್ತೆ ಗೊನೆನೂ ಚೆನ್ನಾಗ್ ಬಂದು ನಮ್ಗೆ ಈಲ್ಡು ಚೆನ್ನಾಗ್ ಬರಕ್ ಶುರು ಆಯ್ತು. ಆಮೇಲೆ ಮಳೆನೂ ಚೆನ್ನಾಗಿತ್ತ ಒಂದ್ 2-3 ವರ್ಷ. ಎಲ್ಲವೂ ನಮ್ ಅನುಕೂಲಕ್ಕೆ ತಕ್ಕಂಗ ಆಯ್ತ್ರಿ. ಹಂಗಾಗಿ ಅದ ನಿಧಾನಕ್ಕೆ ಹಂತವಾಗಿ ಎಲ್ಲ ಕಂಟ್ರೋಲಿಗೆ ಬಂತು. ಅವರು ಕನ್ವಿನ್ಸ್ ಆಗ್ತಾ ಹೋದ್ರು. ಫೇಲ್ಯೂರ್ಸ್ ಅಂತ ಏನಾದ್ರು ಆಯ್ತಾ? ಫೇಲ್ಯೂರ್ ಈಗ ಫಸ್ಟಿಗೆ ಒಂದ್ಸಲಿ ಬಾಳೆ ಹಾಕಿದ್ವಿ ರೀ, ಪಚ್ಚಬಾಳೆ. ಅದಕ್ಕೆ ಬುಡದಲ್ಲಿ ನಾವು ಮುಂಚೆನೆ ಗೊಬ್ಬರ ಹಾಕ್ಬಿಟ್ಟಿದ್ವಿ, ಸಗಣಿ ಗೊಬ್ಬರ. ಆಮೇಲೆ ಬಾಳೆ ಹಾಕಿದ್ವಿ, ಅದು ಬರ್ಲಿಲ್ಲ ರೀ ಸರಿಯಾಗಿ. ಇನ್ ಬೇರೆ ಅದೊಂದ್ ಬಿಟ್ರೆ ನನಗೇನು ಆ ತರದ್ ಫೇಲ್ಯೂರ್ ಅಂತ ಯಾವ್ದು ಕಾಣಿಸ್ಲಿಲ್ಲ. ಆಮೇಲೆ ಬಾಳೆ ಸ್ವಲ್ಪ ಮೇಲೆ ತೆಗೆದು ಆಮೇಲೆ ಸ್ವಲ್ಪ ಬಿಗಿ ಇರ್ಬೇಕು ಮಣ್ಣು. ಸುಮ್ನೆ ಗುಂಡಿ ತರ ಬಾಳ ಗುಂಡಿ ಮಾಡಿ ಫಸ್ಟಿಗೆ ಅದಕ್ಕೇನ ಗೊಬ್ಬರ ತುಂಬಿ ಅದು ಸ್ವಲ್ಪ ಕೆಸರು ತರ ಆಗಿರುತ್ತೆ. ಬುಡ ಬಿಗಿ ಇಲ್ಲ ಅಂದ್ರೆ ರೋಗ ಬರೋದು, ಆಮೇಲೆ ಗಿಡ ಸರಿ ಬೆಳೆದೇ ಇರೋದು ಅವಕಾಶ ಇರುತ್ತೆ. ಅದೊಂದು ನನಗೆ ತೊಂದರೆ ಆಗಿದ್ರಿ. ಅದ್ ಬಿಟ್ರೆ ಏನಿಲ್ಲ. ಧನ್ಯವಾದ. ಹಲೋ ಹೇಳಿ ಯಾರು? ಹಲೋ ವೀರೇಶ್ ಅಣ್ಣ, ನಮಸ್ಕಾರ. ನಾವು ಹೇಳ್ರಿ. ಹೇಳಿ ಯಾರು? ಅಣ್ಣ, ನಾನು ಪ್ರಕಾಶ್ ಅಂತ ಹೇಳಿ ಕಂದಗಲ್ಲಿಂದ. ಹೇಳ್ರಿ. ಸರ್, ನಾನು ಮಾತಾಡ್ತಾ ಇದ್ದೀನಿ ಪ್ರಕಾಶ್. ಹೇಳಿ. ನಮ್ದು ನಾನೀಗ 4 ವರ್ಷದಿಂದ ಹಸಿರೆಲೆ ಗೊಬ್ಬರ ಮಾಡ್ಕೊಂಡು ಸಿಕ್ಕಾಪಟ್ಟೆ ಉಳುಮೆ ಮಾಡ್ತಾ ಇದೀನಿ. ಹೇಳ್ರಿ ಆಯ್ತು. ಅದು ಫಸಲೇ ಕಮ್ಮಿ ಆಗ್ತಿಲ್ಲ, ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಗ್ತಾ ಇದೆ. ಮತ್ತೆ ಪದೇ ಉಳುಮೆ ಮಾಡೋದ್ರಿಂದ ನಮಗೂ ಬೇಜಾರಾಗ್ತಾ ಇದೆ. ಮಾಡ್ಲೇಬಾರ್ದು ಅಂತ ಹೇಳಿ. ಅಲ್ಲ, ಈ ನಿಮ್ಗೆ ಗೊತ್ತಿದೆಯಲ್ಲ, ಈಗ ನೋಡಿ ಎಷ್ಟೆಲ್ಲ ಉಪಯೋಗ ಹೇಳಿದ್ವಿ, ಅದನ್ನ ಪ್ರಯೋಗ ಮಾಡ್ರಿ ಅಷ್ಟೇ. ಉಳುಮೆ ಆದಷ್ಟು ನಿಲ್ಸೋದು ಒಳ್ಳೇದ್ರಿ. ಸರ್, ಈಗ ನಮಗೆ ಕಳೆ ನಿರ್ವಹಣೆ ಬಹಳ ಕಷ್ಟ ಆಗ್ತಾ ಇದೆ. ಅಲ್ಲ, ನೀವು ಬೇರೆ ಸಂಯೋಜನೆ ಮಾಡ್ರಿ. ಅಲ್ಲ, ಏನಾಗಿದೆ ಮಾಡ್ಬೇಕು. ಬರೀ ಅಡಿಕೆ ಇದೆ ಸರ್, 24 ವರ್ಷದ ಅಡಿಕೆ. ಮತ್ ನೀವು ಎಷ್ಟೊಂದು ಅವಕಾಶ ಇದೆಯಲ್ಲ ನಿಮ್ಗೆ ಮಾಡಕ್ಕೆ. ನಾನು ಎಲ್ಲ ಹೇಳಿದ ಅಡಿಕೆ ಮತ್ತೆ ಬೆಳೆಯವೇ ನಾವು ಬಹಳಷ್ಟು ನಾನು ಹಾಕಿರೋದು. ಎಲ್ಲವನ್ನೂ ಬೆಳೆಯಕ್ಕೆ ಅವಕಾಶ ಇದೆ. ಬಾಳೆ ಹಾಕ್ರಿ, ಇಮಿಡಿಯೇಟ್ ನಿಮ್ಗೆ ಕಡ್ಲ ಕಂಟ್ರೋಲ್ ಆಗುತ್ತೆ. ಬೇರೆ ಎಲ್ಲದನ್ನೂ ಸಂಯೋಜನೆ ಮಾಡ್ರಿ ಅಷ್ಟೇ. ನ್ಯಾಚುರಲ್ ಫಾರ್ಮಿಂಗ್ ಬಂದ್ರು ಕೂಡ ನಮ್ದು ಭದ್ರಾಂಜರಿಯಿಂದ ಹಳದ್ ನೀರು ಸಪ್ಲೈ ಮಾಡ್ತಾ ಇದೀವಿ. ಅದಕ್ಕೆ ಕೆಮಿಕಲ್ ಮಿಕ್ಸ್ ಬರ್ತಾ ಇದೆ, ನಮಗೆ ಏನಾದ್ರು ತೊಂದರೆ ಆಗುತ್ತೇನೋ ಅಂತ. ಈಗ ಒಳಗ್ ತಗೋಬಿಡ್ರಿ. ಮಳೆಗಾಲದಲ್ಲ ಅಲ್ಲರಿ, ಈ ಮಳೆಗಾಲದಲ್ಲಿ ಒಳಗ್ ತಗೊಂಡ್ಬಿಡ್ರಿ. ಬೇಸಿಗೆಯಲ್ಲಿ ಬೇಕು ಅಂದಾಗ ತಗೊಳ್ರಿ. ಅದು ಏನು ಮಾಡಕ್ಕಾಗಲ್ಲ. ಈಗ ನೀರು ಅದೆಲ್ಲ ಒಂದ್ ಕಡೆಯಿಂದ ಬರ್ತಾ ಇದೆ, ನಿಮ್ಗೆ ಒಂದ್ ಒಳ್ಳೆ ನೀರ್ ಸಿಗ್ತಾ ಇದೆ. ಎಷ್ಟ್ ಬೇಕಷ್ಟು ಯೂಸ್ ಮಾಡ್ಕೊಳ್ಳಿ. ಜಾಸ್ತಿ ಬೇಕಾಗಿಲ್ಲಲ್ಲ ಬಳಕೆ ಮಾಡ್ಬೇಕು ಅಂತ. ನನಗನ್ಸಿದ್ದು ನೀರೇನೋ ಬೇಕೋ ಅಷ್ಟಿದೆ ಸರ್, ಆದ್ರೆ ಕೆಮಿಕಲ್ ಮಿಶ್ರಿತ ನೀರ್ ಬರ್ತಾ ಇದೆ ಅಂತ ನನಗನ್ಸ್ತಾ ಇರೋದು. ಈಗ ಅದು ಏನು ಮಾಡಕ್ಕಾಗಲ್ಲ ರೀ. ನಿಮ್ಗೆ ಆ ನೀರ್ ಬೇಕು ಅಂದ್ರೆ ನೀವ್ ಆ ಕೆಮಿಕಲ್ ಯಾವ್ದ ಒಟ್ಟು ನಿಮ್ ನೀರಂತೂ ಸಿಗ್ತಾ ಇದೆ. ಈ ಬೇರೆಯವ್ರಿಗೆ ಅವಕಾಶನೇ ಇರಲ್ಲ. ಈಗ ಅವ್ರಿಗೆ ಹೋಲ್ಸ್ಕೊಂಡ್ರೆ ನೀವು ಎಷ್ಟು ಪುಣ್ಯವಂತರು. ನಾವು ಪುಣ್ಯವಂತರ ಸರ್, ಸಮಸ್ಯೆ ಇಲ್ಲ. ಅಲ್ಲ ಆಯ್ತ್ರಿ, ಈಗ ನಿಮ್ ಪ್ರಶ್ನೆ ಏನಿದೆ ಹೇಳ್ರಿ. ಆಯ್ತು, ಈಗ ಅದೇನು ಮಾಡಕ್ಕಾಗಲ್ಲ ಪರಿಹಾರ. ಈಗ ನಾನೇ ಅದಕ್ಕೇನು ಪರಿಹಾರ ಹೇಳಕ್ಕಾಗಲ್ಲ. ಕೆಮಿಕಲ್ ನೀರ್ ಬರೋದಕ್ಕೆ ಕಳೆ ನಿರ್ವಹಣೆ ನಮಗೆ ಸಮಸ್ಯೆ ಆಗಿರೋದು. ನಿಮ್ಮಂಗ ಬೆಳೆ ಬೆಳಿತಾ ಹೋಗ್ರಿ, ಕಳೆ ಕಂಟ್ರೋಲ್ ಆಗುತ್ತೆ. ನೀವೇನು ಬೆಳೆ ಹಾಕಿಲ್ಲ ಮತ್ತೆ ಕಳೆ ಬರುತ್ತೆ. ಮತ್ತೆ ನೀವ್ ಬೆಳೆ ಸಂಯೋಜನೆ ಮಾಡ್ರಿ ಏನಾದ್ರು ಬೇರೆದು. ಅದೇ ಸರ್, ಆ ತರ ಮಾಡಿದ್ರೆ ಕಳೆ ಸಂಪೂರ್ಣವಾಗಿ ಕಂಟ್ರೋಲಿಗೆ ಬರುತ್ತಾ ಅಂತ ನನ್ ಪ್ರಶ್ನೆ. ಯಾಕೆ ಕಂಟ್ರೋಲಿಗೆ ಬರ್ಬೇಕ್ರಿ? ನೀವ್ ಯಾಕೆ ಅದನ್ನ ಕಂಟ್ರೋಲಿಗೆ ತಗೊಳಕ್ ಹೋಗ್ತಿದ್ದೀರಾ? ಯಾವ್ದನ್ನು ನಿಮ್ ಕಂಟ್ರೋಲಿಗೆ ತಗೊಳಕ್ ಹೋಗೋದು. ಅದ್ ಎಷ್ಟು ಬರುತ್ತೆ ಅಷ್ಟು ಬರ್ಲಿ. ನಿಮ್ಗೆ ಏನ್ ಬೇಕಾ ಬೆಳೆ ಬೆಳ್ಕೊಳ್ರಿ. ಎರಡನ್ನೂ ಸಮತೋಲನ ಮಾಡ್ಕೊಂಡು ಹೋಗ್ಬೇಕ್ರಿ. ಈ ಪೂರಾ ನಿರ್ಮೂಲನೆ ಅನ್ನೋದೇ ತಪ್ಪು. ನಾನು ಫಸ್ಟ್ ಶುರುವಲ್ಲೇ ಹೇಳಿದೆ, ನೀವು ಇದ್ರೆಲ್ಲ ಗೊತ್ತಿಲ್ಲ. ಯಾವ್ದನ್ನು ನಾವು ನಿರ್ಮೂಲನೆ ಮಾಡಕ್ ಆಗಲ್ಲ. ಅದ್ ಬರುತ್ತಾ ಬರ್ಲಿ, ಅದ್ರ ಪಡಿಗೆ ಅದ್ ಬರ್ಲಿ. ನಮ್ ಪಡಿಗೆ ನಾವೇನೋ ಬೆಳ್ಕೊಳೋಣ. ನಮ್ದು ತೊಂದರೆ ಆದಾಗ ಅದನ್ನ ಕಡಿಮೆ ಮಾಡೋಣ ಅಷ್ಟೇ. ಇನ್ನೇನ್ ಮಾಡಕ್ ಆಗಲ್ಲ ರೀ. ಈಗ ಬೇರೆ ಬೆಳೆಗಳು ಮಾಡಿದ್ರೆ ಅಡಿಕೆಗೆ ಏನಾದ್ರು ಎಫೆಕ್ಟ್ ಆಗುತ್ತಾ? ನೀವ್ ಎಷ್ಟು ಜಾಸ್ತಿ ಬೇರೆ ಬೆಳೆಗಳು ಬೆಳಿತೀರೋ ಅವಾಗ ಅಡಿಕೆ ನಿಮ್ಗೆ ಚೆನ್ನಾಗಿರುತ್ತೆ. ಏನು ಬೆಳೆದಂಗ್ ಮುಂದೆ ಅಡಿಕೆ ಒಂದೇ ಬೆಳೆದ್ರೆ ಅಡಿಕೆ ತೊಂದರೆ ಆಗ್ತಾ ಹೋಗುತ್ತೆ. ಇಷ್ಟೇ ನನಗೆ ಅನ್ಸಿದ್ದು ಹೇಳೋದ್ ನಾನು. ಓಕೆ ಸರ್, ಥ್ಯಾಂಕ್ ಯು. ಸರ್, ನಮಸ್ತೆ. ಬೇಸಾಯ ಮಾಡಲ್ವಾ ಸರ್?
ಅಲ್ಲ ಹೇಳಿ. ಮಂಜು ಅವರೇ ಮಾತಾಡಿ, ಮ್ಯೂಟ್ ಆಗಿ ದಯಮಾಡಿ, ಬೇರೆ ಮ್ಯೂಟ್ ಆಗಿ. ಮಂಜು ಅವರು ಅವಾಗಿಂದ ಟ್ರೈ ಮಾಡ್ತಾರೆ, ಮಾತಾಡಿ ಮಂಜು ಅವರೇ. ಹಲೋ ಹಲೋ ಸರ್ ಹೇಳಿ. ಹಲೋ ಹೇಳ್ರಿ ಕೇಳುತ್ತೆ ಹೇಳ್ರಿ. ಹಾ ನಮಸ್ಕಾರ. ನಾವು ಎರೆಹೊಸಳ್ಳಿ ಹರಿಹರ ತಾಲೂಕು. ಹಾ ಸರ್ ಹೇಳಿ. ನಮ್ದು ಸಾವಯವ ಕೃಷಿ. ಆಯ್ತ್ರಿ ಹೇಳ್ರಿ. ನಮ್ದು ಮರಗೆಣಸು, ಸುವರ್ಣಗಡ್ಡಿ, ರಸ್ತಾಳಿ ಕಬ್ಬಾಯ್ಸ. ಅಲ್ಲ ಪ್ರಶ್ನೆ ಹೇಳ್ರಿ. ಆಯ್ತ್ರಿ ಪ್ರಶ್ನೆ ಕೇಳ್ರಿ. ಆಯ್ತು, ನಾವು ಎಲ್ಲ ಕೊಟ್ಟಿಗೆ ಗೊಬ್ಬರ ಹಾಕೋದು. ಆಯ್ತ್ರಿ ಹೇಳ್ರಿ. ಆಯ್ತು, ನಿಮ್ ಪ್ರಶ್ನೆ ಏನಿದೆ ಹೇಳ್ರಿ. ಆಯ್ತು, ಅದಕ್ಕ ಮುಂದ ಈ ಮಳೆಗೆ ಏನ್ ಮಾಡ್ಬೋದು ಈಗ ಅದ್ರೊಳಗ ಈ ಮೆಣಸಿ ಗಿಡ ಅದನ್ನು ಬೆಳಿತಾ ಇದಾವೆ. ಆಯ್ತ್ರಿ ಎಲ್ಲಾ ತರದ್ ಬೆಳೆದ್ರಿ ಏನ್ ತೊಂದ್ರೆ ಇಲ್ಲ ಬಿಡ್ರಿ. ನಿಮ್ಗೆ ಇನ್ನೂ ಏನ್ ಸಾಧ್ಯತೆ ಇದೆ ಎಲ್ಲ ಬೆಳೆಯಕ್ ಅವಕಾಶ ಶುರು ಮಾಡ್ರಿ ಅಷ್ಟೇ. ತರಕಾರಿ ಒಳಗ ಹಾಕ್ತಾ ಇದಾವೆ ಸರ್. ಅಲ್ಲ ಬೆಳೀರಿ, ಆಯ್ತು, ಏನ್ ಬೆಳೆದ್ರು ಒಳ್ಳೇದೇ. ನಿಮ್ ಮನೆಗೆ ಆಗಷ್ಟು ತರಕಾರಿ ಬೆಳ್ಕೊಂಡ್ರೆ ಇನ್ನೂ ಖುಷಿನೇ ಅದು. ನಮ್ದು ಹರಿಹರ ತಾಲೂಕು ಸರ್, ಎರೆಹೊಸಳ್ಳಿ. ಆಯ್ತ್ರಿ ಒಳ್ಳೇದಾಗ್ಲಿ. ನಮಸ್ತೆ. ಸರ್ ನಮಸ್ತೆ. ನಮಸ್ಕಾರ ಹೇಳ್ರಿ. ಸರ್ ನೀವು ಬೇಸಾಯ ಮಾಡಲ್ವಲ್ಲ, ಇಡಿಮುಂಡಿಗೆ ಏನು ಬರ್ತಾ ಇಲ್ವಾ ಸರ್ ಈ ರೋಗಗಳು ಅಡಿಕೆಗೆ? ನಾವು ರೋಗದ ಬಗ್ಗೆ ಚಿಂತನೆ ಮಾಡಲ್ಲ ರೀ. ಅದ್ರ ಪಾಡಿಗೆ ಅದು ಈ ತರ ಮಾಡೋದ್ರಿಂದ ಯಾವ ರೋಗನೂ ಬರೋ ಸಾಧ್ಯತೆ ಕಮ್ಮಿ. ಬಂದ್ರು ಅದ್ ಕಂಟ್ರೋಲ್ ಅಲ್ಲಿ ಇರುತ್ತೆ. ಅದು ಬೇಗ ಹಬ್ಬ ಬೇರೆ ಕಡೆ ಹಬ್ಬ ಸಾಧ್ಯತೆ ಕಡಿಮೆ. ಆ ತರದ್ದೇನು ನಮಗ್ ತೊಂದರೆ ಆಗಿಲ್ಲ ನಾನ್ ಗಮನಿಸ್ದಂಗೆ. ರಜನಿಕಾಂತ್ ಅವ್ರೆ ಹೆಂಗೆ ಮುಂದುವರ್ಸೋಣ ಹೆಂಗೆ? ಆತ್ಮೀಯ ರೈತ ಬಂದವ್ರೆ, ತಮ್ಮ ಎಲ್ಲ ಪ್ರಶ್ನೆ ಆದ್ವಾ? ಮಧುಸೂದನ್ ಅವರು ಹೇಳಿದ್ಕೆ ಒಂದು ಪಾಯಿಂಟ್ ಆಡ್ ಮಾಡಕ್ ಹೇಳ್ತೀನಿ. ಅವ್ರು ಹೇಳ್ತಾ ಇದಾರೆ ಅವರು ಕಲ್ಟಿವೇಶನ್ ಮಾಡಲ್ಲ. ನೀವು ಯಾವಾಗ ಕಲ್ಟಿವೇಟ್ ಮಾಡ್ತೀರಾ ಅವಾಗ ಈಗ ಟ್ಯಾಕ್ಟ್ರಿ ಹೊಡೆಯೋದು ಅದೆಲ್ಲ ಮಾಡ್ದಂಗೆಲ್ಲ ಬೇರೆ ಡ್ಯಾಮೇಜ್ ಆಗುತ್ತೆ ಒಂದು. ಮತ್ತೆ ಅಲ್ಲಿ ಒತ್ತಡ ಜಾಸ್ತಿ ಆಗಿ ಕಾಂಪ್ಯಾಕ್ಟ್ ಆಗುತ್ತೆ. ಮತ್ತೆ ಬೇರೆ ಮಣ್ಣುಗಳು ಹಾಕೋದು ಅದನ್ನೆಲ್ಲ ಅವೇನು ಮಾಡ್ತಾ ಇಲ್ಲ, ಅವರು ಡಿಸ್ಟರ್ಬೇ ಮಾಡ್ತಾ ಇಲ್ಲ. ಆದ್ರಿಂದ ಅದು ಒಂಥರ ಕಾಡು ಹೆಂಗಿದೆ ನೋಡಿ. ಕಾಡಲ್ಲಿ ನಾವೇನು ಅಲ್ಲಿ ನಿರ್ವಹಣೆನೇ ಆಗಲ್ಲ, ಆದ್ರೂ ಅಲ್ಲಿ ಸಕಲ ಜೀವರಾಶಿ ಇರುತ್ತೆ, ಜೀವ ವೈವಿಧ್ಯತೆ ಇರುತ್ತೆ. ಅದನ್ನೇ ಇವರು ಈಗ ಅವರು ಇದನ್ನೇ ಅಡವಿ ತೋಟ ಅಂತ ಇಟ್ಟಿದ್ದಾರೆ. ಅವರು ಹೆಸರನ್ನೇ ಅಡವಿ ತೋಟ ಅಂತ ಇಟ್ಟಿದ್ದಾರೆ. ಏನಂದ್ರೆ ಪರಿಸರ ಪೂರಕವಾಗಿ ಬೇಸಾಯ ಮಾಡೋದೇ ಈ ಸಹಜ ಕೃಷಿ. ನಾವು ಎಷ್ಟು ಅದರಲ್ಲಿ ಡಿಸ್ಟರ್ಬೆನ್ಸ್ ಕಮ್ಮಿ ಮಾಡ್ತಾ ಹೋಗ್ತೀವೋ ಅಷ್ಟು ಪರಿಸರ ಪೂರಕವಾಗಿ ಅದು ಸಹಬಾಳ್ವೆಯಿಂದ ಒಂದು ಏನು ರೋಗ ಕೀಟ ನಿರ್ವಹಣೆ ಆಗುತ್ತೆ. ಮತ್ತೆ ಒಳ್ಳೆ ಇಳುವರಿನೂ ಸಹಿತ ಬರುತ್ತೆ, ಮತ್ತೆ ಫಲವತ್ತತೆನೂ ಚೆನ್ನಾಗಿರುತ್ತೆ. ಅವಾಗ ಇಡಿಮುಂಡಿಗೆ ಅವೆಲ್ಲ ಬರೋದಕ್ಕೆ ಸಾಧ್ಯನೇ ಇಲ್ಲ, ಯಾಕೆಂದ್ರೆ ಅಲ್ಲಿ ಆ ಕಾಂಪ್ಯಾಕ್ಟ್ನೆಸ್ ಕ್ರಿಯೇಟ್ ಆಗಿರಲ್ಲ. ಹೇಳಿ ನೆಕ್ಸ್ಟ್. ಇವರು ಪರಮೇಶ್ವರ್ ಪರ ಏನೋ ಮಾತಾಡಕ್ಕೆ ಇದು ಮಾಡ್ತಾ ಇದ್ದಾರೆ, ಮಾತಾಡಿ ಪರಮೇಶ್ವರ್ ಪರ. ಅಂತ ಹೇಳಿದ್ರಲ್ಲ, ಕೇಳಿಸ್ತಾ ಇಲ್ಲ ರೀ. ಹಲೋ ಸರ್, ಉರುಳಿ ಅಳಸಿಂದ ಎಲ್ಲ ಬ್ರಷ್ ಕಟ್ ಹೊಡೆದು ಹಾಕಿದ್ವಿ ಅಂತ ಹೇಳಿದ್ರಲ್ಲ. ಎಲ್ಲದೂ ಹಾಕ್ಬೋದ್ರಿ. ಉರುಳಿ ಹಸಿನ ಅಂತಲ್ಲ, ಎಲ್ಲವೂ ಕಾಳು ಹಾಕಕ್ ಅವಕಾಶ ಇದೆ. ಹೇಳ್ರಿ. ಅಂದ್ರೆ ಅದನ್ನ ಲೈಕ್ ಫ್ಲೋ ಮಾಡ್ದಂಗೆ ಹಾಗೆ ಹಾಕಿದ್ರೆ ಎಲ್ಲವೆಲ್ಲಿಗೆ ಸಕ್ಸಸ್ಫುಲ್ ಆಗಿ ಸೀಡ್ಸ್ ಸ್ಪ್ರೌಟ್ ಆಗ್ತಾ ಇದೆಯಾ, ಅಥವಾ ತರಕಾರಿ ಬೆಳೆಗಳನ್ನು ಫ್ಲೋ ಮಾಡ್ದಂಗೆ ಏನಾದ್ರು ಬೆಳಿಲಿಕ್ಕೆ ಟ್ರೈ ಮಾಡಿದ್ರ? ಮಧ್ಯ ಬೆಳೆ ಟ್ರೈ ಮಾಡಿಲ್ಲ ರೀ. ಅದನ್ನ ನೋಡ್ರಿ, ಇಲ್ಲೇ ನಿಮ್ ಕಾಣಿಸ್ಬೋದು, ಎಲ್ಲವೂ ಮೊಳಕೆ ಆಗಿದಾವೆ. ಇಲ್ಲ ಒಂದ್ 50% ಮೊಳಕೆ ಆಗದೆ ಉಳಿಬಹುದು. ಆದ್ರೆ ನಮಗೆ ಎಷ್ಟು ಸುಲಭವಾಗಿ ಎರಚ್ಬೋದಲ್ಲ ಬೀಜ ಅಂತ. ನಾನು ಒಂದ್ 5 ಎಕರೆ ಇದ್ರೆ 1 ಗಂಟೆಲಿ ಎರಚ್ಕೊಂಬರ್ಬೋದು. ಅದೇ ಉಳುಮೆ ಅಂದ್ರೆ ಎಷ್ಟು ಕಷ್ಟ ಇದೆ. ಇಲ್ಲ, ತರಕಾರಿ ಬೆಂಡೆಕಾಯಿ ಎಲ್ಲ ಬೆಳೆದಿರಲ್ಲ, ಅದೆಲ್ಲ ಬೆಂಡೆಕಾಯಿ ಇಲ್ಲ ರೀ, ಅದೆಲ್ಲ ಬೀಜ ಹಾಕಿ ಕರೆಕ್ಟ್ ಒಂದ್ ಸಾಲ್ ಮಾಡಿ ಹಾಕಿದ್ವಿ ರೀ, ಕಳೆ ತೆಗಿಯಕ್ಕೆ ಅನುಕೂಲ ಆಗ್ಲಿ ಅಂತ. ತರಕಾರಿ ಕಳೆ ಜೊತೆ ಸ್ವಲ್ಪ ಕಷ್ಟ. ಅದನ್ನ ನಾನು ಆತರ ಪ್ರಯೋಗ ಮಾಡಿಲ್ಲ. ನಾನು ತರಕಾರಿ ಏನ್ ನಮ್ದು ನಾನು ಜಾಸ್ತಿ ಎಕ್ಸ್ಪೆರಿಮೆಂಟ್ ಮಾಡಿಲ್ಲ. ಅದು ಸ್ವಲ್ಪ ಮನೆ ಆಗೋ ಸ್ವಲ್ಪ ಬೆಳಿತಾ ಇದ್ದೇವೆ ಅಷ್ಟೇ. ಅದು ಬೇಸಾಯ ಹೊಡೆದೇ ಮಾಡಿರೋದು? ಇಲ್ಲ, ಅದು ಬೇಸಾಯ ಹೊಡೆದಿಲ್ಲ ರೀ. ಬರೀ ಚಿಲ್ಕೆಲ್ ಕ್ಲೀನ್ ಮಾಡ್ಕೊಂಡು ಹಾಕಿದ್ವಿ ರೀ ಅಷ್ಟೇ. ಅದು ಚಿಲ್ಕೆಲ್ ಅಷ್ಟೇ ಕ್ಲೀನ್ ಮಾಡ್ಕೊಂಡು ಸಾಲು ಸುಮ್ನೆ ಒಂದ್ ಕೈಯಲ್ಲಿ ಕಡ್ಡಿ ಅಲ್ಲಿ ಕೊರ್ಕೊಂಡು ಸುಮ್ನೆ ಬೀಜ ಊರಿರೋದು. ಉಳುಮೆ ಬೇಕು ಅಂತ ಏನಿಲ್ಲ ರೀ ಎಲ್ಲದಕ್ಕೂ. ಅದೇ ನಿಮ್ಮ ಮುಂಚೆ ಯಾರು ಟ್ರ್ಯಾಕ್ಟರ್ ಇರ್ಲಿಲ್ಲ, ಎಲ್ಲ ಎತ್ತು ನೇಗ್ಲಲ್ಲೇ ಮಾಡಕ್ ಅವಕಾಶ ಇತ್ತು, ಅದ್ರಲ್ಲೇ ಮಾಡ್ತಿದ್ರಿ. ಇತ್ತೀಚಿಗೆ ಟ್ರ್ಯಾಕ್ಟರ್, ಮುಂಚೆ ಎಲ್ಲಿ ಇತ್ತು ಟ್ರ್ಯಾಕ್ಟರ್? ಈಗೆಲ್ಲ ಟ್ರ್ಯಾಕ್ಟರ್ ಬಂದು ಈಗೆಲ್ಲ ಟ್ರ್ಯಾಕ್ಟರ್ ಇಲ್ದಂಗೆ ಕೆಲಸನೇ ಆಗಲ್ಲ ಅನ್ನೋ ತರ ಆಗೋಗಿದೆ. ತರಕಾರಿ ಕೂಡ ಬಿಟ್ಟ ಅಂತೀರಾ ಸರ್?
ತರಕಾರಿ ನಾವು ಬಹಳಷ್ಟು ಬೆಳೆದಿಲ್ಲ ರೀ, ಮನೆಗೆ ಆಗೋ ಸ್ವಲ್ಪ ಸ್ವಲ್ಪ ಬೆಳ್ಕೊಂಡಿದೀವಿ. ಅದಕ್ಕೇನು ಉಳುಮೆ ಬೇಕಾಗಿಲ್ಲ, ಸ್ವಲ್ಪ ಹಂಗೆ ಕೈಯೆಲ್ಲ ಕ್ಲೀನ್ ಮಾಡ್ಕೊಂಡು ಹಾಕೊಂಡಿದೀವಿ ಅಷ್ಟೇ. ಓಕೆ ಓಕೆ. ವೀರೇಶ್ ಅವರೇ, ನಿಮ್ಗೆ ಅಡಿಕೆ ಸಸಿ ಮಧ್ಯೆ ಸಣ್ಣ ಸಸಿ ಮಧ್ಯೆ ತೊಗರಿ ಬೆಳೆದ ಅನುಭವ ಇದೆಯಾ? ಬೆಳಿಬೋದ್ರಿ, ತೊಗರಿ ಬೆಳೆಯಕ್ ಬಹಳಷ್ಟು ಅವಕಾಶ ಇದೆ, ಆರಾಮಾಗಿ ಹಾಕ್ಬೋದು, ಏನ್ ತೊಂದ್ರೆ ಇಲ್ಲ. ನಾವ್ ಹಾಕಿದೀನಿ ಈಗ ಹಣ್ಣಿನ ಗಿಡ ಸುತ್ತ ತೊಗರಿ ಸುಮ್ನೆ ಬೀಜ ಎರಚಿದ್ದೆ, ಅವೆಲ್ಲ ಬಹಳ ಚೆನ್ನಾಗಿ ಬರ್ತದವೆ ಇವಾಗ. ನಮ್ದು ಹಣ್ಣಿನ ಗಿಡ ಬಂದ್ರೆ ಸುಮ್ನೆ ಎರಚಿದ್ದೇವೆ, ತೊಗರಿನೂ ಎರಚಿದೀನಿ ನಾನು, ಅವನು ಏನು ಗೊತ್ತಿಲ್ಲ ಬಿತ್ತಿಲ್ಲ, ಸುಮ್ನೆ ಗಿಡ ಸುತ್ತ ಒಂದ್ 10 ಬೀಜ ಹಿಂಗ್ ಹಾಕಂತ ಹೋಗಿದ್ದೆ, ಅಷ್ಟು ಚೆನ್ನಾಗ್ ಬರ್ತಾ ಇದಾವೆ. ನನ್ನ ಹಣ್ಣಿನ ಗಿಡಗಳು ಚೆನ್ನಾಗಿದಾವೆ. ಆಮೇಲೆ ಅವು ಈಗ ಕಾಳು ಹಾಕ್ತವೆ, ಅವನು ಈ ವರ್ಷ ನಮ್ಗೆ ಬಳಕೆಗೆ ಯೂಸ್ ಮಾಡ್ಬೋದು ತೊಗರಿನ. ನನ್ಗೆ ಬೇರು ತೊಂದ್ರೆ ಕೊಡ್ಬೋದು ಅಂತ ಹೇಳ್ಬಿಟ್ರು, ಅದಕ್ಕೋಸ್ಕರ ಎಲ್ಲ ನೀವು ಎಷ್ಟೆಷ್ಟು ವೆರೈಟಿ ಬೆಳಿತಿರೋ ಎಲ್ಲದಕ್ಕೂ ಒಂದಕ್ಕೊಂದು ಪೂರಕ. ನೀವ್ ಏನೂ ಬೆಳಿದಂಗೆ ಒಂದೇ ಒಂದ್ ಇದ್ರೆ ಅದೇ ಡ್ಯಾಮೇಜ್ ಅದಕ್ಕೆ ಮಾಡೋದ್ ನೀವು. ಅಡಿಕೆ ಒಂದೇ ಇದೆ ಅಂದ್ರೆ ಅದೇ ಡ್ಯಾಮೇಜ್. ಬೇರೆ ಬೇರೆದ್ ಹಾಕೊಳ್ರಿ, ಅದು ಒಂದಕ್ಕೊಂದು ಫ್ರೆಂಡ್ ಆಗ್ತವೆ, ಅವೆಲ್ಲ ಅದಕ್ಕೆ ಏನ್ ಬೇಕೋ ಇದು ತಗೊಳತ್ತೆ. ತೊಗರಿಯಲ್ಲಿ ನೈಟ್ರೋಜನ್ ಇರುತ್ತೆ, ಬೇರಲ್ಲಿ ಗಂಟಲ್ಲಿ, ಅದು ಬೇಕು ಅಂದಾಗ ಇದಕ್ಕೆ ಬಳಕೆ ಆಗುತ್ತೆ. ನಾವ್ ಬರೀ ಮೇಲ್ ಬೆಳೆಯೋದು ಅಷ್ಟೇ ನೋಡ್ತಾ ಇದೀವಿ. ಬೇರೆ ಹೇಳೋದು ಮೇನ್ ಗೊಬ್ಬರ, ಏನೋ ಒಂದ್ ಗಿಡ ಬೆಳೆದಿರುತ್ತೆ, ಕಳೆ ಬೆಳೆದಿರುತ್ತೆ, ಅಲ್ಲೊಂದ್ ತೂತ್ ಮಾಡಿರುತ್ತೆ, ಬೇರ್ ಬಿಟ್ಟಿರುತ್ತೆ, ಆ ಬೇರು ಸತ್ತೋಗುತ್ತೆ, ಕರಗುತ್ತೆ, ಗೊಬ್ಬರ ಆಗುತ್ತೆ, ಅಲ್ಲೊಂದ್ ತೂತ್ ಆಗುತ್ತೆ. ಇದೆಲ್ಲ ಬಹಳಷ್ಟು ಉಪಯೋಗ ಇದೆ ಬೇರೆ ಬೇರೆ ಬೆಳೆ ಬೆಳೆಯೋದ್ರಿಂದ. ಮೇಲೆ ಒಂದ್ ಲೆಕ್ಕ ಭೂಮಿ ಒಳಗಡೆ ಬಹಳಷ್ಟು ಅವಕಾಶ ಇದೆ ಅದಕ್ಕೆಲ್ಲ, ಗೊಬ್ಬರ ಆಗ್ಲಿಕ್ಕೆ, ಆಮೇಲೆ ಏನೋ ಒಂದು ತೂತ್ ಆಗ್ಲಿಕ್ಕೆ, ನೀರ್ ಹಿಂಗ್ಸಕ್ಕೆ. ಬೇರಿಲ್ಲ ಅಂದ್ರೆ ನೀರ್ ಹಿಂಗದೇ ಇಲ್ಲ ರೀ ಭೂಮಿಯಲ್ಲಿ. ಧನ್ಯವಾದ. ಹಾ ಸರ್ ಹೇಳಿ. ಸರ್ ಮುಗ್ಸೋಣ ಸರ್ ಇದರ ಹಲೋ ಕೇಳಿಸಿದ್ರ? ಕೇಳತ್ತೆ, ಹೇಳ್ರಿ, ಬೇಗ ಹೇಳ್ರಿ. ಹಾ, ಇದು ಈಗ ಎಲ್ಲಾ ಮಿಶ್ರ ಬೆಳೆಗಳು ಓಕೆ, ಎಲ್ಲದು ಬಹಳ ಚೆನ್ನಾಗೆಲ್ಲ ಹೇಳಿದ್ರು. ಹೇಳ್ರಿ. ಏನಂದ್ರೆ ಈಗ ಬೇಸಿಗೆಯಲ್ಲಿ ಯಾವ ರೀತಿ ಮೇಂಟೈನ್ ಮಾಡ್ಬೇಕು, ನೀರು ಹೋದ್ರೆ ಅದೊಂದು ಕಷ್ಟ ಆಗೈತಲ್ಲ ಅಂತ, ಅದೊಂದು ಪ್ರಾಬ್ಲಮ್. ಒಂದು ನಿಮ್ಮಲ್ಲಿ ಕಸ ಏನು ಬರ್ತಾ ಇಲ್ಲ ಬೋರಲ್ಲಿ ಅಂದ್ರೆ ನಿಮಗೆ ಒಂದ್ಸಲಿ ಚೆನ್ನಾಗಿ ಚೆಕ್ ಮಾಡ್ಕೊಂಡ್ ಬಿಟ್ರೆ ನಡೆದೋಗುತ್ತೆ. ಆದ್ರೆ ನಮ್ದು ಒಂದೊಂದು ಗಿಡಕ್ಕೆ 2 ಮೈಕ್ರೋ ಟ್ಯೂಬ್ ಇದೆ. ಒಂದು ಏನಾದ್ರು ಕಟ್ಕೊಂಡ್ರೆ ಇನ್ನೊಂದ್ ಇರುತ್ತೆ. ಆದ್ರೆ ಸ್ವಲ್ಪ ನೀವು ಅದೇ ನಾನು ವೆಲ್ವೆಟ್ ಬೀನ್ಸ್, ಸೀಗೆಂಡ್ಸ್ ಇವನ್ನೆಲ್ಲ ಹಾಕೊಂಡ್ರೆ ವೆಲ್ವೆಟ್ ಬೀನ್ಸ್ ಹೆಂಗಿದ್ರು ಮೇಲೆ ಹಬ್ಬಿರುತ್ತೆ. ಮತ್ತೆ ಸ್ವಲ್ಪ ಹಿಂಗ್ ಓಡಾಡಕ್ ಅವಕಾಶ ಮಾಡ್ಕೊಂಡು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಎಲ್ಲದನ್ನು ಕ್ಲೀನ್ ಮಾಡಬಾರ್ದು, ಓಡಾಡಕ್ ಮಾತ್ರ ಅವಕಾಶ ಮಾಡ್ಕೊಂಡು ಸ್ವಲ್ಪ ಹಂಗೆ ಸ್ವಲ್ಪ ಕಷ್ಟ ಆಗ್ಬೋದು. ಆದ್ರೂ ಈ ತರ ಮೇಂಟೈನ್ ಮಾಡೋದ್ರಿಂದ ನಿಮಗೆ ಕಡಿಮೆ ನೀರಲ್ಲಿ ಚೆಕ್ ಮಾಡ್ಲಿಕ್ಕೆ ಕಷ್ಟ ಆಗ್ಬೋದು. ಆದ್ರೆ ಇದೇ ಬಹಳ ಸುಲಭದ ಐಡಿಯಾ. ಯಾಕಂದ್ರೆ ಈ ವರ್ಷ ಬಿಸಿಲು ನೋಡ್ಬಿಟ್ರೆ ಎಷ್ಟ್ ನೀರ್ ಕೊಟ್ರು ಅನ್ನಂಗ್ ಆಗೋಯ್ತು. ಬಿಸಿಲು ಎವಾಪರೇಟ್ ಆಗಿ ಹೋಗಿರುತ್ತಲ್ಲ, ಅದು ಕಂಟ್ರೋಲ್ ಮಾಡೋದೇ ಕಷ್ಟ ಆಗತ್ತೆ. ಬೇರೆ ಬೆಳೆಗಳಿಗೆ ಎಲ್ಲವೂ ನೀರ್ ಬೇಕಂದ್ರೆ ಯಾರಿಗ್ ಕೊಡಕ್ ಸಾಧ್ಯಕತ್ತ ಅಂತಾರ, ಹಂಗಾಗುತ್ತೆ ಪರಿಸ್ಥಿತಿ. ಈಗ ನೀವ್ ಎಷ್ಟು ಗಿಡ ಇರ್ತಾವ ಅಷ್ಟ್ ಕಡಿಮೆ ನೀರ್ ತಗೊಳ್ತಾವ್ರಿ. ನಿಮ್ದು ಅಕ್ಕಪಕ್ಕ ಯಾವ ಗಿಡನೇ ಇಲ್ಲ ಅಂದ್ರೆ ನಿಮ್ಗೆ ಎಷ್ಟ್ ನೀರ್ ಕೊಟ್ರು ಸಾಲಲ್ಲ. ಯಾಕಂದ್ರೆ ಎಲ್ಲ ಆರೋಗಿರುತ್ತೆ. ಅಂದ್ರೆ ಬಿಸಿಲಿಗೆ ಗಾಳಿಗೆ ಆರೋಗ್ಬಿಡುತ್ತೆ. ಅಕ್ಕಪಕ್ಕ ನೀವು ಬೇರೆ ಬೇರೆ ಬೆಳೆಗಳು ಇದ್ದಾಗ ಆ ನೀರನ್ನು ಉಳಿಸುತ್ತೆ ಅಲ್ಲಿ. ಈಗ ಜಾಸ್ತಿ ಗಿಡ ಹಾಕಿದ್ರೆ ಜಾಸ್ತಿ ನೀರು ಅಂತಲ್ಲ, ಜಾಸ್ತಿ ಗಿಡ ಹಾಕಿದ್ರೆ ಕಡಿಮೆ ನೀರು, ಕಡಿಮೆ ಗಿಡ ಹಾಕಿದ್ರೆ ಜಾಸ್ತಿ ನೀರು. ಗೊಬ್ಬರನು ಅಷ್ಟೇ, ನೀವು ಕಡಿಮೆ ಗಿಡ ಹಾಕಿದ್ರೆ ಜಾಸ್ತಿ ಗೊಬ್ಬರ ಕೊಡ್ಬೇಕು, ಜಾಸ್ತಿ ಗಿಡಗಳು ಹಾಕೊಂಡ್ಬಿಟ್ರೆ ಗೊಬ್ಬರನೇ ಇಲ್ದಂಗೆ ಮೇಂಟೈನ್ ಆಗುತ್ತೆ. ಹಿಂಗೆ ನಾವೇನ್ ಅನ್ಕೊಂಡಿದ್ವಿ ಅದ್ರ ಉಲ್ಟಾ ಆಗತ್ರಿ. ಈ ಕಾಡಿಗೆ ಎಷ್ಟ್ ನೀರ್ ಬೇಕಾಯ್ತ್ರಿ ಹಂಗಂದಿದ್ರೆ. ಈಗ ಅಲ್ಲೂ ಬೇಸಿಗೆಯಲ್ಲಿ ಒಂದನಿ ನೀರ್ ಕೊಡಲ್ಲ, ಒಂದನಿ ಮಳೆ ಬರಲ್ಲ, ಆ ಕಾಡಷ್ಟು ಒಣಗೋಗ್ಬೇಕಾಯ್ತಲ್ರಿ ನಾನು ಹೇಳೋದು. ಕಾಡು ಒಣಗೋಗಿಲ್ಲ ಅಂದ್ರೆ ಮತ್ತೆ ಆತತ ಅಷ್ಟು ಗಿಡಗಳು ಇರೋದ್ರಿಂದ ಅವೆಲ್ಲ ಬದುಕಣಕ್ ಅವಕಾಶ ಆಗೈತ್ರಿ. ಈಗ ಅದರ ಕಾಡಲ್ಲಿ ಮತ್ತೆ ಕ್ಲಾಸಿಫಿಕೇಶನ್ ಹೋದ್ರೆ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಆಗುತ್ತಲ್ಲ. ಕಾಡಲ್ಲಿ ಇಲ್ಲ ರೀ, ಕಾಡೇ ತೋಟ, ನಮ್ ತೋಟನೇ ಕಾಡ್ ತರ ಮಾಡ್ರಿ ನೀವು ಅಷ್ಟೇ. ನಾವು ಕಾಡ್ ನೋಡೇ ಕಲಿಬೇಕ್ರಿ ತೋಟ ಮಾಡ್ಬೇಕು ಅಂದ್ರೆ. ಓಕೆ, ಥ್ಯಾಂಕ್ ಯು. ಹಲೋ ಅಲ್ಲ ಹೇಳ್ರಿ ಸರ್, 2 ಅಡಿಕೆ ಗಿಡದ ಮಧ್ಯೆ ಗ್ಲಿರಿಸಿಡಿಯಾ ಇದು ನುಗ್ಗೆ ಹಾಕ್ಬೋದಾ? ತೋಟ ತುಂಬಾ ಏನ್ ಬೇಕಾದ್ರೂ ಮಾಡಕ್ ಅವಕಾಶ ಇದೆ ರೀ. ನೋಡ್ರಿ, ಅದು ನಿಮಗೆ ಅದು ಗ್ಲಿರಿಸಿಡಿ ಆದ್ರೆ ಫಸಲು ಬರಲ್ಲ, ಅದ್ರಲ್ಲೇನು ಇನ್ಕಮ್ ಇಲ್ಲ. ಸುಮ್ನೆ ಗೊಬ್ಬರದ ಪರ್ಪಸ್ಸಿಗೆ ಹಾಕ್ತಾ ಇದೀರಾ, ಅದೇ ಉದ್ದೇಶ ಅಷ್ಟೇ ಅಂದ್ರೆ ನೀವು ಹಾಕೊಳ್ರಿ. ಆದ್ರೆ ನಾನ್ ಹೇಳೋದು ಅದ್ರಲ್ಲಿ ಇನ್ನೇನು ಫಸಲು ಬರೋ ಅಂತದ್ದು ಹಾಕೋಬೋದಲ್ಲ ಅಂತ. ಆತರಕ್ಕೆ ಬಹಳ ಅವಕಾಶ ಇದೆ. ಅದೇ ಮತ್ತೆ ಒಂದಕ್ಕೆ ಸೀಮಿತ ಆಗ್ಬೇಡ್ರಿ ಅಂತ ಹೇಳೋದು. ಮತ್ತೆ ನುಗ್ಗೆ ಜೊತೆ ಇನ್ನೊಂದ್ 5-6 ವೆರೈಟಿ ಏನಾರು ಮಾಡಕ್ ಅವಕಾಶ ಪ್ರಯತ್ನ ಮಾಡ್ರಿ. ಬರೀ ನುಗ್ಗೆ ಮತ್ತೆ ಅದಕ್ಕೆ ರೋಗ ಬರೋ ಅವಕಾಶ ಇಲ್ಲ. ಕೋಕೋ ಕಾಫಿನೇ ಅಂತಲ್ಲ ರೀ, ಬಹಳಷ್ಟು ಅವಕಾಶ ಐತಿ. ಮತ್ತೆ ಬೇರೆ ಬೇರೆ ಬೆಳೆಗ್ ಬಹಳಷ್ಟು ಅವಕಾಶ ಇದೆ. ಜಾಯಿಕಾಯಿ ಹಾಕ್ಬೋದು, ಹಲಸು ಬೆಳೆದಿದ್ದಾರೆ ಅಂತ ಹೇಳ್ದೆ ನಾನು.
ನೀವ್ ಲವಂಗ ಹಾಕ್ಬೋದು, ಏನ್ ಕಾಳ್ಮೆಣ್ಸ್ ಹಾಕ್ಬೋದು, ಈ ತರಕಾರಿ ಬೆಳಿಬೋದು, ನೀವ್ ಏನ್ ಬೇಕಾದ್ರೂ ಬೆಳೆಯಕ್ ಅವಕಾಶ ಐತ್ರಿ. ಆದ್ರೆ ಬೆಳೆ ನಿಮ್ಗೆ ಏನ್ ಸಾಧ್ಯತೆ ಇದೆ, ಯಾವ್ದು ಸುಲಭ ಅನ್ಸುತ್ತೆ ಅದು ನೀವು ಪ್ರಯತ್ನ ಮಾಡೋದು ಒಳ್ಳೇದು. ನಿಮ್ ನೆಲಕ್ಕೆ ಯಾವ್ದು ಹೊಂದುತ್ತೆ, ಪರಿಸರಕ್ಕೆ ಯಾವ್ದು ಹೊಂದುತ್ತೆ ಅದನ್ನೆಲ್ಲ ನೋಡ್ಕೊಂಡು ನೀವು ಡಿಸೈಡ್ ಮಾಡೋದು ಒಳ್ಳೇದ್ರಿ. ಹಸ್ತ ಮಾಡಿ ಆತನ ಕುಚ್ಚಬಹುದು ತರಕಾರಿ ಬೀಜ ರಜನಿಕಾಂತ್ ಬಂದವ್ರೆ ಮತ್ತೆ ಯಾರ್ದು ಏನು ಕ್ವಶನ್ ಇಲ್ಲ ಅಂದ್ರೆ ಇಲ್ಲಿವರೆಗೂ ವೀರೇಶ್. ಹಲೋ ಮಾತಾಡಿ. ಯಾರು ಸರ್? ನಮಸ್ತೆ ಸರ್. ಮಾತಾಡಿ ನಿರಂಜನ್ ಅವರೇ. ಕೊನೆ ಕ್ವಶನ್ ಮಾತಾಡಿ ಸರ್. ಅಡಿಕೆ ಗಿಡದಲ್ಲಿ ಭತ್ತ ನಾಟಿ ಮಾಡಿದ್ರೆ ಪರವಾಗಿಲ್ಲ ಸರ್? ನೀರ್ ಜಾಸ್ತಿ ಕೊಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ. ಇಲ್ಲ ಸರ್, ಮರದಲ್ಲ ಈಗ ನಾಟಿ ಮಾಡಿ ನಾನೇ ಸಾಯರ್ ಜೊತೆ ನಾಟಿ ಮಾಡಿ ಬಂದಿದ್ದೆ. ಅಲ್ಲ ರೀ, ನೀರ್ ನಿಲ್ಲಿಸಿಲ್ಲ ಅಂದ್ರೆ ಪರವಾಗಿಲ್ಲ. ನೀರ್ ನಿಂತ್ರೆ ಅಡಿಕೆ ಗಿಡ ಇಲ್ಲ ಸರ್, ಒಂದು ವಾರ ಅಷ್ಟೇ ನೀರ್ ನಿಲ್ಸೋದು, ಆಮೇಲೆ ಇದ್ರಲ್ಲೇ. ಆಯ್ತ್ರಿ, ಹಂಗಂದ್ರೆ ತೊಂದ್ರೆ ಇಲ್ಲ. ಒಟ್ಟು ಜಾಸ್ತಿ ನೀರ್ ಕೊಡ್ಬೇಡ್ರಿ ಅಷ್ಟೇ. ಮಳೆಗೆ ಬೆಳೆಯಕ್ ಅವಕಾಶ ಮಾಡ್ಕೊಡ್ರಿ. ಹ್ಞೂ ಸರ್ ಚೆನ್ನಾಗಿದೆ ಸರ್. ರಾಜಮುಡಿ ಹಾಕಿನಿ ಸರ್ ಹೊಸತಳಿ. ಆಯ್ತ್ರಿ. ಆದ್ರೆ ಮತ್ತೆ ಮೋನೋ ಕ್ರಾಪಿಂಗ್ ಆಗುತ್ತೆ ನೋಡ್ರಿ. ಮತ್ತೆ ಕ್ರಾಪ್ ರೊಟೇಷನ್ ಮಾಡ್ರಿ ಅಷ್ಟೇ. ಮತ್ತೆ ಮುಂದಿನ ಸಲ ಮತ್ತೆ ಭತ್ತ ಹಾಕ್ಬೇಡ್ರಿ ಅಷ್ಟೇ. ಇಲ್ಲ ಸರ್, ಮತ್ತೆ ಬೇರೆ ಚೇಂಜ್ ಮಾಡ್ತೀವಿ. ಆಯ್ತ್ರಿ. ಓಕೆ, ಆಯ್ತು, ಥ್ಯಾಂಕ್ ಯು ಸರ್. ಆತ್ಮೀಯ ರೈತ ಬಂದವ್ರೆ, ಇಲ್ಲಿವರೆಗೂ ಅವ್ರು ಹೇಳಿದ್ದು ಇಷ್ಟೇ ಸಾರಾಂಶ. ನಾವು ಒಂದೇ ಬೆಳೆ ಬೆಳೆಯಕ್ಕಿನ ಅವ್ರು ಹೇಳಿದ್ರು ಬಹು ಮಹಡಿ ಬೆಳೆ ಪದ್ಧತಿಯಲ್ಲಿ ನಾವು ಬೆಳೆಗಳನ್ನ ಬೆಳೆದ್ರೆ ಅನುಕೂಲ ಆಗುತ್ತೆ. ಮತ್ತೆ ಮಿಶ್ರ ಬೆಳೆ, ಬಹು ಬೆಳೆ ಪದ್ಧತಿಯಲ್ಲಿ ಬೆಳೆಗಳು ಅವನ್ನೆಲ್ಲ ಹಾಕಿದ್ರೆ ಅಟ್ಲೀಸ್ಟ್ ಒಂದು ಹೋದ್ರೂ ಇನ್ನೊಂದು ನಮಗೆ ಕೈ ಹಿಡಿಯುತ್ತೆ. ಮತ್ತೆ ಸಹಬಾಳ್ವೆಯಿಂದ ಅಲ್ಲಿ ಒಂದು ಜೀವ ವೈವಿಧ್ಯತೆ ಒಂದು ಸೃಷ್ಟಿ ಆಗುತ್ತೆ. ಯಾಕೆಂದ್ರೆ ಈ ಕಾಡು ಉದಾಹರಣೆ ಕಾಡು ನೋಡಿ ಒಂದೇ ತರನಾದ ಬೆಳೆಗಳಿರಲ್ಲ. ಅದೇ ರೀತಿಯಲ್ಲಿ ನಮ್ಮ ತೋಟದಲ್ಲೂ ಸಹಿತ ವಿವಿಧ ಹಣ್ಣಿನ ಬೆಳೆಗಳು, ಈಗ ಏಕದಳ ಧಾನ್ಯ, ದ್ವಿದಳ ಧಾನ್ಯ, ಬಳ್ಳಿಗಳು, ಗೆಡ್ಡೆಗಳು, ಹಣ್ಣಿನ ಗಿಡಗಳು, ಹೀಗೆ ಹಲವು ಎಲ್ಲದನ್ನು ಸಹಿತ ನಾವು ಒಂದು ಪರಿಪೂರ್ಣವಾದ ಒಂದು ತೋಟ ಮಾಡ್ಬೇಕು ಅಂದ್ರೆ ಇವನ್ನೆಲ್ಲವನ್ನು ಇನ್ಕ್ಲೂಡ್ ಮಾಡ್ಕೊಂಡು ಮಾಡಿದ್ರೆ ಅಲ್ಲಿ ಏನಾಗುತ್ತೆ, ಪ್ರಾಣಿ ಪಕ್ಷಿಗಳು ಮತ್ತೆ ಅಳಿಲು, ಇಲಿ, ಹುಳ, ಇವು ಸಹಿತ ಆಟೋಮೆಟಿಕಲಿ ಕಂಟ್ರೋಲ್ ಆಗುತ್ತೆ. ಯಾಕಂದ್ರೆ ಅಲ್ಲಿ ಸಹಬಾಳ್ವತೆ ಇರುತ್ತೆ. ಯಾಕಂದ್ರೆ ನಾವು ಪರಿಸರ ಪೂರಕವಾಗಿ ನಾವ್ ಏನೇ ಒಂದು ಕೃಷಿ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಗೆ ಒಂದು ಏನಂದ್ರೆ ಒಂದು ಈ ಬೇಸಾಯ ಕ್ರಮಗಳದ್ದು ಖರ್ಚಿರಲ್ಲ, ಮೇಂಟೆನೆನ್ಸ್ ಕಾಸ್ಟ್ ಉಳಿಯುತ್ತೆ, ಸಮಯ ಉಳಿತಾಯ ಆಗುತ್ತೆ ಅಲ್ವಾ. ಮತ್ತೆ ನಿಮ್ಮ ನಿರ್ವಹಣೆ ಎಲ್ಲ ಕಡಿಮೆ ಆಗೋದ್ರಿಂದ ನಿಮ್ಗೂ ಸಹಿತ ಒಳ್ಳೆಯ ಒಂದು ಪರಿಸರ ಪೂರಕವಾದ ಕೃಷಿ ಮಾಡ್ತಿದ್ದಾರೆ ಒಂದು ಆತ್ಮತೃಪ್ತಿನೂ ಸಿಗುತ್ತೆ. ಮತ್ತೆ ನಿಮ್ಮ ಆರ್ಥಿಕವಾಗಿ ನೀವು ಸಹಿತ ಸಫಲರಾಗಕ್ಕೆ ಅವಕಾಶ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಏನು ವೀರೇಶ್ ಅವರು ಇಂದು ಒಂದು ತುಂಬಾ ಒಂದು ಫಲಪ್ರದಾಯಕವಾದ ಒಂದು ಇವತ್ತು ಅವರ ಅನುಭವವನ್ನ ಸಹಜ ಕೃಷಿಯಲ್ಲಿ ಅವರು ಮಾಡಿರುವ ಅನುಭವವನ್ನ ಶೇರ್ ಮಾಡಿದ್ದಾರೆ ಅಂತಾನೆ ನಾನು ಭಾವಿಸ್ತೀನಿ. ಆತ್ಮೀಯ ಎಲ್ಲಾ ಆಸಕ್ತ ರೈತ ಬಾಂಧವರಿಗೂ ಸಹಿತ ಇದು ಒಂದು ಸ್ಫೂರ್ತಿದಾಯಕವಾದ ಒಂದು ಗೂಗಲ್ ಮೀಟ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಆದ್ರಿಂದ ಎಲ್ಲಾ ರೈತ ಬಾಂಧವರ ಪರವಾಗಿ ಹಾಗೂ ನಮ್ಮ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಪರವಾಗಿ ವೀರೇಶ್ ಅವರಿಗೆ ಅನಂತ ಧನ್ಯವಾದಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ ಎಲ್ಲರಿಗೂ. ಮತ್ತೆ ಹಾಗೆ ನಮ್ಮ ರೈತ ಬಾಂಧವರು ಪದೇ ಅದೇ ಗ್ರೂಪ್ ಅಲ್ಲಿ ಇದನ್ನ ಮಾಡ್ತಾ ಇದೀರಾ, ವಾಟ್ಸ್ಆಪ್ ಗ್ರೂಪ್ ಆಡ್ ಮಾಡಿ. ಹಾಗೆಲ್ಲ ನಾವ್ ಯಾವ್ದು ವಾಟ್ಸ್ಆಪ್ ಗ್ರೂಪ್ ಈಗಾಗಲೇ ಹೇಳ್ದಂಗೆ ಈ ಸಹಜ ಕೃಷಿ ನಮ್ದು ಒಂಥರ ನಾವು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡೋದು, ಆಡ್ ಮಾಡೋದು, ಡಿಲೀಟ್ ಮಾಡೋದು ಅವ್ಯಾವು ಮಾಡ್ತಾ ಇಲ್ಲ. ಆಸಕ್ತಿ ಇರೋರು ಫೇಸ್ಬುಕ್ ಗ್ರೂಪ್ ಅದನ್ನ ಹಾಕಿದೀನಿ, DATC ಬಬ್ಬೂರ್ ಅಂತ, ಅದರಲ್ಲಿ ಬೇಕಿದ್ರೆ ತಾವು ಜಾಯ್ನ್ ಆಗ್ಬೋದು. ಇದೇ ರೀತಿಯಾಗಿ ಹಲವು ನಾವು ಗೂಗಲ್ ಮೀಟ್ ನ ಮತ್ತೆ ತಾವು ನೀಡ್ ಬೇಸ್ಡ್ ಗ್ರೂಪ್ ಗೂಗಲ್ ಮೀಟ್ ತಾವು ಸಹಿತ ಸಲಹೆ ಸೂಚನೆಯನ್ನು ಕೊಡ್ಬೋದು. ಈಗ ನಾವೇ ಇದೇ ತರ ಗೂಗಲ್ ಮೀಟ್ ನಾವೇ ಹಮ್ಕೋಬೇಕು, ಇದು ವಿಷಯನ ನಾವೇ ಡಿಸೈಡ್ ಮಾಡ್ಬೇಕು ಅಂತ ಇಲ್ಲ. ತಾವು ಸಹಿತ ಇಂಥ ಟಾಪಿಕ್ ಮೇಲೆ ನಮಗೆ ಒಂದು ಮಾಹಿತಿ ಕೊಡಿ ಅಂತ ನಮ್ಮ ಏನು ನಾವು ಫೇಸ್ಬುಕ್ ಗ್ರೂಪ್ ಅಲ್ಲಿ ತಾವು ಹಾಕಿದ್ರೆ ಆ ನಿಟ್ಟಿನಲ್ಲಿ ಸಹಿತ ನಾವು ರೈತ ಬಾಂಧವರಿಗೆ ಮಾಹಿತಿ ಕೊಡೋದಕ್ಕೆ ನಾವು ಸಹಿತ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೀವಿ. ತಮಗೂ ಸಹಿತ ಇಲ್ಲಿವರೆಗೂ ಆಲ್ಮೋಸ್ಟ್ ಈಗ 1 ಗಂಟೆ 20 ನಿಮಿಷ ಆಯ್ತು. ಆಸಕ್ತಿ ರೈತ ಬಾಂಧವರು 85 ಜನ ಅಲ್ಲಿವರೆಗೂ ಈ ಗೂಗಲ್ ಮೀಟ್ ನ ಜಾಯ್ನ್ ಆಗಿದ್ದಾರೆ. ಆಸಕ್ತಿಯಿಂದ ತಾವು ಸಹಿತ ಸಹಕರಿಸಿದ್ದಕ್ಕೆ ನಮ್ಮ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ತಮ್ಮೆಲ್ಲರಿಗೂ ಅಭಿನಂದನೆ ತಿಳಿಸ್ತಾ ಈ ಇಂದಿನ ಒಂದು ಗೂಗಲ್ ಮೀಟ್ ಸಭೆಯನ್ನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇವರೇ ಹೋದ್ರಲ್ಲಿ